ಹೆಲೋ ಸ್ಟೂಡೆಂಟ್ಸ್, ಅರುಣ IAS ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಡಿಸ್ಕಸ್ ಮಾಡೋಣ. ಈ ವಾರದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ನೋಡೋದಕ್ಕಿಂತ ಮುಂಚೆ ಲಾಸ್ಟ್ ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ನಾನು ನಿಮಗೆ ಕೇಳಿದಂಥ ಕ್ವೆಶನ್ಸ್ಗೆ ಉತ್ತರವನ್ನು ಕೊಡಬೇಕು. ಯಾಕೆ ಅಂತಂದರೆ ನಾನು ಕೇಳಿದ್ದು ಕಚ್ಚಾ ತೀವು ಐಲ್ಯಾಂಡನ್ನು ಪಾಲಿಟಿ ಸೆಕ್ಷನಲ್ಲಿ ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಎಕ್ಸಾಂಪಲ್ ಆಗಿ ನೋಡ್ತೀವಿ ಅಂತ. ನೀವು ಕಚ್ಚಾ ತೀವು ಐಲ್ಯಾಂಡ್ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೀರಾ, ಆದರೆ ಪಾಲಿಟಿ ಸೆಕ್ಷನ್ಗೆ ಲಿಂಕ್ ಮಾಡಿ ಹೇಳಿಲ್ಲ. ಪಾಲಿಟಿ ಸೆಕ್ಷನ್ಗೆ ಲಿಂಕ್ ಇದೆ. ಯಾವ ರೀತಿಯಾಗಿ ಅಂತಂದರೆ ಒಂದು ಟೈಮ್ ಲೈನನ್ನು ನೋಡೋಣ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಾ ಇರುವಂಥ ಸಂದರ್ಭದಲ್ಲಿ ದೇಶವನ್ನು ವಿಭಜನೆ ಮಾಡಬೇಕಾಗಿ ಬರುತ್ತೆ. ವಿಭಜನೆ ಮಾಡಬೇಕಾದ್ರೆ ಒಂದು ಕಡೆ ನಮಗೆ ಈಸ್ಟ್ ಪಾಕಿಸ್ತಾನ್ ಇದೆ, ಇನ್ನೊಂದು ಕಡೆ ವೆಸ್ಟ್ ಪಾಕಿಸ್ತಾನ್ ಇದೆ. ಈಸ್ಟ್ ಪಾಕಿಸ್ತಾನ್ ಅಂತಂದರೆ ಇವತ್ತಿನ ಬಾಂಗ್ಲಾದೇಶ್. ಈಗ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಇರುವಂಥ ಬಾರ್ಡರ್ ಏನಿದೆಯಲ್ಲ ಅದನ್ನು ಯಾರು ಡಿಸೈಡ್ ಮಾಡೋದು? ಅದಕ್ಕೋಸ್ಕರ ರೆಡ್ ಕ್ಲಿಫ್ ಅನ್ನುವಂಥ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಲಾಯಿತು. ಇವರ ಅಧ್ಯಕ್ಷತೆಯ ಅಡಿಯಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಇರುವಂಥ ಬಾರ್ಡರನ್ನು ಫಿಕ್ಸ್ ಮಾಡಲಾಯಿತು. ಆದ್ದರಿಂದ ಈ ಬಾರ್ಡರ್ಗೆ ರೆಡ್ ಕ್ಲಿಫ್ ಲೈನ್ ಅನ್ನುವಂಥ ಹೆಸರನ್ನು ಕೂಡ ಕೊಡಲಾಯಿತು. ರೆಡ್ ಕ್ಲಿಫ್ ಲೈನ್ ಏನೋ ಬಂತು, ಬಾರ್ಡರ್ ಏನೋ ಫಿಕ್ಸ್ ಆಯಿತು, ಆದರೆ ಎಲ್ಲ ಬಾರ್ಡರ್ ಇಶ್ಯೂಗಳು ಅಲ್ಲಿಗೆ ಪರಿಹಾರ ಆಗಲಿಲ್ಲ. ಸಾಕಷ್ಟು ಸ್ಥಳಗಳ ವಿಷಯದಲ್ಲಿ ಕನ್ಫ್ಯೂಷನ್ ಹಾಗೇ ಇತ್ತು. ಅಂಥ ಸ್ಥಳಗಳಲ್ಲಿ ಒಂದು ಸ್ಥಳ ಬೆರುಬೆರಿ ಅನ್ನುವಂಥ ಒಂದು ಸ್ಥಳ, ಇವತ್ತಿನ ವೆಸ್ಟ್ ಬೆಂಗಾಲ್ ಏರಿಯಾದಲ್ಲಿ ಇದ್ದಂಥ ಒಂದು ಸ್ಥಳ ಬೆರುಬೆರಿ ಅನ್ನುವಂಥ ಸ್ಥಳ. ಈ ಸ್ಥಳದ ವಿಷಯದಲ್ಲಿ ನಾವು ಈ ಬೆರುಬೆರಿಯನ್ನು ಈಸ್ಟ್ ಪಾಕಿಸ್ತಾನ್ಗೆ ಬಿಟ್ಕೊಡ್ಬೇಕು ಅಂತ ನಿರ್ಧಾರವನ್ನು ಮಾಡ್ತೀವಿ ನೆಹರು ನೂನ್ ಅಕಾರ್ಡ್ ಅನ್ನುವಂಥ ಒಂದು ಅಗ್ರಿಮೆಂಟಿನ ಮುಖಾಂತರವಾಗಿ. ಅಂದರೆ ನಮ್ಮ ದೇಶದ ಒಂದು ಪ್ರದೇಶವನ್ನು ಇನ್ನೊಂದು ದೇಶಕ್ಕೆ ನಾವು ಬಿಟ್ಕೊಡ್ಬೇಕು ಅಂತ ಬಾರ್ಡರ್ ಇಶ್ಯೂನ ಸೆಟಲ್ ಮಾಡಲಿಕ್ಕೋಸ್ಕರನೇ ಬಿಟ್ಕೊಡ್ತಾ ಇರೋದು. ಆದರೆ ನಮ್ಮ ದೇಶದ ಪ್ರದೇಶವನ್ನು ಬಿಟ್ಕೊಡ್ತಾ ಇದ್ದೀವಲ್ಲ, ಈ ರೀತಿಯಾಗಿ ನಮ್ಮ ದೇಶದ ಒಂದು ಪ್ರದೇಶವನ್ನು, ಒಂದು ಸ್ಥಳವನ್ನು ಬೇರೆ ದೇಶಕ್ಕೆ ಬಿಟ್ಟು ಕೊಡುವಂಥ ಅಧಿಕಾರವನ್ನು ಗವರ್ನಮೆಂಟ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆಯಾ? ಈ ಒಂದು ಕ್ವೆಶನ್ ಆಗ ನ್ಯಾಯಾಂಗಕ್ಕೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋದಾಗ ಬೆರುಬೆರಿ ಯೂನಿಯನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಆರ್ಟಿಕಲ್ 3ನ ಅಡಿಯಲ್ಲಿ ಗವರ್ನಮೆಂಟು ಒಂದು ಪ್ರದೇಶವನ್ನು ನಮ್ಮ ದೇಶಕ್ಕೆ ಅಕ್ವೈರ್ ಮಾಡಿಕೊಳ್ಳಬಹುದೇ ಹೊರತು ನಮ್ಮ ದೇಶದ ಒಂದು ಸ್ಥಳವನ್ನು, ಒಂದು ಪ್ರದೇಶವನ್ನು ಬಿಟ್ಟು ಕೊಡುವಂಥ, ಸೀಡ್ ಮಾಡುವಂಥ ಪವರನ್ನು ಹೊಂದಿಲ್ಲ ಹಾಗಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಈಗ ಗವರ್ನಮೆಂಟ್ಗೆ ಆ ಪವರ್ ಇಲ್ಲ ಅಂತಂದರೆ, ಯಾವುದೋ ಒಂದು ಸ್ಥಳವನ್ನು ಬೇರೆ ದೇಶಕ್ಕೆ ಬಿಟ್ಟು ಕೊಡುವಂಥ ಪವರ್ ಗವರ್ನಮೆಂಟ್ಗೆ ಇಲ್ಲ ಅಂತಂದರೆ ಯಾರಿಗೆ ಇದೆ? ಯಾರಿಗೆ ಇದೆ ಅಂತಂದರೆ ಪಾರ್ಲಿಮೆಂಟ್ಗೆ ಇದೆ. ಅದರಲ್ಲೂ ಪಾರ್ಲಿಮೆಂಟ್ಗೆ ಕಾನೂನಿನ ಮುಖಾಂತರವಾಗಿ ಅಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ ಮಾಡುವುದರ ಮುಖಾಂತರವಾಗಿ ನಮ್ಮ ದೇಶದ ಒಂದು ಸ್ಥಳವನ್ನು ಇನ್ನೊಂದು ದೇಶಕ್ಕೆ ಬಿಟ್ಕೊಡಬಹುದು. ಹಾಗಂತ ನಮಗೆ ತಿಳಿಯೋದು ಯಾವಾಗ? ಈ ಬೆರಿ ಯೂನಿಯನ್ ಕೇಸ್ ಜಡ್ಜ್ಮೆಂಟಿನ ಸಂದರ್ಭದಲ್ಲಿ. ಆದ್ದರಿಂದ ಆಗ ಗವರ್ನಮೆಂಟು 9th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಮುಖಾಂತರವಾಗಿ ಈ ಬೆರುಬೆರಿ ಅನ್ನುವಂಥ ಸ್ಥಳವನ್ನು ಪಾಕಿಸ್ತಾನ್ಗೆ ಬಿಟ್ಕೊಡುತ್ತೆ. ಅಂದರೆ ಗವರ್ನಮೆಂಟ್ ತಾನೇ ಬಿಟ್ಕೊಡೋದಿಲ್ಲ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಮುಖಾಂತರವಾಗಿ ಸ್ಥಳವನ್ನು ಸೀಡ್ ಮಾಡಲಾಯಿತು. ಇದು ಬೆರುಬೆರಿ ಯೂನಿಯನ್ ಕೇಸ್. ಇಲ್ಲಿಂದ ನಮಗೆ ಸಿಕ್ಕಂಥ ಪಾಠ ಏನು? ನಮ್ಮ ದೇಶದ ಒಂದು ಸ್ಥಳವನ್ನು ನಾವು ಬಿಟ್ಕೊಡ್ಬೇಕು ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬೇಕೇ ಬೇಕು ಅಂತ. ಆದರೆ ನಂತರ 1969ನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಒಂದು ಸ್ಥಳವನ್ನು ಬಿಟ್ಕೊಡೋದು ಅಲ್ಲ, ಇನ್ ಕೇಸ್ ಆ ಒಂದು ಅಂಶ ಏನಾದರೂ ಬಾರ್ಡರ್ ಸೆಟ್ಲ್ಮೆಂಟಿನ ಅಂಶ ಆಗಿದೆ ಆದರೆ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಅವಶ್ಯಕತೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಈಗ ಈ ಒಂದು ಅಂಶವನ್ನು ಬಳಕೆ ಮಾಡಿಕೊಂಡು 1976ರಲ್ಲಿ ಗವರ್ನಮೆಂಟ್ ಏನು ಮಾಡುತ್ತೆ ಅಂತಂದರೆ, ಇಂಡಿಯಾ ಮತ್ತು ಶ್ರೀಲಂಕಾದ ನಡುವೆ ಒಂದು ಇಶ್ಯೂ ಆಗಿದ್ದಂಥ ಈ ಕಚ್ಚಾ ತೀವು ಐಲ್ಯಾಂಡ್ ಏನಿದೆಯಲ್ಲ ಇದನ್ನು ಶ್ರೀಲಂಕಾಕ್ಕೆ ಬಿಟ್ಕೊಡುತ್ತೆ. ಆದರೆ ಬಿಟ್ಕೊಡ್ತಿರ್ಬೇಕಾದ್ರೆ ಪಾರ್ಲಿಮೆಂಟಿನ ಪರ್ಮಿಷನ್ ತಗೊಳ್ಳೋದಿಲ್ಲ, ಕೇವಲ ತನ್ನ ಕಡೆಯಿಂದ ಗವರ್ನಮೆಂಟ್ ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ ಮುಖಾಂತರವಾಗಿ ಕಚ್ಚಾ ತೀವು ಅನ್ನುವಂಥ ದ್ವೀಪವನ್ನು ಶ್ರೀಲಂಕಾಕ್ಕೆ ಬಿಟ್ಕೊಡುತ್ತೆ. ಈಗ ಇಶ್ಯೂ ಏನಾಯಿತು ಅಂತಂದರೆ, ತಮಿಳುನಾಡು ಗವರ್ನಮೆಂಟ್ ಹೇಳುತ್ತೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಅವಶ್ಯಕತೆ ಇಲ್ಲ ಅಂತ ಮಾತ್ರನೇ ಸುಪ್ರೀಂ ಕೋರ್ಟ್ ಹೇಳಿರೋದು. ಹಾಗಂತ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಅಂದರೆ ಪ್ರೈಮ್ ಮಿನಿಸ್ಟರ್ ಅವರೇ ತಮ್ಮ ಕಡೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅಲ್ಲ, ಪಾರ್ಲಿಮೆಂಟಿನ ನಿರ್ಧಾರ ಅದಾಗಿರಬೇಕು ಹಾಗಂತ ತಮಿಳುನಾಡು ಗವರ್ನಮೆಂಟ್ ಹೇಳುತ್ತೆ. ಸೊ ಒಟ್ಟಾರೆಯಾಗಿ ಕಚ್ಚಾ ತೀವು ಐಲ್ಯಾಂಡ್ ಪಾಲಿಟಿ ಸೆಕ್ಷನ್ಲಿ ಎಲ್ಲಿ ನೋಡ್ತೀರಾ ಅಂತಂದರೆ, ಆರ್ಟಿಕಲ್ 3ನ ವಿಷಯದಲ್ಲಿ ನಮ್ಮ ದೇಶದ ಒಂದು ಪ್ರದೇಶವನ್ನು, ಒಂದು ಸ್ಥಳವನ್ನು ಬಿಟ್ಕೊಡುವಂಥ ಅಧಿಕಾರ ಅಥವಾ ಪವರ್ ಯಾರಿಗಿದೆ ಅನ್ನುವಂಥ ಡಿಸ್ಕಷನ್ನ ವಿಷಯದಲ್ಲಿ, ಈ ಎಲ್ಲದರ ಹಿನ್ನೆಲೆಯಲ್ಲಿ ಪಾರ್ಟ್ 1ನ ಹಿನ್ನೆಲೆಯಲ್ಲಿ ನಾವು ಕಚ್ಚಾ ತೀವು ಐಲ್ಯಾಂಡನ್ನು ನೋಡ್ತೀವಿ. ಎಲ್ಲಿ? ಪಾಲಿಟಿ ಸೆಕ್ಷನಲ್ಲಿ. ಅದೇ IR ಸೆಕ್ಷನಲ್ಲಿ ಆದರೆ ಇಂಡಿಯಾ ಮತ್ತು ಶ್ರೀಲಂಕಾದ ರಿಲೇಷನ್ಶಿಪ್ ಅಡಿಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ನಂತರ ನೆಕ್ಸ್ಟ್ ಕ್ವೆಶನ್ ನಾನು ಲಾಸ್ಟ್ ವೀಕ್ಲಿಯಲ್ಲಿ ಕೇಳಿದ್ದು ಅಂತಂದರೆ, 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಯಾವ ವಿಷಯದಲ್ಲಿ ಅಂತ? ಇದು ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟಿನ ವಿಷಯದಲ್ಲಿ. ಅಂದರೆ ಅಲ್ಲಿಯವರೆಗೂ ಭಾಷೆಯ ಆಧಾರದ ಮೇಲೆ ನಾವು ಸ್ಟೇಟ್ಗಳನ್ನು ರಿಆರ್ಗನೈಸ್ ಮಾಡಬೇಕೋ ಬೇಡವೋ ಅನ್ನುವಂಥ ಡಿಸ್ಕಷನ್ ಇತ್ತು. ಸಾಕಷ್ಟು ಕಮಿಟಿಗಳನ್ನು ಕೂಡ ನಾವು ಮಾಡ್ತೀವಿ. ಧಾರ್ ಕಮಿಟಿ ಆಗಿರಬಹುದು, JVP ಕಮಿಟಿ ಆಗಿರಬಹುದು, ನಂತರ ಕೊನೆಯದಾಗಿ ಫಜಲ್ ಅಲಿ ಕಮಿಟಿ ಬರುತ್ತೆ. ಅದರ ಆಧಾರದ ಮೇಲೆ ನಾವು ಈ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟನ್ನು ತಗೊಂಡು ಬರ್ತೀವಿ. ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ತಂದದ್ದು. ನಂತರ ಅದರ ಹಿಂದಿನ ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ನಾವು ಲಾರ್ಡ್ ಮಯೋದ ಬಗ್ಗೆ ಒಂದು ಯುನೀಕ್ ಪಾಯಿಂಟನ್ನು ನಾನು ಕೇಳಿದ್ದೆ. ಆ ಯುನೀಕ್ ಪಾಯಿಂಟ್ ಏನು ಅಂತಂದರೆ,
ಆಫೀಸಲ್ಲಿ ಇರಬೇಕಾದ್ರೇ ಅಸಾಸಿನೇಟ್ ಆದಂಥ ಹತ್ಯೆಗೆ ಒಳಗಾದಂಥ ಒಬ್ಬ ವೈಸ್ರಾಯ್ ಅಂತಂದರೆ ಅದು ಲಾರ್ಡ್ ಮಯೋ ಅವರೇ ಆಗಿದ್ದಾರೆ. ಲಾರ್ಡ್ ಮಯೋ ಅವರ ಬಗ್ಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಈ ಹಿಂದೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ, 1871ನಲ್ಲಿ ಇಂಡಿಯಾದ ಮೊದಲನೆಯ ಸೆನ್ಸಸ್ ಅನ್ನು ನಾವು ತಗೊಂಡು ಬರ್ತೀವಿ. ಅದು ಕೂಡ ಲಾರ್ಡ್ ಮಯೋ ಅವರು ವೈಸ್ರಾಯ್ ಆಗಿದ್ದಂಥ ಸಂದರ್ಭದಲ್ಲೇ ತಂದದ್ದು. ಲಾರ್ಡ್ ಮಯೋ ಅವರ ಬಗ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಳೇಬೇಕಾಗಿರೋದು ಅಂತಂದರೆ, ಆಫೀಸಲ್ಲಿ ಇರಬೇಕಾದ್ರೇ ಹತ್ಯೆಗೆ ಒಳಗಾದಂಥ ಒಬ್ಬ ವೈಸ್ರಾಯ್ ಅಂತಂದರೆ ಅದು ಲಾರ್ಡ್ ಮಯೋ ಅವರೇ ಆಗಿದ್ದಾರೆ. ನಂತರ ಜೇಮ್ಸ್ ಪ್ರಿನ್ಸೆಪ್ ಅವರ ಬಗ್ಗೆ ಹಿಸ್ಟ್ರಿಯಲ್ಲಿ ಒಂದು ಪಾಯಿಂಟನ್ನು ಹೇಳಿ ಅಂತ ನಾನು ಕೇಳಿದ್ದೆ. ಆ ಪಾಯಿಂಟ್ ಏನು ಅಂತಂದರೆ, ಜೇಮ್ಸ್ ಪ್ರಿನ್ಸೆಪ್ ಅವರೇ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ಗಳನ್ನು, ಅಶೋಕನ ಶಾಸನಗಳನ್ನು ಡೆಸಿಫರ್ ಮಾಡಿದಂಥ ಒಬ್ಬ ತಜ್ಞರು ಆಗಿದ್ದಾರೆ. ಸೊ ಈಗ ನಾವು ಈ ವಾರದ ಆರ್ಟಿಕಲ್ಗಳನ್ನು ಶುರು ಮಾಡೋದಾದರೆ, ಮೊದಲನೇ ಆರ್ಟಿಕಲ್ PIBಯಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಬಗ್ಗೆ, ಭೂ ಪಾರಂಪರಿಕ ತಾಣಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿದ್ದು ಕಲ್ಚರಲ್ ಹೆರಿಟೇಜ್ ಸೈಟ್ಸ್ಗಳನ್ನು, ಸಂಸ್ಕೃತಿಯ ವಿಷಯದಲ್ಲಿ ನಮಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಲಿಸ್ಟ್ ಅಂತ ಏನಿದೆ ಅದರ ಹಿನ್ನೆಲೆಯಲ್ಲಿ ನಾವು ಕಲ್ಚರಲ್ ಹೆರಿಟೇಜ್ ಸೈಟ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಆದರೆ ಈಗ ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋದು ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸು. ಬರೀ ಹೆರಿಟೇಜ್ ಅಲ್ಲ, ಜಿಯೋಲಾಜಿಕಲಿ ನಾವು ನೋಡಿದ್ದಾದರೆ ಭೂವೈಜ್ಞಾನವನ್ನು ನಾವು ನೋಡಿದಾಗ ನಮಗೆ ಸಿಗುವಂಥ ಭೂವಿಜ್ಞಾನದ ಬಗ್ಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗನ್ನು ಜಾಸ್ತಿ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರುವಂಥ ಕೆಲವೊಂದು ತಾಣಗಳಿದ್ದಾವೆ. ಆ ತಾಣಗಳ ಒಂದು ಲಿಸ್ಟನ್ನು ನಮ್ಮ ದೇಶದ ಹಂತದಲ್ಲಿ ನಾವು ತಯಾರು ಮಾಡಿದ್ದೀವಿ. ಆ ಲಿಸ್ಟಿಗೆ ಇನ್ನೂ 2 ಸ್ಥಳಗಳನ್ನು ಆ್ಯಡ್ ಮಾಡಲಾಗಿದೆ ಅಂತ ಈ ವಾರದ PIBಯ ಈ ಆರ್ಟಿಕಲ್ ಹೇಳ್ತಾ ಇದೆ. ಲಿಸ್ಟಿಗೆ ಆ್ಯಡ್ ಆದಂಥ ಆ 2 ಸ್ಥಳಗಳು ಯಾವ್ಯಾವು ಅಂತಂದರೆ, ಒಂದು ಹಿಮಾಚಲ್ ಪ್ರದೇಶದಲ್ಲಿ ಲೊಕೇಟ್ ಆಗಿರುವಂಥ ಶಿವಾಲಿಕ್ ಫಾಸಿಲ್ ಪಾರ್ಕ್. ಫಾಸಿಲ್ ಪಾರ್ಕ್ ಅದರ ಹೆಸರೇ ಹೇಳ್ತಾ ಇದೆ, ಪಳೆಯುಳಿಕೆಗಳನ್ನು ಹೊಂದಿರುವಂಥ ಒಂದು ಮ್ಯೂಸಿಯಂನ ರೂಪದಲ್ಲಿ ಇದೆ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಈ ಮ್ಯೂಸಿಯಂನ ರೂಪದಲ್ಲಿರುವಂಥ ಶಿವಾಲಿಕ್ ಫಾಸಿಲ್ ಪಾರ್ಕ್ ಇದು ಲೊಕೇಟ್ ಆಗಿರೋದು ಹಿಮಾಚಲ್ ಪ್ರದೇಶಲ್ಲಿ. ಇದನ್ನು ನಾವೀಗ ಈ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಲಿಸ್ಟಿಗೆ ಆ್ಯಡ್ ಮಾಡಿದ್ದೀವಿ. ಎರಡನೆಯದು ಸಿಕ್ಕಿಮಲ್ಲಿ ಬಾಕ್ಸಾ ಫಾರ್ಮೇಷನ್ ಅಂತ ಒಂದು ರೀತಿಯ ಬಂಡೆಗಳ ಫಾರ್ಮೇಷನ್. ಇದು ಲೈಮ್ಸ್ಟೋನ್ ಅಥವಾ ಡೋಲಮೈಟ್ ಇಂದ ಆಗಿರುವಂಥದ್ದು. ಈ ಬಾಕ್ಸಾ ಫಾರ್ಮೇಷನ್ ಆಗ್ತಾ ಇರುವಂಥ ಸ್ಥಳ ಏನಿದೆ ಆ ಸ್ಥಳವನ್ನು ನಾವು ಆ್ಯಡ್ ಮಾಡಿದ್ದೀವಿ. ಈಗ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ 2 ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಈ 2 ನಮಗೆ ನೆನಪಿರಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ ಅಂದರೆ ಏನು, ಈ ಲಿಸ್ಟನ್ನು ಯಾರು ತಯಾರು ಮಾಡ್ತಾರೆ, ಈ ಬೇಸಿಕ್ಸ್ ಅಂತೂ ನಮಗೆ ತಿಳಿದಿರಲೇಬೇಕು. ಸೊ ಮೊದಲಿಗೆ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಅಥವಾ ಜಿಯೋ ಹೆರಿಟೇಜ್ ಸೈಟ್ಸ್ ಹಾಗಂದರೆ ಏನು ಅಂತಂದರೆ, ಭೂಮಿಯ ವಿಕಾಸ ಯಾವ ರೀತಿಯಾಗಿ ಆಯಿತು, ಅಲ್ಲಿರುವಂಥ ರಾಕ್ಗಳನ್ನು ಅಧ್ಯಯನ ಮಾಡಿದಾಗ ಲೈಫ್ ಹೇಗೆ ವಿಕಾಸ ಆಯಿತು ಎಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಈ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತಲೇ ಭೂಮಿಯಲ್ಲಿ ಕೆಲವೊಂದು ಸ್ಪೆಷಲ್ ಫೀಚರ್ಸನ್ನು ಹೊಂದಿರುವಂಥ ಸ್ಥಳಗಳು ನಮಗೆ ಸಿಗ್ತವೆ. ಆ ಸ್ಥಳಗಳನ್ನು ಇಲ್ಲಿ ನಾವು ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಕರಿತಾ ಇದ್ದೀವಿ. ಜಸ್ಟ್ 1-2 ಎಕ್ಸಾಂಪಲ್ಸನ್ನು ನೋಡಿ, ಇನ್ನೂ ಸುಲಭವಾಗಿ ನಿಮಗೆ ವಿಜುವಲೈಸೇಷನ್ಗೆ ಬರುತ್ತೆ. ಜಿಯೋ ಹೆರಿಟೇಜ್ ಸೈಟ್ಸ್ ಅಂದರೆ ಯಾವ ರೀತಿಯ ಸ್ಥಳಗಳನ್ನು ನಾವು ಚೂಸ್ ಮಾಡ್ಕೊಂಡಿದ್ದೀವಿ ಅಂತ. ಎಕ್ಸಾಂಪಲ್ ಆಗಿ ಕರ್ನಾಟಕದ್ದೇ ಚಿತ್ರದುರ್ಗದ ಹತ್ತಿರ ಮರಡಿಹಳ್ಳಿ ಅಂತ ಒಂದು ಸ್ಥಳ. ಆ ಸ್ಥಳದಲ್ಲಿ ಬಂಡೆಯ ರೂಪ ಹೇಗಿದೆ ಅಂತ ನೀವಿಲ್ಲಿ ಅಬ್ಸರ್ವ್ ಮಾಡಿ. ಇದನ್ನು ನಾವು ಪಿಲ್ಲೋ ಲಾವಾ ರಾಕ್ ಅಂತ ಕರಿತೀವಿ. ಲಾವಾದಿಂದ ಆಗಿರುವಂಥದ್ದು, ಅದರಲ್ಲೂ ಒಂದು ಸ್ಪೆಷಲ್ ಫೀಚರನ್ನು ಇದು ಹೊಂದಿದೆ. ಇದು ನಮ್ಮ ಭೂಮಿ ಯಾವ ರೀತಿಯಾಗಿ ವಿಕಾಸ ಹೊಂದಿತ್ತು ಅನ್ನುವುದರ ವಿಷಯದಲ್ಲಿ ಸಾಕಷ್ಟು ಅಂಶಗಳನ್ನು ನಮಗೆ ತಿಳಿಸಿಕೊಡುವಂಥ ಬಂಡೆ ಆಗಿದೆ. ಅದೇ ರೀತಿಯಾಗಿ ಬೆಂಗಳೂರಲ್ಲಿ ಇರೋರು ವಿಸಿಟ್ ಮಾಡಬಹುದು. ಲಾಲ್ಬಾಗಲ್ಲಿ ಈ ರೀತಿಯಾದಂಥ ಬಂಡೆಯ ಸ್ಟ್ರಕ್ಚರ್ ನಮಗೆ ಸಿಗುತ್ತೆ. ಆದ್ದರಿಂದ ಇದನ್ನು ಕೂಡ ನಾವು ಈಗಾಗಲೇ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಲಿಸ್ಟಿಗೆ ಆ್ಯಡ್ ಮಾಡಿದ್ದೀವಿ. ಸೊ ಈಗ ನಮಗೆ ಒಂದಷ್ಟು ವಿಜುವಲೈಸೇಷನ್ ಬಂತು. ಭೂಮಿಯ ಮೇಲೆ ಕೆಲವೊಂದು ಸ್ಥಳಗಳು ಇದ್ದಾವೆ, ಅಲ್ಲಿರುವಂಥ ಬಂಡೆಗಳು, ಅಲ್ಲಿರುವಂಥ ಜಿಯೋಲಾಜಿಕಲ್ ಫೀಚರ್ಸು ಸಾಕಷ್ಟು ಸ್ಪೆಷಲ್ ಇರೋದ್ರಿಂದ, ವಿಶೇಷವಾಗಿ ಇರೋದ್ರಿಂದ ನಮಗೆ ಭೂವಿಜ್ಞಾನದ ವಿಷಯದಲ್ಲಿ ಒಂದಷ್ಟು ಜ್ಞಾನವನ್ನು ಕೊಡ್ತವೆ. ಆ ಸ್ಥಳಗಳನ್ನು ನಾವು ಜಿಯೋ ಹೆರಿಟೇಜ್ ಸೈಟ್ಸ್ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀವಿ ಅಂತ ಗೊತ್ತಾಯಿತು ನಮಗೆ. ಈ ಲಿಸ್ಟನ್ನು ಯಾರು ತಯಾರು ಮಾಡ್ತಾರೆ, ಅದಕ್ಕೋಸ್ಕರನೇ ನಮ್ಮಲ್ಲಿ ಒಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ಮಿನಿಸ್ಟ್ರಿ ಆಫ್ ಮೈನ್ಸಿನ ಅಡಿಯಲ್ಲಿ ಈ ಸಂಸ್ಥೆ ಕೆಲಸವನ್ನು ಮಾಡುತ್ತೆ. ಈ ಸಂಸ್ಥೆ ನಮ್ಮ ದೇಶದ ಹಂತದಲ್ಲಿ ನ್ಯಾಷನಲ್ ಜಿಯೋ ಹೆರಿಟೇಜ್ ಸೈಟ್ಸ್ ಲಿಸ್ಟನ್ನು ಮೇಂಟೈನ್ ಮಾಡುತ್ತೆ. ಇದನ್ನು ಬ್ರಿಟಿಷರೇ 1851ನಲ್ಲೇ ತಗೊಂಡು ಬಂದಿದ್ರು. ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ಇಂಡಿಯಾದಲ್ಲಿ ಕೋಲ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಫೈಂಡ್ ಔಟ್ ಮಾಡಿ ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಸಹಾಯ ಮಾಡಲಿ ಅನ್ನುವ ಕಾರಣಕ್ಕೋಸ್ಕರ ಈ ಸಂಸ್ಥೆಯನ್ನು 1851ನಲ್ಲೇ ತಂದಿದ್ರು. ಆದರೆ ತದನಂತರ ಇಂಡಿಪೆಂಡೆನ್ಸಿನ ನಂತರ ನಾವು ನಮ್ಮ ದೇಶದಲ್ಲಿ ಜಿಯೋ ಸೈಂಟಿಫಿಕ್ ಇನ್ಫಾರ್ಮೇಷನ್ ಮಾಹಿತಿ ಏನೇನು ಸಿಗುತ್ತೆ ಭೂವಿಜ್ಞಾನದ ವಿಷಯದಲ್ಲಿ ಅದೆಲ್ಲವನ್ನು ನಾವು ಎನ್ಹ್ಯಾನ್ಸ್ ಮಾಡಲಿಕ್ಕೋಸ್ಕರ, ಒಂದು ಕಡೆ ರೆಪಾಸಿಟ್ರಿಯಾಗಿ ಮೇಂಟೈನ್ ಮಾಡಲಿಕ್ಕೋಸ್ಕರ, ಮಿನರಲ್ ರಿಸೋರ್ಸಸ್ ಎಲ್ಲೆಲ್ಲಿ ಖನಿಜ ಸಂಪತ್ತು ಸಿಗುತ್ತೆ ಅನ್ನೋದನ್ನು ಅಸೆಸ್ ಮಾಡಿ ಕೊಡಲಿಕ್ಕೋಸ್ಕರ ನಮ್ಮ ದೇಶದ ಬೇರೆ ಬೇರೆ ಕಡೆ ಹರಡಿಕೊಂಡಿರುವಂಥ ಈ ಜಿಯೋ ಹೆರಿಟೇಜ್ ಸೈಟ್ಸ್ಗಳು ಅಂತೇನಿದಾವೆ ಇವೆಲ್ಲವುಗಳನ್ನು ಐಡೆಂಟಿಫೈ ಮಾಡಿ, ಪ್ರೊಟೆಕ್ಟ್ ಮಾಡಿ ಮತ್ತು ನಮ್ಮ ಜ್ಞಾನವನ್ನು ವೃದ್ಧಿಪಡಿಸಲಿಕ್ಕೋಸ್ಕರ ಎಲ್ಲ ಫಂಕ್ಷನ್ಸನ್ನು ಕೊಟ್ಟು ಈ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ಜಿಯೋ ಹೆರಿಟೇಜ್ ಸೈಟ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ.
ಅದೇ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ಈ ಲಿಸ್ಟನ್ನು ಯಾರು ತಯಾರು ಮಾಡ್ತಾರೆ ಅಂತಂದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ನೋಡಿದ್ವಿ. ಅದರ ಬಗ್ಗೆ ಹೇಳೋದಾದರೆ ಮಿನಿಸ್ಟ್ರಿ ಆಫ್ ಮೈನ್ಸಿನ ಅಡಿಯಲ್ಲಿ ಈ ಒಂದು ಸಂಸ್ಥೆ ಕೆಲಸವನ್ನು ಮಾಡುತ್ತೆ. ಈ ಸಂಸ್ಥೆಯನ್ನು ತಂದದ್ದು ಬ್ರಿಟಿಷರೇ 1851ನಲ್ಲೇ ತಂದಿದ್ರು. ಎಲ್ಲ ಇನ್ಫಾರ್ಮೇಷನ್ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ವಿ. ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಈಗ ಸದ್ಯಕ್ಕೆ ಈ ಲಿಸ್ಟಿಗೆ ಆ್ಯಡ್ ಆದಂಥ ಈ 2 ಸ್ಥಳಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಇವುಗಳ ಜೊತೆಗೆ ಇತರ ಸ್ಥಳಗಳನ್ನು ಇಲ್ಲಿ ಕೊಟ್ಟಿದ್ದೇವೆ, ಎಲ್ಲ ಸ್ಥಳಗಳನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಪ್ರಿಂಟ್ಔಟ್ ತೆಗೆದುಕೊಂಡು ಇಟ್ಕೊಂಡಿರಿ. ಜಸ್ಟ್ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಒಂದೆರಡು ಬಾರಿ ರಿವೈಸ್ ಮಾಡಿ ಕಣ್ಣಾಡಿಸಿ ಹೋಗಿದ್ರೂ ಸಾಕು. ಇನ್ ಕೇಸ್ ಕ್ವೆಶನ್ ಬಂದಿದೆ ಆದರೆ ಐಡೆಂಟಿಫೈ ಮಾಡಿ ರೈಟ್ ಮಾರ್ಕ್ ಮಾಡಲಿಕ್ಕೆ ಆಗುತ್ತೆ. ಜೊತೆಗೆ ಕೊನೆಯಲ್ಲಿ ಒಂದೇ ಒಂದು ಪಾಯಿಂಟ್ ಇದೆ. ಈಗ ನಮ್ಮ ದೇಶದ ಹಂತದಲ್ಲಿ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ ಅಂತ ನಾವು ತಂದಿದ್ದೀವಲ್ಲ, ಅದೇ ರೀತಿಯಾಗಿ ಗ್ಲೋಬಲಿ ಯಾವುದಾದ್ರೂ ಒಂದು ಲಿಸ್ಟ್ ಇದೆಯಾ? ಹೌದು ಇದೆ, ಜಿಯೋ ಪಾರ್ಕ್ ಲಿಸ್ಟ್ ಅಂತ. ಈ ಜಿಯೋ ಪಾರ್ಕ್ ಲಿಸ್ಟನ್ನು, ಗ್ಲೋಬಲ್ ಜಿಯೋ ಪಾರ್ಕ್ಸ್ ಲಿಸ್ಟನ್ನು ಯಾರು ತಯಾರು ಮಾಡ್ತಾರೆ ಅಂತಂದರೆ ಎಗೇನ್ ಯುನೆಸ್ಕೋನೇ ತಯಾರು ಮಾಡುತ್ತೆ. ಈಗ ಸದ್ಯಕ್ಕೆ 169 ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ಗಳು ಇದ್ದಾವೆ. ಆದರೆ ಇಂಡಿಯಾದ ಕಡೆಯಿಂದ ಯಾವ ಒಂದು ಜಿಯೋಲಾಜಿಕಲ್ ಸೈಟನ್ನು ಐಡೆಂಟಿಫೈ ಇದುವರೆಗೂ ಮಾಡಿಲ್ಲ ಯುನೆಸ್ಕೋ. ಈ ಒಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಳಿ. ಯುನೆಸ್ಕೋದ ಗ್ಲೋಬಲ್ ಜಿಯೋ ಪಾರ್ಕ್ಸಲ್ಲಿ ಇಂಡಿಯಾದ ಕಡೆಯಿಂದ ಯಾವ ತಾಣವನ್ನು ಇಲ್ಲಿಯವರೆಗೂ ಐಡೆಂಟಿಫೈ ಮಾಡಿಲ್ಲ. ನಮ್ಮದೇ ಆದಂಥ ನ್ಯಾಷನಲ್ ಲಿಸ್ಟ್ ಅಂತೂ ಇಷ್ಟೆಲ್ಲ ಇದೆ, ಆದರೆ ಯುನೆಸ್ಕೋದ ಹಂತದಲ್ಲಿ ಇಲ್ಲಿಯವರೆಗೂ ಒಂದನ್ನು ನಾವು ಐಡೆಂಟಿಫೈ ಮಾಡಿಲ್ಲ. ನಂತರ GS ಪೇಪರ್ 2 ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಶಿಫ್ಟ್ ಆಗೋದಾದರೆ ನಮ್ಮ ಚೀಫ್ ಜಸ್ಟಿಸ್ ಅವರು ಈ ವಾರ ಫಾಸ್ಟರ್ ಅನ್ನುವಂಥ ಒಂದು ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಲಾಂಚ್ ಮಾಡಿದ್ದಾರೆ. ಯಾತಕ್ಕೋಸ್ಕರ ಈ ಪ್ಲಾಟ್ಫಾರ್ಮನ್ನು ತಂದದ್ದು? ಯಾತಕ್ಕೋಸ್ಕರ ಅಂತಂದರೆ ಫಾರ್ ಎಕ್ಸಾಂಪಲ್ ಕೋರ್ಟಿಂದ ಯಾವುದೋ ಒಂದು ಆರ್ಡರನ್ನು ಪಾಸ್ ಮಾಡಲಾಗಿದೆ, ಅದು ಸ್ಟೇ ಆರ್ಡರ್ ಆಗಿರಬಹುದು, ಬೇಲ್ ಆಗಿರಬಹುದು, ಮತ್ಯಾವುದೋ ಇಂಟರಿಮ್ ಆರ್ಡರ್ ಆಗಿರಬಹುದು. ಒಟ್ಟಾರೆಯಾಗಿ ಕೋರ್ಟಿಂದ ರಿಲೀಸ್ ಆಗಿರುವಂಥ ಈ ಆರ್ಡರು ಸರಿಯಾದ ಸಂಸ್ಥೆಗೆ ಸರಿಯಾದ ಸಮಯದಲ್ಲಿ ತಲುಪೋದು ವಿಳಂಬ ಆಗಬಹುದು. ಎಕ್ಸಾಂಪಲ್, ಜೈಲಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಬೇಲ್ ಬೇಕಾಗಿದೆ, ಆದರೆ ಬೇಲ್ ರಿಲೀಸ್ ಆಗಿದೆ, ಆದರೆ ಜೈಲಿಗೆ ರೀಚ್ ಆಗಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಈ ವ್ಯಕ್ತಿಯನ್ನು ರಿಲೀಸ್ ಮಾಡಿರೋದಿಲ್ಲ. ಅಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಳಂಬದ ಕಾರಣದಿಂದಾಗಿ ನ್ಯಾಯ ತಲುಪೋದು ವಿಳಂಬ ಆಗ್ತಾ ಇದೆ. ಆದ್ದರಿಂದ ನಾವಿಲ್ಲಿ ಡಿಜಿಟಲ್ ಇಂಡಿಯಾವನ್ನು ಬಳಕೆ ಮಾಡಿಕೊಂಡು ಒಂದು ಹೊಸ ಪ್ಲಾಟ್ಫಾರ್ಮನ್ನೇ ತರ್ತಾ ಇದ್ದೀವಿ, ಫಾಸ್ಟರ್ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಇದು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಇದರ ಉದ್ದೇಶ ಏನು ಅಂತಂದರೆ ಕೋರ್ಟ್ಗಳ ಕಡೆಯಿಂದ ಏನೇನು ಆರ್ಡರ್ಗಳು ರಿಲೀಸ್ ಆಗ್ತವೋ ಆ ಎಲ್ಲವನ್ನು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ರಿಲೀಸ್ ಮಾಡೋದು, ಈ ಆರ್ಡರ್ ಆಗಿ ರಿಲೀಸ್ ಮಾಡೋದು. ಇದರಿಂದ ಸುಲಭವಾಗಿ ಇಮ್ಮಿಡಿಯೇಟ್ಲಿ ಸರಿಯಾದ ಸಂಸ್ಥೆಗೆ ಸರಿಯಾದ ಸಮಯದಲ್ಲಿ ಆ ಆರ್ಡರ್ ಹೋಗಿ ತಲುಪುತ್ತೆ. ಇದರಿಂದ ಜನತೆಗೆ ವಿಳಂಬ ಇಲ್ಲದೆ ನ್ಯಾಯ ಒದಗುತ್ತೆ. ಸೊ ಒಟ್ಟಾರೆಯಾಗಿ ಇಲ್ಲಿ ನಾವು ಡಿಜಿಟಲ್ ಇಂಡಿಯಾವನ್ನು ಬಳಕೆ ಮಾಡ್ತಾ ಇದ್ದೀವಿ. ಎಲ್ಲಿ? ನಮ್ಮ ಜಸ್ಟಿಸ್ ಸಿಸ್ಟಮಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ಈಗ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಸನ್ನು ನೋಡೋಣ. ಮೊದಲಿಗೆ ಲಾಂಚ್ ಮಾಡಿರುವಂಥ ಡಿಜಿಟಲ್ ಪ್ಲಾಟ್ಫಾರ್ಮಿನ ಹೆಸರು ಬಂದು ಫಾಸ್ಟರ್ ಅನ್ನುವಂಥ ಹೆಸರೇ ನಮಗೆ ಹೇಳ್ತಾ ಇದೆ ತ್ವರಿತಗತಿಯಲ್ಲಿ, ತ್ವರಿತ ವೇಗದಲ್ಲಿ ನಾವು ನಮ್ಮ ಆರ್ಡರ್ಗಳನ್ನು ರೀಚ್ ಮಾಡಿಸೋದು. ಅದಕ್ಕೋಸ್ಕರನೇ ನಾವು ಎಲೆಕ್ಟ್ರಾನಿಕ್ ಫಾರ್ಮನ್ನು ಬಳಕೆ ಮಾಡ್ತಾ ಇದ್ದೀವಿ, ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಬಳಕೆ ಮಾಡ್ತಾ ಇದ್ದೀವಿ. ಇಲ್ಲಿ ಫಾಸ್ಟರ್ ಅನ್ನುವಂಥ ಪದದ ಎಕ್ಸ್ಪ್ಯಾನ್ಷನನ್ನು ನೆನ್ಪಿಟ್ಕೊಳ್ಳಿ. ಫಾಸ್ಟ್, ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್. ಈ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ಗಳು ಏನಾಗಿದ್ದಾವೆ? ಕೋರ್ಟಿನ ಆರ್ಡರ್ಗಳು ಆಗಿದ್ದಾವೆ. ಆದ್ದರಿಂದ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಸಹಾಯ ಮಾಡಲಿಕ್ಕೋಸ್ಕರ ಈ ಡಿಜಿಟಲ್ ಪ್ಲಾಟ್ಫಾರ್ಮನ್ನು ನಾವು ಲಾಂಚ್ ಮಾಡಿರೋದು. ಫಾಸ್ಟರ್ ಅಂದರೆ ಏನು, ಯಾತಕ್ಕೋಸ್ಕರ ತಂದಿರೋದು, ಇಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಎಕ್ಸಾಮ್ ಹಾಲಲ್ಲಿ ಡೈರೆಕ್ಟ್ ಆಗಿ ಫಾಸ್ಟರ್ ಅಂತ ಒಂದೇ ಒಂದು ಪದವನ್ನು ಕೊಟ್ಟಾಗ ಅದನ್ನು ಕೋರ್ಟಿಗೆ ಲಿಂಕ್ ಮಾಡಿ ನೀವು ಗೆಸ್ ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ನೀವು ನೆನ್ಪಿಟ್ಕೊಳ್ಬೇಕು, ಫಾಸ್ಟರನ್ನು ತಂದಿರೋದು ಯಾತಕ್ಕೋಸ್ಕರ? ಕೋರ್ಟ್ಗಳಿಗೆ ಸಹಾಯವನ್ನು ಮಾಡಲಿಕ್ಕೋಸ್ಕರ, ಎಲೆಕ್ಟ್ರಾನಿಕ್ ಆರ್ಡರ್ಗಳನ್ನು ರಿಲೀಸ್ ಮಾಡಲಿಕ್ಕೋಸ್ಕರ. ಫಾಸ್ಟರ್ ಅನ್ನೋದೇ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿದ್ದಂಥ ಪಾಯಿಂಟ್ಸು. ನಂತರ ಇದೇ ವಾರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂಥ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಜಾರ್ಖಂಡಿನ ಭೋಕ್ತಾ ಅನ್ನುವಂಥ ಒಂದು ಜಾತಿಯನ್ನ SC ಲಿಸ್ಟಿಂದ ತೆಗೆದುಹಾಕಿ ST ಲಿಸ್ಟ್ಗೆ ಆ್ಯಡ್ ಮಾಡ್ತಿದ್ದಾರೆ ಅಂತ. ಈ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ರಾಜ್ಯಸಭೆ ಬಿಲ್ಲನ್ನು ಪಾಸ್ ಮಾಡಿದೆ ಅಂತ. ಅದರ ಅರ್ಥ ಏನು? ಪಾರ್ಲಿಮೆಂಟ್ ಈ ಕೆಲಸವನ್ನು ಮಾಡ್ತಾ ಇದೆ. ಪಾರ್ಲಿಮೆಂಟಿಗೆ ಒಂದು ಜಾತಿಯನ್ನು SC ಲಿಸ್ಟಿಂದ ತೆಗೆಯೋದು ಅಥವಾ ಹಾಕೋದು, ST ಲಿಸ್ಟಿಂದ ತೆಗೆಯೋದು ಅಥವಾ ಹಾಕೋದು, ಈ ಪವರನ್ನು ಯಾರು ಕೊಟ್ಟದ್ದು? ಈಗಾಗಲೇ ಲಾಸ್ಟ್ ವೀಕ್ ಕರೆಂಟ್ ಅಫೈರ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ST ಲಿಸ್ಟಿನ ವಿಷಯಕ್ಕೆ ಬಂದಿದೆ ಆದರೆ ಈ ಪವರನ್ನು ಪಾರ್ಲಿಮೆಂಟಿಗೆ ಆರ್ಟಿಕಲ್ 342 ಕೊಡುತ್ತೆ ಅಂತ. ಈಗ ಒಂದು ಟ್ರೈಬ್ ಇದೆ ಅಂತಂದರೆ, ಒಂದು ಬುಡಕಟ್ಟು ಸಮುದಾಯ ಇದೆ ಅಂತಂದರೆ ಅದನ್ನು ಮೊದಲಿಗೆ ST ಅಥವಾ ಶೆಡ್ಯೂಲ್ಡ್ ಟ್ರೈಬ್ ಅಂತ ಯಾರು ನೋಟಿಫೈ ಮಾಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅವರು ಒಂದು ರಾಜ್ಯದಲ್ಲಿರುವಂಥ ಒಂದು ಟ್ರೈಬನ್ನು ಶೆಡ್ಯೂಲ್ಡ್ ಟ್ರೈಬ್ ಅಂತ ನೋಟಿಫೈ ಮಾಡ್ತಾರೆ. ಅದಾದ ನಂತರ ಶೆಡ್ಯೂಲ್ಡ್ ಟ್ರೈಬ್ ಲಿಸ್ಟ್ ಏನಿದೆಯಲ್ಲ, ಆ ಲಿಸ್ಟಲ್ಲಿ ಏನಾದರೂ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಮಾಡಬೇಕು ಅಂತಂದರೆ ಆ ಕೆಲಸವನ್ನು ಮಾಡೋದು ಪಾರ್ಲಿಮೆಂಟ್ ಮತ್ತು ಪ್ರೆಸಿಡೆಂಟನ್ನು ನೀವು ಕನ್ಫ್ಯೂಸ್ ಆಗಬಾರ್ದು. ಇನ್ ಕೇಸ್ UPSC ಕೇಳಿದೆ ಆದರೆ ಈ 2 ಪದಗಳಲ್ಲೇ ನಿಮಗೆ ಕನ್ಫ್ಯೂಸ್ ಮಾಡೋದು, ಪ್ರೆಸಿಡೆಂಟ್ ಅವರ ಅಥವಾ ಪಾರ್ಲಿಮೆಂಟಾ ಅಂತ. ಮೊದಲಿಗೆ ನೋಟಿಫೈ ಮಾಡೋದು ಪ್ರೆಸಿಡೆಂಟ್ ಅವರು, ಅದರಲ್ಲೂ ಆ ರಾಜ್ಯದ ಗವರ್ನರ್ ಅವರನ್ನು ಕನ್ಸಲ್ಟ್ ಮಾಡಿ ನಂತರವೇ ನೋಟಿಫೈ ಮಾಡ್ತಾರೆ.
ಅದೇ ಆ ಲಿಸ್ಟಲ್ಲಿ ಏನಾದರೂ ಮಾಡಿಫಿಕೇಷನ್ ಮಾಡಬೇಕು ಅಂತಂದರೆ, ಮಾರ್ಪಾಡು ಮಾಡಬೇಕು ಅಂತಂದರೆ, ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಮಾಡಬೇಕು ಅಂತಂದರೆ ಅದನ್ನು ಮಾಡೋದು ಪಾರ್ಲಿಮೆಂಟ್ ಆಗಿದೆ. ಅದೇ ರೀತಿಯಾಗಿ ಇಲ್ಲೇನು ನಾವು ಶೆಡ್ಯೂಲ್ ಟ್ರೈಬ್ಸನ್ನು ನೋಡಿದ್ವಿ, ಅದೇ ರೀತಿಯಾಗಿ ಶೆಡ್ಯೂಲ್ ಕ್ಯಾಸ್ಟ್ಗೆ ಕೂಡ ಸೇಮ್ ಪ್ರಾವಿಷನ್ಸ್ ಇದ್ದಾವೆ ಆರ್ಟಿಕಲ್ 341 ಅಡಿಯಲ್ಲಿ. ಒಂದು ಕ್ಯಾಸ್ಟನ್ನು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಯಾರು ನೋಟಿಫೈ ಮಾಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅವರು ಮಾಡ್ತಾರೆ. ನಂತರ ಆ ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟ್ ಏನಿದೆಯಲ್ಲ, ಆಯಾ ರಾಜ್ಯಕ್ಕೆ ಆಯಾ ಲಿಸ್ಟ್ ಅಂತ ಏನಿರುತ್ತಲ್ಲ, ಆ ಲಿಸ್ಟಲ್ಲಿ ಏನಾದರೂ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಮಾಡಬೇಕು ಅಂತಂದರೆ ಅದನ್ನು ಯಾರು ಮಾಡ್ತಾರೆ ಅಂತಂದರೆ ಪಾರ್ಲಿಮೆಂಟ್ ಮಾಡುತ್ತೆ. ಅದನ್ನೇ ಈಗ ಸದ್ಯಕ್ಕೆ ಈ ಆರ್ಟಿಕಲಲ್ಲಿ ಕೂಡ ಹೇಳ್ತಾ ಇರೋದು. ಜಾರ್ಖಂಡ್ಗೆ ಸ್ಪೆಸಿಫಿಕ್ ಆಗಿರುವಂಥ SC ಲಿಸ್ಟಲ್ಲಿ ಏನಿದೆಯಲ್ಲ, ಆ ಲಿಸ್ಟಲ್ಲಿರುವಂಥ ಭೋಕ್ತಾ ಅನ್ನುವಂಥ ಸಮುದಾಯವನ್ನು ತೆಗೆದು ಹಾಕ್ತಾ ಇದೆ ಪಾರ್ಲಿಮೆಂಟ್. ಅಟ್ ದ ಸೇಮ್ ಟೈಮ್ ಈ ಸಮುದಾಯವನ್ನು ST ಲಿಸ್ಟ್ಗೆ ಆ್ಯಡ್ ಮಾಡ್ತಾ ಇದೆ. ಅಂದರೆ ಎರಡೂ ಲಿಸ್ಟನ್ನು ಮಾಡಿಫೈ ಮಾಡುವಂಥ, ಮಾರ್ಪಾಡು ಮಾಡುವಂಥ ಶಕ್ತಿ ಅಥವಾ ಪವರ್ ಯಾರಿಗೆ ಇದೆ ಅಂತಂದರೆ ಪಾರ್ಲಿಮೆಂಟ್ಗೆ ಅಂತ ನಿಮಗೆ ನೆನಪಿರಬೇಕು. ಅಷ್ಟು ಮಾತ್ರನೇ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥದ್ದು. ನಂತರ ಇತ್ತೀಚೆಗೆ ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಪಂಜಾಬಿನ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಮೂಡಿವೆ. ಅದಕ್ಕೆ ಕಾರಣ ಪೊಲಿಟಿಕಲ್ ರೀಸನ್ಸ್ ಇದ್ದಾವೆ, ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಇದ್ದಾವೆ. ಇತ್ತೀಚೆಗೆ ಸೆಂಟ್ರಲ್ ಗವರ್ನಮೆಂಟ್ ತಂದಂಥ ಕೆಲವೊಂದು ರೂಲ್ಸಿನ ವಿಷಯದಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ಇದ್ದಾವೆ ಪಂಜಾಬ್ಗೆ. ಆದರೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇಂಪಾರ್ಟೆಂಟ್ ಅಂತಂದರೆ ಎಲ್ಲ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ಪಂಜಾಬಿನ ಕಡೆಯಿಂದ ಈ ವಾರ ಚಂಡೀಗಢನ ವಿಷಯದಲ್ಲಿ ಕೆಲವೊಂದು ಬೆಳವಣಿಗೆಗಳು ಆಗಿದ್ದಾವೆ. ಚಂಡೀಗಢ ಅಂದ ತಕ್ಷಣ ಇದು ಒಂದು ಯೂನಿಯನ್ ಟೆರಿಟರಿ ಆಗಿದೆ. ಪಂಜಾಬ್ ಮತ್ತು ಹರಿಯಾಣ ಎರಡೂ ರಾಜ್ಯಗಳಿಗೆ ಇರುವಂಥ ಒಂದು ಕಾಮನ್ ಕ್ಯಾಪಿಟಲ್ ಆಗಿದೆ. ಯಾವ ರೀತಿಯಾಗಿ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಎರಡಕ್ಕೂ ಸೇರಿ ಒಂದೇ ಹೈದರಾಬಾದ್ ಕ್ಯಾಪಿಟಲ್ ಸಿಟಿ ಇದೆಯಲ್ಲ, ಅದೇ ರೀತಿಯಾಗಿ ಪಂಜಾಬ್ ಮತ್ತು ಹರಿಯಾಣ ಎರಡಕ್ಕೂ ಸೇರಿ ಒಂದೇ ಕ್ಯಾಪಿಟಲ್ ಸಿಟಿ, ಅದು ಚಂಡೀಗಢ ಆಗಿದೆ. ಹಾಗಿದ್ದೂ ಕೂಡ ಇತ್ತೀಚೆಗೆ ಅಂದರೆ ಈ ವಾರ ಏನಾಗಿದೆ ಅಂತಂದರೆ ಪಂಜಾಬಿನ ಕಡೆಯಿಂದ ಪಂಜಾಬ್ ಅಸೆಂಬ್ಲಿ ಒಂದು ರೆಸಲ್ಯೂಷನ್ನ ಪಾಸ್ ಮಾಡಿದೆ. ರೆಸಲ್ಯೂಷನಲ್ಲಿ ಪಂಜಾಬ್ ಅಸೆಂಬ್ಲಿ ಹೇಳ್ತಾ ಇದೆ, ಈ ಚಂಡೀಗಢ ಪಂಜಾಬ್ಗೆ ಮಾತ್ರ ಸೇರಿದ್ದು ಅಂತ ಪಂಜಾಬ್ಗೆ ಹಸ್ತಾಂತರಿಸಬೇಕು, ಟ್ರಾನ್ಸ್ಫರ್ ಮಾಡಬೇಕು, ಹಾಗಂತ ಡಿಮ್ಯಾಂಡ್ ಮಾಡ್ತಾ ಇದೆ ಈ ರೆಸಲ್ಯೂಷನ್ ಮುಖಾಂತರವಾಗಿ ಪಂಜಾಬ್ ಗವರ್ನಮೆಂಟ್. ಪಂಜಾಬ್ ಅಸೆಂಬ್ಲಿ ಈ ರೆಸಲ್ಯೂಷನ್ನ ಪಾಸ್ ಮಾಡಿದೆ. ಅಂದರೆ ಇಲ್ಲಿ ಚಂಡೀಗಢನ ವಿಷಯದಲ್ಲಿ ಒಂದಷ್ಟು ಸಂಕೀರ್ಣತೆ, ಕಾಂಪ್ಲೆಕ್ಸಿಟಿ ಅಂತೂ ಇದೆ. ಆ ಕಾಂಪ್ಲೆಕ್ಸಿಟಿ ಏನು? ಒಂದು ಕಡೆ ಇದು ಯೂನಿಯನ್ ಟೆರಿಟರಿ ಆಗಿದೆ, ಇನ್ನೊಂದು ಕಡೆ ಎರಡು ರಾಜ್ಯಗಳಿಗೆ, ಪಂಜಾಬ್ ಹರಿಯಾಣ ಎರಡು ರಾಜ್ಯಗಳಿಗೆ ರಾಜಧಾನಿ ಆಗಿದೆ. ಹಾಗಿದ್ದೂ ಕೂಡ ಪಂಜಾಬ್ ತನಗೆ ಮಾತ್ರ ಸೇರಿದ್ದು ಅಂತ ರೆಸಲ್ಯೂಷನ್ನ ಪಾಸ್ ಮಾಡ್ತಾ ಇದೆ. ಅಂದರೆ ಚಂಡೀಗಢನ ವಿಷಯದಲ್ಲಿ ಕಾಂಪ್ಲೆಕ್ಸಿಟೀಸ್ ಇದಾವೆ. ಆದರೆ ಈ ಕಾಂಪ್ಲೆಕ್ಸಿಟೀಸ್ಗೆ ಕಾರಣ ಏನು? ಒಂದು ಟೈಮ್ ಲೈನಿನ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಟೈಮ್ ಲೈನನ್ನು ಒಂದು ಕಡೆ ನೀವು ನೋಟ್ ಡೌನ್ ಮಾಡ್ಕೊಂಡಿರಿ, ಪ್ರಿಲಿಮ್ಸ್ಗೆ ಸಹಾಯಕ್ಕೆ ಬರುತ್ತೆ. ಮೇನ್ಸ್ಗಂತೂ ಇದು ಇಂಪಾರ್ಟೆಂಟ್ ಆಗಿಯೇ ಇದೆ. ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾದಲ್ಲಿ ಇದನ್ನು ನೀವು ಓದ್ತೀರಾ. ಮೊದಲಿಗೆ ನಮಗೆ 1947 ಸ್ವಾತಂತ್ರ್ಯದೊಂದಿಗೆ ದೇಶ ವಿಭಜನೆಯೂ ಆಗತ್ತೆ. ಆ ಸಂದರ್ಭದಲ್ಲಿ ಈ ಏರಿಯಾದಲ್ಲಿ ಇದ್ದಂಥ ಪಂಜಾಬ್ ರಾಜ್ಯ ಏನಿದೆ, ಈ ರಾಜ್ಯ ಕೂಡ ವಿಭಜನೆಗೆ ಒಳಗಾಗುತ್ತೆ. ಈ ಪಂಜಾಬ್ ರಾಜ್ಯದ ಈ ಪಶ್ಚಿಮದ ಭಾಗ ಏನಿದೆಯಲ್ಲ, ಈ ಭಾಗ ಪಾಕಿಸ್ತಾನ್ಗೆ ಹೋಗುತ್ತೆ. ಈಸ್ಟರ್ನ್ ಸೈಡಲ್ಲಿರುವಂಥ ಈಸ್ಟರ್ನ್ ಪಂಜಾಬ್ ಇಂಡಿಯಾಕ್ಕೆ ಬರುತ್ತೆ. ಈ ಪಶ್ಚಿಮ ಪಂಜಾಬ್ ಏನಿದೆಯಲ್ಲ, ಇದರ ಒಳಗಡೆನೆ ಲಾಹೋರ್ ಸಿಟಿ ಇದ್ದದ್ದು. ಈ ಲಾಹೋರ್ ಸಿಟಿ ಅಲ್ಲಿಯವರೆಗೂ ಪಂಜಾಬ್ ರಾಜ್ಯಕ್ಕೆ, ಯುನೈಟೆಡ್ ಪಂಜಾಬ್ ರಾಜ್ಯಕ್ಕೆ ಕ್ಯಾಪಿಟಲ್ ಸಿಟಿ ಆಗಿತ್ತು. ಆದರೆ ಲಾಹೋರ್ ವಿಭಜನೆಯ ನಂತರ ಪಾಕಿಸ್ತಾನಕ್ಕೆ ಹೋಯಿತು. ಅಂದರೆ ಇಂಡಿಯಾದ ಸೈಡಲ್ಲಿರುವಂಥ ಈ ಒಂದು ಪಂಜಾಬಿನ ಏರಿಯಾಕ್ಕೆ ಹೊಸ ಕ್ಯಾಪಿಟಲ್ ಸಿಟಿಯನ್ನು ನಾವು ಹುಡುಕಬೇಕಾಗಿ ಬಂತು. ಈ ಹೊಸ ಕ್ಯಾಪಿಟಲ್ ಸಿಟಿಯನ್ನು ನಾವು ಹುಡುಕಬೇಕಾದ್ರೆ ಲಾಹೋರ್ ನಮ್ಮ ಹತ್ತಿರ ಇಲ್ಲ, ಹೊಸ ಕ್ಯಾಪಿಟಲ್ ಸಿಟಿ ಬೇಕು. ಆ ಸಂದರ್ಭದಲ್ಲಿ ಈ ಒಂದು ಏರಿಯಾದಲ್ಲಿ ಲೊಕೇಟ್ ಆಗಿರುವಂಥ ಚಂಡೀಗಢ ನಮ್ಮ ಕಣ್ಣ ಮುಂದೆ ಬರುತ್ತೆ. ಆಗ ಚಂಡೀಗಢನ ಕ್ಯಾಪಿಟಲ್ ಸಿಟಿಯಾಗಿ ನಾವು ಡೆವಲಪ್ ಮಾಡ್ತೀವಿ. ಆದರೆ 1966 ಏನಾಗುತ್ತೆ, ಪಂಜಾಬ್ ರಾಜ್ಯ ವಿಭಜನೆಗೆ ಒಳಗಾಗುತ್ತೆ. ಈ ಟೈಮ್ ಲೈನನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ, ಆಸ್ ಇಟ್ ಈಸ್ ನೀವು ಮೇನ್ಸಲ್ಲಿ ಕೂಡ ರೆಪ್ರೆಸೆಂಟ್ ಮಾಡಲಿಕ್ಕೆ ಆಗುತ್ತೆ. ಒಂದು ಕಡೆ ಪಂಜಾಬ್ ಬಂದಿದೆ, 1966 ಹರಿಯಾಣ ಅನ್ನುವಂಥ ಹೊಸ ರಾಜ್ಯ ಬಂತು. ನಾವು ಒಂದು ರಾಜ್ಯದಿಂದ ಎರಡು ರಾಜ್ಯವನ್ನು ಅಥವಾ ಆ ರಾಜ್ಯವನ್ನು ವಿಭಜನೆಗೆ ಒಳಪಡಿಸೋದು, ಆ ರಾಜ್ಯದ ಗಡಿಗಳನ್ನು ಮಾರ್ಪಾಡು ಮಾಡೋದು, ಇದೆಲ್ಲವನ್ನು ಮಾಡೋದು ಯಾರು ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಕೇಳಿದೆ. ಆದರೆ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಪಾರ್ಲಿಮೆಂಟ್ಗೆ ಎಲ್ಲ ಪವರ್ಗಳು ಇದ್ದಾವೆ ಅಂತ. ಎಲ್ಲವನ್ನ ಮಾಡ್ತಾ ಇರಬೇಕಾದ್ರೆ ಪಾರ್ಲಿಮೆಂಟ್ಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಅಂದರೆ ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನಿದೆ, ಆ ಕಾಯ್ದೆಯ ಅವಶ್ಯಕತೆ ಕೂಡ ಇಲ್ಲ. ಅಂದರೆ ಯಾವುದೇ ಅಮೆಂಡ್ಮೆಂಟ್ ಆ್ಯಕ್ಟ್ ಇಲ್ಲದೆ ಕೇವಲ ಒಂದು ಆ್ಯಕ್ಟಿನ ಮುಖಾಂತರವಾಗಿ, ಕಾಯ್ದೆಯ ಮುಖಾಂತರವಾಗಿ ಪಾರ್ಲಿಮೆಂಟು ಯಾವ ರಾಜ್ಯದ ಎಷ್ಟು ಗಡಿಯನ್ನಾದರೂ ಮಾರ್ಪಾಡಿಗೆ ಒಳಪಡಿಸಬಹುದು. ಈ ಪವರನ್ನು ಬಳಕೆ ಮಾಡಿಕೊಂಡೇ ಇಲ್ಲಿ ಪಂಜಾಬಿಂದ ಹರಿಯಾಣ ಅನ್ನುವಂಥ ಹೊಸ ರಾಜ್ಯವನ್ನು ಸೃಷ್ಟಿಸಿದ್ದು. ಯಾವಾಗ? 1966. ಸೊ 1966 ಪಂಜಾಬಿಂದ ಹರಿಯಾಣ ಅನ್ನುವಂಥ ಹೊಸ ರಾಜ್ಯ ಬಂತು. ಹೊಸ ರಾಜ್ಯ ಬಂತು ಅಂತಂದರೆ ಹೊಸ ರಾಜಧಾನಿಯೂ ಬೇಕು. ಆದರೆ ಹರಿಯಾಣಕ್ಕೆ ತನ್ನದೇ ಆದಂಥ ಕ್ಯಾಪಿಟಲ್ ಸಿಟಿಯನ್ನು ಇನ್ನೂ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಆಗಿರಲ್ಲ. ಆಗ ಏನು ಮಾಡ್ತೀವಿ ಅಂತಂದರೆ ಈ ಚಂಡೀಗಢನ ಎರಡೂ ರಾಜ್ಯಕ್ಕೆ ಕಾಮನ್ ಕ್ಯಾಪಿಟಲ್ ಆಗಿ ಎಸ್ಟಾಬ್ಲಿಷ್ ಮಾಡ್ತೀವಿ. 1966 ಪಂಜಾಬ್ ಮತ್ತು ಹರಿಯಾಣ ಎರಡೂ ರಾಜ್ಯಗಳಿಗೆ ಒಂದೇ ಕ್ಯಾಪಿಟಲ್ ಸಿಟಿ ಚಂಡೀಗಢ ಆಗುತ್ತೆ.
ಆದರೆ ನಂತರದ ದಿನಗಳಲ್ಲಿ ರಾಜಕೀಯದ ಕಾರಣದಿಂದಾಗಿ ಇತರ ಕಾರಣಗಳಿಂದಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತವೆ. ಪಂಜಾಬಲ್ಲಿ ರೀಜನಲಿಸಮ್ ಸಾಕಷ್ಟು ಬೆಳೆಯುತ್ತೆ. ಆ ಸಂದರ್ಭದಲ್ಲಿ ಅಕಾಲಿ ದಲ್ ಅನ್ನುವಂಥ ಪೊಲಿಟಿಕಲ್ ಪಾರ್ಟಿ ಏನು ಮಾಡುತ್ತೆ ಅಂತಂದರೆ ತನ್ನ ಕಡೆಯಿಂದ ಆನಂದ್ಪುರ್ ಸಾಹಿಬ್ ರೆಸಲ್ಯೂಷನ್ನ ಪಾಸ್ ಮಾಡಿಸುತ್ತೆ 1973ಯಲ್ಲಿ. ವೆರಿ ಇಂಪಾರ್ಟೆಂಟ್ ಆನಂದ್ಪುರ್ ಸಾಹಿಬ್ ರೆಸಲ್ಯೂಷನ್ ಅದು ಪ್ರಿಲಿಮ್ಸಲ್ಲಿ ಕೂಡ ಜಸ್ಟ್ ಒಂದು ವರ್ಡ್ ಆಗಿ ಕೇಳಬಹುದು. ಈ ರೆಸಲ್ಯೂಷನ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಸ್ಟೇಟ್ಗಳು ಸೆಂಟ್ರಿನ ಕಡೆಯಿಂದ ಸಾಕಷ್ಟು ಪವರ್ನ ತಮಗೆ ಬಿಟ್ಕೊಡಿ ಅಂತ ಕೇಳ್ತಾ ಇರುವಂಥ ಡಿಮ್ಯಾಂಡ್ ಮಾಡ್ತಾ ಇರುವಂಥ ಒಂದು ಜರ್ನಿಯಲ್ಲಿ ಒಂದು ಮೇಜರ್ ಪಾಯಿಂಟ್ ಆಗುತ್ತೆ ಆನಂದ್ಪುರ್ ಸಾಹಿಬ್ ರೆಸಲ್ಯೂಷನ್ ಅನ್ನೋದು. ಇದರ ಅರ್ಥ ಏನು ಅಂತಂದರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನೋಡಿದಾಗ ಸಾಕಷ್ಟು ಪವರ್ಗಳನ್ನು ಸೆಂಟರ್ಗೆ ಕೊಡಲಾಗಿದೆ, ಯೂನಿಯನ್ ಗವರ್ನಮೆಂಟ್ಗೆ ಕೊಡಲಾಗಿದೆ. ಫಾರ್ ಎಕ್ಸಾಂಪಲ್ 7th ಶೆಡ್ಯೂಲನ್ನೇ ತಗೊಳ್ಳೋಣ. 7th ಶೆಡ್ಯೂಲ್ ಏನನ್ನ ಮಾತಾಡುತ್ತೆ? ಯಾರು ಯಾವ ವಿಷಯದ ಮೇಲೆ ಕಾನೂನನ್ನು ಮಾಡಬಹುದು, ಸೆಂಟರ್ ಯಾವುದಕ್ಕೆ, ಸ್ಟೇಟ್ ಯಾವುದಕ್ಕೆ ಮತ್ತು ಎರಡೂ ಯಾವ ವಿಷಯಗಳ ಮೇಲೆ ಕಾನೂನನ್ನು ಮಾಡಬಹುದು. ಹಾಗಂತ 3 ಲಿಸ್ಟ್ಗಳನ್ನು ಕೊಡುತ್ತೆ 7th ಶೆಡ್ಯೂಲ್. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ. ಈ 3 ಲಿಸ್ಟ್ಗಳನ್ನು ಬಿಟ್ಟು ಉಳಿದಿರುವಂಥ ವಿಷಯಗಳು ಏನಿದಾವಲ್ಲ, ಎಕ್ಸಾಂಪಲ್ ಇತ್ತೀಚೆಗೆ ನಮ್ಮ ಮುಂದೆ ಸ್ಪೆಕ್ಟ್ರಮ್ ಅನ್ನುವಂಥ ವಿಷಯ ಬಂದಿದೆ. ಈ ರೀತಿಯಾಗಿ ಸಾಕಷ್ಟು ವಿಷಯಗಳನ್ನು ನಮ್ಮ ಸಂವಿಧಾನದಲ್ಲಿ ನಮಗೆ ಆ ಸಂದರ್ಭದಲ್ಲಿ 1947ನ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಆಗಿಲ್ಲ. ಅಲ್ಲಿ ಉಲ್ಲೇಖ ಮಾಡಲಿಕ್ಕೆ ಆಗಿಲ್ಲದೇ ಇರುವಂಥ ಹೊಸ ವಿಷಯಗಳು ಏನು ಡೆವಲಪ್ ಆಗಿದ್ದಾವೆ ಆ ವಿಷಯಗಳು ಎಲ್ಲ ವಿಷಯಗಳನ್ನು ನಾವು ಯಾರು ಇಲ್ಲಿ ಆ ವಿಷಯಗಳ ಬಗ್ಗೆ ಕಾನೂನನ್ನು ಮಾಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ರೆಸಿಡ್ಯರಿ ಪವರ್, ಶೇಷಾಧಿಕಾರಗಳು ಅಂತ ನಾವು ಏನು ನೋಡ್ತೀವಿ, ಈ ರೆಸಿಡ್ಯರಿ ಪವರ್ನ ಯಾರಿಗೆ ಕೊಟ್ಟಿದ್ವಿ ಅಂತಂದರೆ ಸೆಂಟ್ರಲ್ ಗವರ್ನಮೆಂಟ್ಗೆ. ಅಂದರೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಉಲ್ಲೇಖ ಆಗಿಲ್ಲದೇ ಇರುವಂಥ ಇತರ ವಿಷಯಗಳ ಬಗ್ಗೆ ಯಾರು ಕಾನೂನನ್ನು ಮಾಡ್ತಾರೆ ಅಂತಂದರೆ ಸೆಂಟರೇ ಮಾಡುತ್ತೆ. ಅದೇ USA ಹೋಗಿ ನೋಡಿದ್ದೆ ಆದರೆ ಅಲ್ಲಿರುವಂಥ ಸ್ಟೇಟ್ಗಳು ಮಾಡ್ತವೆ. ಅಂದರೆ USA ಸ್ಟೇಟ್ಗಳಿಗೆ ಹೆಚ್ಚಿನ ಪವರ್ಗಳನ್ನು ಕೊಡಲಾಗಿದೆ, ಅದೇ ಇಂಡಿಯಾದಲ್ಲಿ ಸೆಂಟರ್ಗೆ ಹೆಚ್ಚಿನ ಪವರನ್ನು ಕೊಡಲಾಗಿದೆ. ಇನ್ಫ್ಯಾಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಾರೆ ಸೆಂಟರಿನ ಕಡೆಗೆ ವಾಲಿರುವಂಥ ಸಂವಿಧಾನ ಅಂತ. ಅಂದರೆ ಇಲ್ಲಿ ಸೆಂಟರಿನ ಕೈಯಲ್ಲಿ ಹೆಚ್ಚಿನ ಪವರ್ಗಳು ಇರೋದ್ರಿಂದ ನಮ್ಮ ಸಂವಿಧಾನ ಬಂದ ದಿನದಿಂದನೂ ಸ್ಟೇಟ್ಗಳು ತಮಗೆ ಹೆಚ್ಚಿನ ಅಧಿಕಾರಗಳು ಬೇಕು ಅಂತ ಡಿಮ್ಯಾಂಡ್ ಮಾಡ್ಕೊಳ್ತಾನೇ ಬಂದಿದ್ದಾವೆ. ಅದು ನಮ್ಮ ಫೆಡರಲಿಸಮಿನ ಭಾಗ ಆಗಿದೆ. ಹಾಗೆ ಡಿಮ್ಯಾಂಡನ್ನು ಮಾಡ್ಕೊಳ್ತಾ ಬಂದಿರಬೇಕಾದ್ರೆ ಸ್ಟೇಟ್ಗಳು ಹೆಚ್ಚಿನ ಪವರ್ಗಳನ್ನು ಡಿಮ್ಯಾಂಡ್ ಮಾಡ್ತಾ ಬಂದಿರುವಂಥ ಜರ್ನಿಯಲ್ಲಿ ಒಂದು ಪಾಯಿಂಟ್ ಈ ಆನಂದ್ಪುರ್ ಸಾಹಿಬ್ ರೆಸಲ್ಯೂಷನ್ ಅನ್ನೋದು. ಸಾಕಷ್ಟು ಡಿಮ್ಯಾಂಡ್ಗಳನ್ನು ಮುಂದಿಡಲಾಗುತ್ತೆ. ಈ ರೆಸಿಡ್ಯೂರಿ ಪವರ್ಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಸಾಕಷ್ಟು ಪವರ್ಗಳನ್ನು ಸ್ಟೇಟ್ಗಳಿಗೆ ಕೊಡಬೇಕು, ಸೆಂಟರಿನ ಹತ್ತಿರ ಇಷ್ಟೆಲ್ಲ ಪವರ್ಗಳು ಇರಬಾರ್ದು ಅಂತ ಈ ರೆಸಲ್ಯೂಷನ್ ಹೇಳುತ್ತೆ. ಆ ರೆಸಲ್ಯೂಷನ್ ಅಲ್ಲಿ ಇದ್ದಂತ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಪಂಜಾಬ್ ಸ್ಪೆಸಿಫಿಕ್ ಆಗಿ ಚಂಡೀಗಢನ ಪಂಜಾಬ್ಗೆ ಹಸ್ತಾಂತರಿಸಬೇಕು ಅಂತ ಈ ರೆಸಲ್ಯೂಷನ್ ಅಲ್ಲಿ ಉಲ್ಲೇಖ ಮಾಡಲಾಯಿತು. ಅಂದ್ರೆ 1973ನಲ್ಲೇ ಡಿಮ್ಯಾಂಡ್ ಶುರುವಾಗಿದೆ, ಚಂಡೀಗಢ ಪಂಜಾಬ್ಗೆ ಸೇರಿದ್ದು ಅನ್ನುವಂಥ ಡಿಮ್ಯಾಂಡ್. ನಂತರದ ದಿನಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತವೆ. ಇನ್ಫ್ಯಾಕ್ಟ್ 1985ಅಲ್ಲಿ ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಲೋಂಗೋವಾಲ್ ಅನ್ನುವಂಥ ಒಬ್ಬರು ಲೀಡರ್, ಪಂಜಾಬಿನ ಲೀಡರ್, ಅವರ ಜೊತೆಗೆ ಒಂದು ಅಕಾರ್ಡನ್ನು ಕೂಡ ಮಾಡ್ಕೊಳ್ತಾರೆ. ಯಾಕೆ ಅಂತಂದರೆ 1973ನ ನಂತರ ಸಾಕಷ್ಟು ಪ್ರೊಟೆಸ್ಟ್ಗಳು ಆಗಿರ್ತವೆ. ಆ ಪ್ರೊಟೆಸ್ಟಿನ ಹಿನ್ನೆಲೆಯಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟೇ ಈ ರಾಜೀವ್ ಲೋಂಗೋವಾಲ್ ಅಕಾರ್ಡ್ ಅಂತ. ಎಲ್ಲದರ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ನೀವು ನಿಮ್ಮ ಪೋಸ್ಟ್ ಇಂಡಿಪೆಂಡೆನ್ಸ್ ಕ್ಲಾಸಲ್ಲಿ ಅಧ್ಯಯನ ಮಾಡ್ತೀರಾ. ಜಸ್ಟ್ ನಮ್ಮ ಡಿಸ್ಕಷನ್ಗೆ ಬೇಕಾಗಿರುವಷ್ಟು ಪಾಯಿಂಟ್ಗಳನ್ನು ಮಾತ್ರ ನೋಡೋಣ. ಈಗ ಈ ರಾಜೀವ್ ಲೋಂಗೋವಾಲ್ ಅಕಾರ್ಡ್ ಏನಿದೆಯಲ್ಲ, ಇದರಲ್ಲಿ ಕೂಡ ಉಲ್ಲೇಖ ಮಾಡಲಾಯಿತು ಚಂಡೀಗಢನ ಪಂಜಾಬ್ಗೆ ಹಸ್ತಾಂತರ ಮಾಡಲಾಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಚಂಡೀಗಢನ ವಿಷಯದಲ್ಲಿ ಮುಂಚಿನಿಂದಲೂ ಇತ್ತು. ಈಗ ಕೂಡ ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇದೆ ಪಂಜಾಬ್ ಗವರ್ನಮೆಂಟು, ಪಂಜಾಬ್ ಅಸೆಂಬ್ಲಿ ರೆಸಲ್ಯೂಷನ್ನ ಮುಖಾಂತರವಾಗಿ. ಈಗ ಒಟ್ಟಾರೆಯಾಗಿ ನಮಗೆ ಸ್ಟೋರಿ ಅಂತೂ ಗೊತ್ತಾಯಿತು ಚಂಡೀಗಢನ ವಿಷಯದಲ್ಲಿ ಇಷ್ಟೆಲ್ಲ ಕಾಂಪ್ಲೆಕ್ಸಿಟಿ ಯಾಕೆ ಇದೆ ಅಂತ. ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಏನನ್ನ ಹೇಳುತ್ತೆ? ಯೂನಿಯನ್ ಟೆರಿಟರಿ ಆಗಿರುವಂಥ ಚಂಡೀಗಢನ ತನಗೆ ಬೇಕು ಅಂತ ಪಂಜಾಬ್ ಏನೋ ಹೇಳ್ತಾ ಇದೆ. ಕಾನ್ಸ್ಟಿಟ್ಯೂಷನ್ ಯೂನಿಯನ್ ಟೆರಿಟರಿಗಳ ಬಗ್ಗೆ ಏನನ್ನ ಹೇಳುತ್ತೆ? ಮೊದಲಿಗೆ ಅದರ ಹೆಸರೇ ಹೇಳ್ತಾ ಇದೆ ಯೂನಿಯನ್ ಟೆರಿಟರಿ. ಯೂನಿಯನಿನ ಕಡೆಯಿಂದ, ಕೇಂದ್ರದ ಕಡೆಯಿಂದ ಆಡಳಿತಕ್ಕೆ ಒಳಪಟ್ಟಂತ ಒಂದು ಟೆರಿಟರಿ. ಅಂದರೆ ಸ್ಟೇಟ್ಗಳಿಗೆ ಪವರ್ ಇಲ್ಲ, ಯಾರಿಗೆ ಪವರ್ ಇದೆ? ಯೂನಿಯನ್ಗೆ ಪವರ್ ಇದೆ. ಇನ್ನು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದರೆ ಯೂನಿಯನ್ ಟೆರಿಟರಿಗಳ ವಿಷಯದಲ್ಲಿ ಆಡಳಿತವನ್ನು ನೋಡ್ಕೊಳ್ಳುವಂಥ ಮಿನಿಸ್ಟ್ರಿ ಯಾವುದು ಅಂತಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ನಂತರ ಈ ಯೂನಿಯನ್ ಟೆರಿಟರಿಗಳ ಬಗ್ಗೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ಸ್ ಎಲ್ಲಿದ್ದಾವೆ ಅಂತಂದರೆ ಪಾರ್ಟ್ 8 ಆಫ್ ದಿ ಕಾನ್ಸ್ಟಿಟ್ಯೂಷನಲ್ಲಿ, ನಮ್ಮ ಸಂವಿಧಾನದ 8ನೇ ಭಾಗದಲ್ಲಿ ಯೂನಿಯನ್ ಟೆರಿಟರಿಗೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳು ನಮಗೆ ಸಿಗ್ತವೆ. ಈ ಯೂನಿಯನ್ ಟೆರಿಟರಿಗಳನ್ನು ಕೇಂದ್ರ ಯಾವ ರೀತಿಯಾಗಿ ಆಡಳಿತಕ್ಕೆ ಒಳಪಡಿಸುತ್ತೆ ಅಂತಂದರೆ, ಕೇಂದ್ರ ಅಂದ ತಕ್ಷಣ ಕೇಂದ್ರದಲ್ಲಿ ನಮಗೆ ಪ್ರೆಸಿಡೆಂಟ್ ಅವರು ಬರ್ತಾರೆ. ಪ್ರೆಸಿಡೆಂಟ್ ಅವರ ಹೆಸರಲ್ಲೇ ಎಲ್ಲ ಕೇಂದ್ರದ ಆಡಳಿತ ನಡೆಯೋದು. ಈಗ ಪ್ರೆಸಿಡೆಂಟ್ ಅವರು ತಮ್ಮ ಕಡೆಯಿಂದ ಅಡ್ಮಿನಿಸ್ಟ್ರೇಟರ್ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಒಬ್ಬರನ್ನ ಈ ಯೂನಿಯನ್ ಟೆರಿಟರಿಗಳಿಗೆ ಅಪಾಯಿಂಟ್ ಮಾಡುವುದರ ಮುಖಾಂತರವಾಗಿ ಅಲ್ಲಿನ ಆಡಳಿತವನ್ನು ನೋಡ್ಕೊಳ್ತಾರೆ. ಪ್ರತಿಯೊಂದು ಯೂನಿಯನ್ ಟೆರಿಟರಿಗೂ ಐದರ ಅಡ್ಮಿನಿಸ್ಟ್ರೇಟರ್ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಅಂತ ಪ್ರೆಸಿಡೆಂಟ್ ಅವರ ಕಡೆಯಿಂದ ಒಬ್ಬರನ್ನ ಅಪಾಯಿಂಟ್ ಮಾಡಲಾಗುತ್ತೆ. ಆದರೆ ಈ ಯೂನಿಯನ್ ಟೆರಿಟರಿ ಅನ್ನುವಂಥ ಕಾನ್ಸೆಪ್ಟ್ ಏನಿದೆಯಲ್ಲ, ಈ ಕಾನ್ಸೆಪ್ಟ್ ನಮಗೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಇರಲಿಲ್ಲ. ಈ ಕಾನ್ಸೆಪ್ಟನ್ನು ನಾವು ಆ್ಯಡ್ ಮಾಡೋದು 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಮುಖಾಂತರವಾಗಿ.
ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಈ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟಿನ ಮುಖಾಂತರವಾಗಿ ಸ್ಟೇಟ್ ರಿಆರ್ಗನೈಸೇಷನ್ ನಾವು ಮಾಡಿದ್ವಿ ಅಂತ. ರಾಜ್ಯಗಳನ್ನು ಮರುವಿಂಗಡಣೆ ಮಾಡಿದ್ವಿ. ಆ ಸಂದರ್ಭದಲ್ಲೇ ರಾಜ್ಯಗಳನ್ನು ನಾವು ಮರುವಿಂಗಡಣೆ ಮಾಡಿದಾಗ ಕೆಲವೊಂದು ಸ್ಥಳಗಳನ್ನು ಕೇಂದ್ರವೇ ಡೈರೆಕ್ಟ್ಲಿ ಆಡಳಿತ ಮಾಡಬೇಕು ಅಂತ ಅನ್ನಿಸಿ ಈ ಯೂನಿಯನ್ ಟೆರಿಟರೀಸ್ ಅನ್ನುವಂಥ ಕಾನ್ಸೆಪ್ಟನ್ನು ನಾವು ತಗೊಂಡು ಬರ್ತೀವಿ. ಸೊ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಇರಲಿಲ್ಲ, ಬಂದದ್ದು ಯಾವಾಗ? 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ನಂತರ ಕೇಂದ್ರಾಡಳಿತ ಪ್ರದೇಶಗಳು ಅಥವಾ ಯೂನಿಯನ್ ಟೆರಿಟರಿಗಳು ಅಂದ ತಕ್ಷಣ ಎಲ್ಲವಕ್ಕೂ ಒಂದೇ ರೀತಿಯಾದಂಥ ಆಡಳಿತವನ್ನು ನಾವು ಕೊಟ್ಟಿಲ್ಲ. ಕೆಲವೊಂದಕ್ಕೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ರೀತಿಯಲ್ಲಿ ಒಂದು ಲೆಜಿಸ್ಲೇಟಿವ್ ಬಾಡಿಯನ್ನು ಕೊಟ್ಟಿದ್ದೀವಿ. ಎಕ್ಸಾಂಪಲ್ ಡೆಲ್ಲಿ ಆಗಿರಬಹುದು, ಪುದುಚೇರಿ ಆಗಿರಬಹುದು, ಇತ್ತೀಚೆಗೆ ನಾವು ಕ್ರಿಯೇಟ್ ಮಾಡಿದಂಥ ಜಮ್ಮು ಅಂಡ್ ಕಾಶ್ಮೀರ ಆಗಿರಬಹುದು. ಎಲ್ಲ ಕಡೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ. ಉಳಿದಿರುವಂಥ ಯೂನಿಯನ್ ಟೆರಿಟರಿಗಳಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಲ್ಲ. ಈ ರೀತಿಯಾಗಿ ಬೇರೆ ಬೇರೆ ಮಾಡೆಲ್ಗಳು ನಮ್ಮಲ್ಲಿ ಇರೋದು. ಇತ್ತೀಚೆಗೆ ತಾನೇ 2 ಯೂನಿಯನ್ ಟೆರಿಟರಿಗಳನ್ನು ಮರ್ಜ್ ಮಾಡ್ತೀವಿ, ದಿಯು ದಮನ್, ದಾದ್ರಾ ನಾಗರ್ ಹವೇಲಿಯನ್ನು. ನಂತರ ಜಮ್ಮು ಅಂಡ್ ಕಾಶ್ಮೀರ್ ಮತ್ತು ಲಡಾಖ್ ಅನ್ನುವಂಥ 2 ಯೂನಿಯನ್ ಟೆರಿಟರಿಗಳನ್ನು ಜಮ್ಮು ಅಂಡ್ ಕಾಶ್ಮೀರ್ ರಾಜ್ಯವನ್ನು ವಿಭಾಗ ಮಾಡಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ಇಷ್ಟೆಲ್ಲ ಡೆವಲಪ್ಮೆಂಟ್ಗಳು ಇತ್ತೀಚೆಗೆ ಆದದ್ದು. ನಂತರ ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಚಂಡೀಗಢ ಕೂಡ ಒಂದು ಯೂನಿಯನ್ ಟೆರಿಟರಿ, ಅದನ್ನು ತನಗೆ ಬೇಕು ಅಂತ ಪಂಜಾಬ್ ಹೇಳ್ತಾ ಇದೆ ಅಂತ. ಈಗ ಪಂಜಾಬ್ಗೆ ಚಂಡೀಗಢನ ಕೊಡಬೇಕು ಅಂತಂದ್ರೂ ಆ ಕೊಡುವಂಥ ಪವರ್ ಯಾರಿಗೆ ಇದೆ ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ನೇ ಹೇಳುತ್ತೆ. ಆರ್ಟಿಕಲ್ 3ನ ಮುಖಾಂತರವಾಗಿ ಪಾರ್ಲಿಮೆಂಟ್ಗೆ ಮಾತ್ರನೇ ಆ ಪವರ್ ಇದೆ ಅಂತ. ಅಂದರೆ ಈಗ ಒಂದು ರಾಜ್ಯ ಆಗಿರಬಹುದು, ಯೂನಿಯನ್ ಟೆರಿಟರಿ ಆಗಿರಬಹುದು, ಅವುಗಳ ಗಡಿ ಪ್ರದೇಶಗಳನ್ನು ಮಾರ್ಪಾಡು ಮಾಡುವಂಥ ಅಥವಾ ಒಂದು ರಾಜ್ಯವನ್ನು 2ಆಗಿ ವಿಭಾಗ ಮಾಡುವಂಥ ಎಲ್ಲ ಪವರ್ಗಳು ಯಾರಿಗೆ ಇದಾವೆ ಅಂತಂದರೆ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಪಾರ್ಲಿಮೆಂಟ್ಗೆ ಮಾತ್ರನೇ ಇರೋದು ಅಂತ. ಎಲ್ಲ ಪವರ್ಗಳನ್ನು ಹೊಂದಿರಬೇಕಾದ್ರೆ ಪಾರ್ಲಿಮೆಂಟ್ ಏನಾದರೂ ಈ ಕೆಲಸಗಳನ್ನು ಮಾಡ್ತಾ ಇದೆ ಅಂತಂದರೆ ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ತರುವಂಥ ಅವಶ್ಯಕತೆ ಕೂಡ ಇಲ್ಲ. ಒಂದು ಕಾಯ್ದೆಯ ಮುಖಾಂತರವಾಗಿಯೇ ಎಲ್ಲ ಕೆಲಸವನ್ನ ಪಾರ್ಲಿಮೆಂಟ್ ಮಾಡಬಹುದು. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಚಂಡೀಗಢನ ವಿಷಯದಲ್ಲಿ ನಡೀತಾ ಇರುವಂಥ ಓವರಾಲ್ ಈ ಇಶ್ಯೂ ಏನು ಅಂತ ನಮಗೆ ಅರ್ಥ ಆಗಿರಬೇಕು. ನಂತರ ಚಂಡೀಗಢ ಒಂದು ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಯೂನಿಯನ್ ಟೆರಿಟರಿಯ ಬಗ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏನೇನನ್ನ ಹೇಳುತ್ತೆ ಈ ವಿಷಯ ನಮಗೆ ಅರ್ಥ ಆಗಿರಬೇಕು. ನಂತರ ಈಗ ಚಂಡೀಗಢನ ಪಂಜಾಬ್ ಡಿಮ್ಯಾಂಡ್ ಮಾಡ್ತಾ ಇರೋದ್ರಿಂದ ಅದನ್ನ ಪಂಜಾಬ್ಗೆ ಕೊಡಬೇಕು ಅಂತಂದ್ರೆ ಯಾರಲ್ಲಿ ಆ ಪವರ್ ಇದೆ? ಪಾರ್ಲಿಮೆಂಟಲ್ಲಿ. ಯಾವ ಆರ್ಟಿಕಲ್ ಹೇಳ್ತಾ ಇದೆ? ಆರ್ಟಿಕಲ್ 3 ಹೇಳ್ತಾ ಇದೆ. ಇಷ್ಟು ನಮಗೆ ನೆನಪಿದ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ ಇದೇ ವಾರ ಸುಪ್ರೀಂ ಕೋರ್ಟ್ ತಮಿಳುನಾಡಿನಲ್ಲಿ 1 ಯಾರ್ ಅನ್ನುವಂಥ ಒಂದು ಸಮುದಾಯಕ್ಕೆ 10.5% ಅಷ್ಟು ಮೀಸಲಾತಿಯನ್ನು ಕೊಡಲಾಗಿತ್ತು, ಅದನ್ನು ತೆಗೆದುಹಾಕಿದೆ, ಸ್ಟ್ರೈಕ್ ಡೌನ್ ಮಾಡಿದೆ ಈ ಮೀಸಲಾತಿಯನ್ನು. ಯಾಕೆ ಅಂತ ನಾವೀಗ ಅನಲೈಸ್ ಮಾಡೋಣ ಮತ್ತು ಸಂವಿಧಾನದಲ್ಲಿ ಕೆಲವೊಂದು ಪ್ರಾವಿಷನ್ಗಳನ್ನು ನೋಡಬೇಕಾಗಿದೆ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ, ಅದನ್ನು ಕೂಡ ನೋಡೋಣ. ಮೊದಲಿಗೆ ನಾವು ತಮಿಳುನಾಡಿನಲ್ಲಿ ಮೀಸಲಾತಿ ಎಷ್ಟರ ಮಟ್ಟಿಗೆ ಇದೆ ಅಂತ ನೋಡಿದ್ದೆ ಆದರೆ 69% ಅಷ್ಟು 69% ಮೀಸಲಾತಿ ಇದೆ ತಮಿಳುನಾಡಿನಲ್ಲಿ. ಈ 69%ಅಲ್ಲಿ 30%ಅನ್ನು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅಂತ ಹಿಂದುಳಿದಿರುವಂಥ ವರ್ಗಗಳಿಗೆ ಅಂತ ಕೊಡಲಾಗಿದೆ. ಆ ಹಿಂದುಳಿದಿರುವಂಥ ವರ್ಗಗಳಲ್ಲಿ ಹಿಂದುಳಿದಿರುವಂಥ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸ್ ಕೂಡ ಇನ್ಕ್ಲೂಡ್ ಆಗಿದ್ದಾರೆ. ಸೊ ಒಟ್ಟಾರೆಯಾಗಿ 69%ಅಲ್ಲಿ 30% ಮೀಸಲಾತಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಹೋಗುತ್ತೆ. ನಂತರ ಪಾಪ್ಯುಲೇಷನ್ನ ಅಕಾರ್ಡಿಂಗ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ 18%, ಶೆಡ್ಯೂಲ್ಡ್ ಟ್ರೈಬ್ಸ್ಗೆ 1%. ನಂತರ ಉಳಿದಿರುವಂಥ 20%ಅನ್ನು ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಅತಿ ಹಿಂದುಳಿದಿರುವಂಥ ಸಮುದಾಯಗಳಿಗೆ ಕೊಡಲಾಗಿದೆ. ಈ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ರಿಸರ್ವೇಷನ್ನೇ ಈಗ ಸದ್ಯಕ್ಕೆ ನಮಗೆ ಡಿಸ್ಕಷನ್ಗೆ ಬೇಕಾಗಿರೋದು. ಇವರಿಗೆ ಕೊಟ್ಟಿರೋದು 20% ರಿಸರ್ವೇಷನ್, ಅಂದರೆ 69%ಅಲ್ಲಿ 20% ಮೀಸಲಾತಿ ಈ ಅತಿ ಹಿಂದುಳಿದಿರುವಂಥ ಸಮುದಾಯಗಳಿಗೆ ಅಂತಲೇ ಮೀಸಲಾಗಿ ಇಡಲಾಗಿದೆ. ಈ 20%ಅಲ್ಲಿ ಎಗೇನ್ ಈಗ ಇಶ್ಯೂ ಏನಾಗಿದೆ ಅಂತಂದರೆ, ಇತ್ತೀಚೆಗೆ ತಮಿಳುನಾಡು ಡಿಸೈಡ್ ಮಾಡುತ್ತೆ ವನ್ನಿಯಾ ಕುಲ ಅನ್ನುವಂಥ ಒಂದು ಕಮ್ಯುನಿಟಿ, ಅದಕ್ಕೆ ಈ 20%ಅಲ್ಲಿ 10.5% ಅಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂತ. ಅಂದರೆ ಉಳಿದಿರುವಂಥ 9.5% ಮಾತ್ರನೇ ಉಳಿದಿರುವ ಈ 115 ಕಮ್ಯುನಿಟೀಸ್ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಏನಿದಾವೆ ಅವುಗಳಿಗೆ ಮಿಕ್ಕೋದು. ಅಂದರೆ 9.5% ಮಾತ್ರನೇ 115 ಕಮ್ಯುನಿಟಿಗಳಿಗೆ, 10.5% ಒಂದೇ ಒಂದು ಕಮ್ಯುನಿಟಿಗೆ ಅಂತ ಡಿಸೈಡ್ ಮಾಡಲಾಯಿತು. ಇದನ್ನೇ ಚಾಲೆಂಜ್ ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಆಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈ ರೀತಿಯಾಗಿ ಯಾವುದೋ ಒಂದು ಸಮುದಾಯಕ್ಕೆ ನಾವು ಹೆಚ್ಚಿನ ಮೀಸಲಾತಿಯನ್ನು ಕೊಟ್ಟಿದ್ದೆ ಆದರೆ ಉಳಿದಿರುವಂಥ ಸಮುದಾಯಗಳ ಫಂಡಮೆಂಟಲ್ ರೈಟ್ಸ್ ಅನ್ನು ಉಲ್ಲಂಘನೆ ಮಾಡಿದ ಹಾಗೆ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ ವನ್ನಿಯಾ ಕುಲ ಕ್ಷತ್ರಿಯ ಕಮ್ಯುನಿಟಿಗೆ ನಾವು ಹೆಚ್ಚಿನ ಮೀಸಲಾತಿಯನ್ನು ಕೊಡುವುದರ ಮುಖಾಂತರವಾಗಿ ಉಳಿದಿರುವಂಥ 115 ಕಮ್ಯುನಿಟೀಸ್ ಏನಿದಾವೆ ಇವುಗಳ ಫಂಡಮೆಂಟಲ್ ರೈಟ್ಸು ಯಾವ್ಯಾವು? ಒಂದು ರೈಟ್ ಟು ಈಕ್ವಾಲಿಟಿ ಆಗಿರಬಹುದು, ಎರಡನೇದು ನಾನ್ ಡಿಸ್ಕ್ರಿಮಿನೇಷನ್ ತಾರತಮ್ಯಕ್ಕೆ ವಿರುದ್ಧವಾಗಿರುವಂಥ ಒಂದು ಹಕ್ಕು, ಇನ್ನೊಂದು ಈಕ್ವಲ್ ಅಪಾರ್ಚುನಿಟಿ ಸಮಾನ ಅವಕಾಶಗಳ ಹಕ್ಕು. ಎಲ್ಲ ಮೂಲಭೂತ ಹಕ್ಕುಗಳನ್ನು ನಾವು ಉಲ್ಲಂಘನೆ ಮಾಡಿದ ಹಾಗೆ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಈ ಎಲ್ಲ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಒಂದು ಪಾಯಿಂಟ್ ಅಂತೂ ಸದಾ ನಮ್ಮ ಗಮನದಲ್ಲಿ ಇರಬೇಕು. ಅದೇನು ಅಂತಂದ್ರೆ, ಒಂದು ಕಡೆ ನಾವು ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ಫಂಡಮೆಂಟಲ್ ರೈಟ್ಸ್ ಅನ್ನು ಉಲ್ಲೇಖ ಮಾಡ್ತಾ ಇದ್ದೀವಿ. ಹಾಗಂತ ರಿಸರ್ವೇಷನ್ ಒಂದು ಫಂಡಮೆಂಟಲ್ ರೈಟ್ ಅಲ್ಲ.
ಈ ರಿಸರ್ವೇಷನ್ ಫಂಡಮೆಂಟಲ್ ರೈಟ್ ಅಲ್ಲ ಅಂತ ಯಾರು ಹೇಳಿದ್ದು? ಸುಪ್ರೀಂ ಕೋರ್ಟೇ ಹಲವಾರು ಬಾರಿ ಮೆನ್ಷನ್ ಮಾಡಿದೆ. ರಿಸರ್ವೇಷನ್ ಒಂದು ಫಂಡಮೆಂಟಲ್ ರೈಟ್ ಅಲ್ಲ, ಮೀಸಲಾತಿ ಮೂಲಭೂತ ಹಕ್ಕು ಅಲ್ಲ. ಅದರ ಬದಲಿಗೆ ಮೂಲಭೂತ ಹಕ್ಕುಗಳನ್ನು ಸಾಧಿಸಲಿಕ್ಕೋಸ್ಕರ ಮೀಸಲಾತಿಯನ್ನ ಒಂದು ಸಾಧನದ ರೂಪದಲ್ಲಿ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಸಮಾನ ಅವಕಾಶಗಳನ್ನು ಕೊಡ್ಲಿಕ್ಕೋಸ್ಕರ, ಈಕ್ವಲ್ ಅಪಾರ್ಚುನಿಟಿ ಅನ್ನುವಂಥ ಫಂಡಮೆಂಟಲ್ ರೈಟ್ ಅನ್ನ ಕೊಡ್ಲಿಕ್ಕೋಸ್ಕರ, ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೋಸ್ಕರ, ಇಂಜಸ್ಟಿಸ್ ಅನ್ನ ಕಡಿಮೆ ಮಾಡಲಿಕ್ಕೋಸ್ಕರ, ಎಲ್ಲ ಅಂಶಗಳನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಾಧಿಸಲಿಕ್ಕೋಸ್ಕರ ರಿಸರ್ವೇಷನ್ ಅಥವಾ ಪಾಸಿಟಿವ್ ಅಫರ್ಮೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನು ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ರಿಸರ್ವೇಷನ್ ಫಂಡಮೆಂಟಲ್ ರೈಟ್ ಅಲ್ಲ, ಹಾಗಂತ ಸುಪ್ರೀಂ ಕೋರ್ಟೇ ಎಕ್ಸ್ಪ್ಲಿಸಿಟ್ ಆಗಿ ಹೇಳಿದೆ. ಇದು ಒಂದು ಪಾಯಿಂಟ್ ಆಯಿತು. ಈಗ ನೆಕ್ಸ್ಟ್ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು, ತಮಿಳುನಾಡಿನಲ್ಲಿ ಮೀಸಲಾತಿ 69% ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. 50%ಗಿಂತ ಜಾಸ್ತಿ ರಿಸರ್ವೇಷನ್ ಏನಾದರೂ ಇದ್ದಿದ್ದೆ ಆದರೆ ಅದು ಈಕ್ವಾಲಿಟಿಗೆ ಅಪೋಸಿಟ್ ಆಗಿ ಇರುವಂಥದ್ದು, ಸಮಾನತೆಗೆ ವಿರುದ್ಧವಾಗಿ ಇರುವಂಥದ್ದು ಅಂತ ಈಗಾಗಲೇ ಇಂದಿರಾ ಸಾನಿ ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಹೇಳಿ ಆಗಿದೆಯಲ್ಲ. ಹಾಗಿದ್ದು ಕೂಡ 50%ಗಿಂತ ಜಾಸ್ತಿ ಅಂದರೆ 69%ವರೆಗೂ ತಮಿಳುನಾಡು ಯಾಕೆ ಮೀಸಲಾತಿಯನ್ನು ಹೊಂದಿದೆ ಅಥವಾ ಹೇಗೆ ಹೊಂದಿದೆ, ಇಲ್ಲಿ ಹೇಗೆ ಹೊಂದಿದೆ ಅನ್ನೋದೇ ನಮಗೆ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ನಂತರವೂ ಕೂಡ ತಮಿಳುನಾಡು 69% ರಿಸರ್ವೇಷನ್ನ ಹೊಂದಿದೆ ಅಂತಂದರೆ ಸಂವಿಧಾನದಲ್ಲಿ ಯಾವುದೋ ಒಂದು ಅಂಶ ತಮಿಳುನಾಡಿಗೆ ಸಹಾಯವನ್ನು ಮಾಡಿರಲೇಬೇಕು. ಆ ಒಂದು ಅಂಶ ಯಾವುದು ಅಂತಂದರೆ 9th ಶೆಡ್ಯೂಲ್. 9th ಶೆಡ್ಯೂಲ್ ಏನು ಹೇಳುತ್ತೆ ಅಂತಂದರೆ, ಈ ಶೆಡ್ಯೂಲಲ್ಲಿ ಹಾಕಿರುವಂಥ ಕಾನೂನುಗಳನ್ನು ಯಾವುದೇ ಕಾರಣಕ್ಕೂ ಜುಡಿಷಿಯಲ್ ರಿವ್ಯೂಗೆ ತರುವಂಥ ಅವಶ್ಯಕತೆ ಇಲ್ಲ. ಜುಡಿಷಿಯಲ್ ರಿವ್ಯೂ ಅನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ಒಂದು ಕಾನೂನನ್ನು 9th ಶೆಡ್ಯೂಲ್ಗೆ ಹಾಕಿದ್ದೆ ಆದರೆ ಅನ್ನುವಂಥ ಮಾತನ್ನು 9th ಶೆಡ್ಯೂಲ್ ಹೇಳುತ್ತೆ. ಇಲ್ಲಿ ನಮಗೆ ಬೇಸಿಕಲಿ ಜುಡಿಷಿಯಲ್ ರಿವ್ಯೂ ಅನ್ನುವಂಥ ಕಾನ್ಸೆಪ್ಟ್ ಯಾಕೆ ಇರೋದು? ಯಾಕೆ ಅಂತಂದರೆ ನಮ್ಮ ಸಂವಿಧಾನದಲ್ಲಿ ಏನಾದರೂ ತಿದ್ದುಪಡಿ ಆಗಿದ್ದೆ ಆದರೆ ಅಥವಾ ಬೇರೆ ಯಾವುದಾದ್ರೂ ಕಾನೂನು ಬಂದಿದೆ ಆದರೆ ಅವುಗಳು ನಮ್ಮ ಫಂಡಮೆಂಟಲ್ ರೈಟ್ಸನ್ನು ಉಲ್ಲಂಘನೆ ಮಾಡಿದ್ದೆ ಆದರೆ ಫಂಡಮೆಂಟಲ್ ರೈಟ್ಸನ್ನು ಕಾಪಾಡಲಿಕ್ಕೋಸ್ಕರ ಜುಡಿಷಿಯಲ್ ರಿವ್ಯೂ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಹಾಗಿದ್ದು ಕೂಡ ಇಲ್ಲಿ 9th ಶೆಡ್ಯೂಲಲ್ಲಿ ಯಾಕೆ ಕಾನೂನುಗಳನ್ನು ಜುಡಿಷಿಯಲ್ ರಿವ್ಯೂಯಿಂದ ಹೊರಗಿಟ್ಟಿದ್ದು? ಇಂಥ ಒಂದು ಕಾನ್ಸೆಪ್ಟ್ ಅಥವಾ ಜುಡಿಷಿಯಲ್ ರಿವ್ಯೂಯಿಂದ ಹೊರಗಿಡಲಿಕ್ಕೆ ಅಂತ 9th ಶೆಡ್ಯೂಲನ್ನು ತರುವಂಥ ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ಮೂಲ ಸಂವಿಧಾನದಲ್ಲಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಇರಲಿಲ್ಲ. ಇದನ್ನು ನಾವು ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ನ ಮುಖಾಂತರವಾಗಿ ತರ್ತೀವಿ. ಯಾಕೆ ಅಂತಂದ್ರೆ ನಮಗೆ ಅವಶ್ಯಕತೆ ಇರುತ್ತೆ ಆ ಸಂದರ್ಭದಲ್ಲಿ, ಅಂತಂದ್ರೆ ಸ್ವಾತಂತ್ರ್ಯ ಸಿಕ್ಕಂತ ಆ ಸಂದರ್ಭದಲ್ಲಿ ನಾವು ಭೂ ಸುಧಾರಣೆಗಳನ್ನ ಮಾಡಬೇಕಾಗಿರುತ್ತೆ, ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಅನ್ನ ಮಾಡಬೇಕಾಗಿರುತ್ತೆ. ಜಮೀನ್ದಾರಿ ವ್ಯವಸ್ಥೆಯಿಂದ ಹೊರಬಂದು ಎಲ್ಲರಿಗೂ ಭೂಮಿ ಸಿಗುವ ಹಾಗೆ ಮಾಡಬೇಕಾಗಿರುತ್ತೆ. ಎಲ್ಲ ಕಾನೂನುಗಳನ್ನು ಜುಡಿಷಿಯಲ್ ರಿವ್ಯೂಗೆ ಒಳಪಡಿಸಿದ್ದೆ ಆದರೆ ಆ ಸಂದರ್ಭದಲ್ಲಿ ರೈಟ್ ಟು ಪ್ರಾಪರ್ಟಿ ಅನ್ನೋದು ಒಂದು ಫಂಡಮೆಂಟಲ್ ರೈಟ್ ಆಗಿತ್ತು. ಈ ಫಂಡಮೆಂಟಲ್ ರೈಟನ್ನು, ರೈಟ್ ಟು ಪ್ರಾಪರ್ಟಿ ಅನ್ನುವಂಥ ಫಂಡಮೆಂಟಲ್ ರೈಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಹೋಗಿ ಜುಡಿಷಿಯಲ್ ರಿವ್ಯೂಗೆ ಎಲ್ಲ ಭೂ ಸುಧಾರಣೆಗಳು ಏನಾದರೂ ಒಳಪಟ್ಟಿದ್ದೆ ಆದರೆ ಈ ಭೂ ಸುಧಾರಣೆಗಳನ್ನು ಆಗ ಜುಡಿಷಿಯರಿ ತೆಗೆದು ಹಾಕುವಂಥ ಸಾಧ್ಯತೆ ಇತ್ತು. ಆದ್ದರಿಂದ ಜುಡಿಷಿಯಲ್ ರಿವ್ಯೂ ಇಂದ ಈ ಕಾನೂನುಗಳನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ 9th ಶೆಡ್ಯೂಲ್ ಅನ್ನು ತರಲಾಗಿತ್ತು. ಭೂ ಸುಧಾರಣೆಗಳನ್ನು ತರಲಿಕ್ಕೋಸ್ಕರ 9th ಶೆಡ್ಯೂಲ್ ಅನ್ನು ತಂದಿದ್ದು, ಆದರೆ ನಂತರ ಜುಡಿಷಿಯಲ್ ರಿವ್ಯೂ ಇಂದ ಹೊರಬರಲಿಕ್ಕೋಸ್ಕರ ಸಾಕಷ್ಟು ಕಾನೂನುಗಳನ್ನು ಈ 9th ಶೆಡ್ಯೂಲ್ಗೆ ಹಾಕಲಾಯಿತು. ಆ ಸಾಕಷ್ಟು ಕಾನೂನುಗಳಲ್ಲಿ ತಮಿಳುನಾಡಿನ ಈ ರಿಸರ್ವೇಷನ್ ಕಾನೂನು ಕೂಡ ಒಂದಾಗಿದೆ. ಆದರೆ ನಮಗೆ 1973ನಲ್ಲಿ ಒಂದು ಹಿಸ್ಟಾರಿಕ್ ಜಡ್ಜ್ಮೆಂಟ್ ಬರುತ್ತೆ, ಕೇಶವಾನಂದ ಭಾರತಿ ಕೇಸ್ ಜಡ್ಜ್ಮೆಂಟ್ ಅಂತ. ಈ ಜಡ್ಜ್ಮೆಂಟಿನ ನಂತರ ನಮಗೆ ಸುಪ್ರೀಂ ಕೋರ್ಟ್ ಒಂದು ಮಾತನ್ನು ಹೇಳುತ್ತೆ. ಈ ಜಡ್ಜ್ಮೆಂಟಿನ ನಂತರ ನಮಗೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಿದೆ. ಆದ್ದರಿಂದ ಈ ಜಡ್ಜ್ಮೆಂಟಿನ ದಿನಾಂಕ ಏನಿದೆ, ಇದಾದ ನಂತರ ಯಾವುದೇ ಕಾನೂನನ್ನು ಈ 9th ಶೆಡ್ಯೂಲ್ಗೆ ಆ್ಯಡ್ ಮಾಡಿದ್ರೂ ಆ ಎಲ್ಲ ಕಾನೂನುಗಳನ್ನು ನಾವು ರಿವ್ಯೂಗೆ, ಜುಡಿಷಿಯಲ್ ರಿವ್ಯೂಗೆ ಒಳಪಡಿಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಒಟ್ಟಾರೆಯಾಗಿ ಈ ವಾರ ಪೂರ್ತಿ ಸುದ್ದಿಯಲ್ಲಿದ್ದಂಥ ಈ ತಮಿಳುನಾಡಿನ ರಿಸರ್ವೇಷನ್ ಕೇಸ್ ಏನು, ಇದು ಈ ಇಶ್ಯೂ ಅಂತ ನಿಮಗೆ ಅರ್ಥ ಆಗಿರಬೇಕು. ನಂತರ 9th ಶೆಡ್ಯೂಲ್ ಒಂದು ನಿಮಗೆ ಅರ್ಥ ಆಗಿದ್ರೆ ಸಾಕಾಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಈ ವಾರ CBI, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಈ ಸಂಸ್ಥೆ ವಿಷಯದಲ್ಲಿ ಸಾಕಷ್ಟು ಆರ್ಟಿಕಲ್ಗಳು ಬರ್ತವೆ. ಒಂದು ಕಡೆ ಚೀಫ್ ಜಸ್ಟಿಸ್ ಅವರು ಹೇಳ್ತಾರೆ CBI ತನ್ನ ಕ್ರೆಡಿಬಿಲಿಟಿಯನ್ನು ಕಳ್ಕೊಳ್ತಾ ಇದೆ ಅಂತ. ಅದಕ್ಕೆ ಉತ್ತರವಾಗಿ ನಮ್ಮ ಮಿನಿಸ್ಟರ್ ಇನ್ನೊಂದು ಕಮೆಂಟನ್ನು ಕೊಡ್ತಾರೆ, CBI ತನ್ನ ಡ್ಯೂಟಿಯನ್ನು ತಾನು ಮಾಡ್ತಾ ಇದೆ, ಅದು ಕೇಜ್ಡ್ ಪ್ಯಾರೆಟ್ ಅಲ್ಲ ಅಂತ. ಕೇಜ್ಡ್ ಪ್ಯಾರೆಟ್ ಅಥವಾ ಪಂಜರದಲ್ಲಿರುವಂಥ ಗಿಳಿ ಅಲ್ಲ, ಈ ಹಿಂದೆ ಇತ್ತೇನೋ ಆದರೆ ಈಗ ಅಲ್ಲ ಅನ್ನುವಂಥ ಮಾತನ್ನು ಮಿನಿಸ್ಟರ್ ಅವರು ಹೇಳ್ತಾರೆ. ಇಲ್ಲಿ ಕೇಜ್ಡ್ ಪ್ಯಾರೆಟ್ ಅನ್ನುವಂಥ ಪದ ಏನಿದೆಯಲ್ಲ, ಈ ಪದವನ್ನು ಈ ಹಿಂದೆ ಸುಪ್ರೀಂ ಕೋರ್ಟೇ ಹೇಳಿತ್ತು CBIನ ವಿಷಯದಲ್ಲಿ. CBI ಪಂಜರದಲ್ಲಿರುವಂಥ ಗಿಳಿಯಂತೆ. ಅಲ್ಲಿ ಪಂಜರ ಅಂತಂದ್ರೆ ಏನು? ಸೆಂಟ್ರಲ್ ಗವರ್ನಮೆಂಟ್ CBI ಎನ್ನುವಂಥ ಈ ಗಿಳಿಯನ್ನು ತನ್ನ ಪಂಜರದಲ್ಲಿ ಇಟ್ಕೊಂಡಿದೆ ಅನ್ನುವಂಥ ಮಾತನ್ನ ಈ ಹಿಂದೆ ಸುಪ್ರೀಂ ಕೋರ್ಟೇ ಹೇಳಿತ್ತು. ಅದನ್ನ ಈಗ ಬಳಕೆ ಮಾಡಿಕೊಂಡು ಮಿನಿಸ್ಟರ್ ಅವರು ಹೇಳ್ತಾ ಇದ್ದಾರೆ CBI ತನ್ನ ಕೆಲಸವನ್ನ ತಾನು ಟ್ರೂಲಿ ಪರ್ಫಾರ್ಮ್ ಮಾಡ್ತಾ ಇದೆ, ಕೇಜ್ಡ್ ಪ್ಯಾರೆಟ್ ಅಲ್ಲ ಅಂತ. ಇಷ್ಟೆಲ್ಲ ಬೆಳವಣಿಗೆಗಳು ಆಗಿದಾವೆ ಅಂತಂದ್ರೆ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಬಾರಿ CBIನ ಬಗ್ಗೆ ಎಲ್ಲ ಬೇಸಿಕ್ಸ್ ಅನ್ನ ನೋಡಬೇಕಾಗತ್ತೆ.
ಮೊದಲಿಗೆ ನಮಗೆ 1962-64 ಸಂದರ್ಭದಲ್ಲಿ ಒಂದು ರಿಪೋರ್ಟ್ ಬರುತ್ತೆ. ನಮ್ಮ ದೇಶದಲ್ಲಿ ಕರಪ್ಷನ್ ಅಥವಾ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದು ಹೇಗೆ ಅಂತ ಹೇಳಿಕೋಸ್ಕರ ಸಂತಾನಂ ಕಮಿಟಿ ತನ್ನ ಕಡೆಯಿಂದ ಒಂದು ರಿಪೋರ್ಟ್ ಅನ್ನು ಕೊಡುತ್ತೆ. ಸಂತಾನಂ ಕಮಿಟಿ ಆನ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಂತ. ಈ ಕಮಿಟಿ ಹೇಳುತ್ತೆ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಅದಕ್ಕೋಸ್ಕರ 1963 ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ಒಂದು ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ ಮುಖಾಂತರವಾಗಿ CBI ಅನ್ನು ತಗೊಂಡು ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಬೇಕು, ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ನ ಮುಖಾಂತರವಾಗಿ ಬಂದಿರುವಂಥ ಬಾಡಿ ಆಗಿದೆ CBI, ಒಂದು ಕಾನೂನಿನ ಮುಖಾಂತರವಾಗಿ ಅಲ್ಲ. ಕಾನೂನಿನ ಮುಖಾಂತರವಾಗಿ ಬಂದಿದೆ ಆದರೆ ಅದನ್ನು ನಾವು ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರಿತಾ ಇದ್ವಿ. ಆದರೆ ಈಗ ಈ CBI ಒಂದು ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ನ ಮುಖಾಂತರವಾಗಿ ಬಂದಿರೋದ್ರಿಂದ ಇದು ಒಂದು ಎಕ್ಸಿಕ್ಯೂಟಿವ್ ಬಾಡಿ ಮಾತ್ರನೇ, ಸ್ಟ್ಯಾಟ್ಯೂಟರಿ ಬಾಡಿ ಅಲ್ಲ. ಇನ್ ಕೇಸ್ UPSC CBIನ ಬಗ್ಗೆ ಏನಾದರೂ ಕ್ವೆಶನ್ ಕೇಳಬೇಕು ಅಂತಂದರೆ ಆ ಕ್ವೆಶನಲ್ಲಿ ಒಂದು ಸ್ಟೇಟ್ಮೆಂಟ್ ಅಂತೂ ಈ ಸ್ಟ್ಯಾಟ್ಯೂಟರಿ ಬಾಡಿ ಹೌದೋ ಅಲ್ಲವೋ ಅನ್ನುವಂಥ ವಿಷಯದಲ್ಲಿ ಇದ್ದೇ ಇರುತ್ತೆ. ಆದ್ದರಿಂದ ನೆನ್ಪಿಟ್ಕೊಳ್ಬೇಕು, CBI ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಅಲ್ಲ, ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ನ ಮುಖಾಂತರವಾಗಿ ಬಂದಿರೋದ್ರಿಂದ ಒಂದು ಎಕ್ಸಿಕ್ಯೂಟಿವ್ ಬಾಡಿ ಆಗಿದೆ. ಆದರೆ CBIಗೆ ಬೇಕಾಗಿರುವಂಥ ಎಲ್ಲ ಪವರ್ಸ್ ಏನಿದಾವಲ್ಲ ಆ ಎಲ್ಲ ಪವರ್ಸು ಒಂದು ಆ್ಯಕ್ಟಿನ ಮುಖಾಂತರವಾಗಿ ಬರ್ತವೆ. ಆ ಆ್ಯಕ್ಟ್ ಯಾವುದು ಅಂತಂದರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್. ಈ ಆ್ಯಕ್ಟಿನ ಮುಖಾಂತರವಾಗಿ ಪವರ್ಸನ್ನು ತಗೊಳುತ್ತೆ CBI. ಆದರೆ CBI ಯಾವುದೋ ಒಂದು ಕಾನೂನಿನ ಮುಖಾಂತರವಾಗಿ ಬಂದಿಲ್ಲ, ಅದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಅಲ್ಲ. ನಂತರ CBI ಕೆಲಸ ಮಾಡೋದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್. ಮುಂದೆ ನೀವು IAS ಆಫೀಸರ್ಸ್ ಆದಾಗ, ಇನ್ಫ್ಯಾಕ್ಟ್ ನೀವು ಇಂಟರ್ವ್ಯೂಗೆ ಹೋಗ್ತಾ ಇರಬೇಕಾದ್ರೇ DOPTಗೆ ಕಾಂಟ್ಯಾಕ್ಟ್ ಮಾಡ್ತೀರಾ. ಆಫೀಸರ್ಸ್ ಆಗಿ ಗವರ್ನಮೆಂಟಿಗೆ ಸರ್ವ್ ಮಾಡುವಂಥ ನಿಮ್ಮ ಎಲ್ಲರ ಇನ್ಫಾರ್ಮೇಷನ್ DOPTಯ ಹತ್ತಿರ ಇರುತ್ತೆ. ಈ DOPT ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಅಂಡ್ ಪೆನ್ಷನ್ಸ್ ಅನ್ನುವಂಥ ಮಿನಿಸ್ಟ್ರಿಯ ಕೈ ಕೆಳಗೆ ಇರುವಂಥ DOPT ಇದು CBIನ ಕಂಟ್ರೋಲ್ ಮಾಡುವಂಥ ಒಂದು ಡಿಪಾರ್ಟ್ಮೆಂಟ್ ಆಗಿದೆ. ನಂತರ ಸ್ಪೆಸಿಫಿಕ್ ಆಗಿ CBIನ ಫಂಕ್ಷನ್ಸಿನ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಇದು ಸೆಂಟ್ರಲ್ ಗವರ್ನಮೆಂಟಿನ ಕೇಂದ್ರ ಸರ್ಕಾರದ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯ ರೂಪದಲ್ಲಿ ಕೆಲಸವನ್ನು ಮಾಡುತ್ತೆ. ಅದೇ ಹಾದಿಯಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಮತ್ತು ಲೋಕ್ಪಾಲ್ಗೆ ಕೂಡ ಸಹಾಯವನ್ನು ಮಾಡುತ್ತೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಎಗೇನ್ ಮುಂದೆ ನೀವು ಪಬ್ಲಿಕ್ ಸರ್ವೆಂಟ್ಸ್ ಆದಾಗ ಅಬ್ಸರ್ವ್ ಮಾಡ್ತೀರಾ, ಯಾವುದೇ ಪಬ್ಲಿಕ್ ಸರ್ವೆಂಟ್ ಕರಪ್ಷನಲ್ಲಿ ಇನ್ವಾಲ್ವ್ ಆಗಿದ್ದೆ ಆದರೆ ಆ ಎಲ್ಲ ಕೇಸಸ್ಗಳನ್ನು ಯಾರು ನೋಡ್ಕೊಳ್ತಾರೆ ಅಂತಂದರೆ ಎಗೇನ್ ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನೇ ಆಗಿದೆ. ಇದನ್ನು ಕೂಡ ನಾವು ಈ ಸಂತಾನಂ ಕಮಿಟಿಯ ರೆಕಮೆಂಡೇಶನ್ ಆಧಾರದ ಮೇಲೆನೇ ತಂದಿದ್ದು. ಈಗ ವಾಪಸ್ಸು CBIಗೆ ಬರೋದಾದರೆ CBI ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯ ರೂಪದಲ್ಲಿ ಕೆಲಸವನ್ನು ಮಾಡುತ್ತೆ. ಅದೇ ಕೆಲಸದ ಹಾದಿಯಲ್ಲಿ CVCಗೆ ಮತ್ತು ಲೋಕ್ಪಾಲ್ಗೆ ಕೂಡ ಅಸಿಸ್ಟೆನ್ಸ್ ಅನ್ನು ಕೊಡುತ್ತೆ. ಜೊತೆಗೆ ಗ್ಲೋಬಲಿ ನೋಡಿದೆ ಆದರೆ ಇಂಟರ್ಪೋಲ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ. ಇಂಟರ್ಪೋಲಿನ ಮೆಂಬರ್ ಕಂಟ್ರೀಸಿನ ಜೊತೆಗೆ ಕೋಆರ್ಡಿನೇಟ್ ಮಾಡುವಂಥ ಇಂಡಿಯಾದ ಏಜೆನ್ಸಿ ಯಾವುದು ಅಂತಂದರೆ ಅದು CBIನೇ ಆಗಿದೆ. ಇಷ್ಟು ಬೇಸಿಕ್ ಪಾಯಿಂಟ್ಸ್ ಅಂತೂ ನಮಗೆ CBIನ ಬಗ್ಗೆ ತಿಳಿದಿರಬೇಕು. ಯಾವ ಸಂದರ್ಭದಲ್ಲಿ ಬೇಕಾದರೂ CBIನ ಬಗ್ಗೆ ಒಂದು ಕ್ವೆಶನ್ನ UPSC ಕೇಳಬಹುದು. ಈಗ ಸದ್ಯಕ್ಕೆ ಸುದ್ದಿಯಲ್ಲಿರೋದ್ರಿಂದ ಇಷ್ಟು ಬೇಸಿಕ್ ಪಾಯಿಂಟ್ಸನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರೋಣ. ನಂತರ ನಾವು GS ಪೇಪರ್ 2 IR ಸೆಕ್ಷನ್ಗೆ ಶಿಫ್ಟ್ ಆಗೋದಾದರೆ ಈ ವಾರ ನಮ್ಮ ಪ್ರೆಸಿಡೆಂಟ್ ಅವರು ತುರ್ಕ್ಮೆನಿಸ್ತಾನ್ಗೆ ವಿಸಿಟ್ ಮಾಡಿದ್ದಾರೆ. ಇದು ಮೊದಲನೆಯ ವಿಸಿಟ್ ಇಂಡಿಯನ್ ಪ್ರೆಸಿಡೆಂಟ್ ಅವರ ಕಡೆಯಿಂದ ತುರ್ಕ್ಮೆನಿಸ್ತಾನ್ಗೆ. ಆದ್ದರಿಂದನೇ ಕೆಲವೊಂದು ಬೆಳವಣಿಗೆಗಳು ಆಗಿದ್ದಾವೆ. ಆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕಾಗಿರೋದು ಅಂತಂದರೆ ಒಂದು ಕಡೆ ಈ ಮೀಟಿಂಗಿನ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರೇಡ್ ಕಾರಿಡಾರ್ ಅನ್ನು ಉಲ್ಲೇಖ ಮಾಡಲಾಗಿದೆ. ಇನ್ನೊಂದು ಕಡೆ ಆಶ್ಕಾಬಾದ್ ಅಗ್ರಿಮೆಂಟ್ ಅನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಮತ್ತೊಂದು ಕಡೆ ತಾಪಿ ಪೈಪ್ಲೈನ್ ಅನ್ನು ಇಂಪ್ರೂವ್ ಮಾಡಬೇಕು, ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಮಾತುಕತೆ ಕೂಡ ಆಗಿದೆ. ಆದ್ದರಿಂದ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿದೆ, ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಆರ್ಟಿಕಲಲ್ಲಿ ಇಂಡಿಯಾ ಕಾರ್ನರ್ನ ಕೂಡ ಮೆನ್ಷನ್ ಮಾಡಲಾಗಿದೆ. ಇಂಡಿಯಾ ಕಾರ್ನರ್ ಅನ್ನೋದು ಒಂದು ಹೊಸ ಇನ್ಸ್ಟಿಟ್ಯೂಷನ್. ತುರ್ಕ್ಮೆನಿಸ್ತಾನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನ ಅಧ್ಯಯನ ಮಾಡಲಿಕ್ಕೋಸ್ಕರ ಈ ಒಂದು ಇನ್ಸ್ಟಿಟ್ಯೂಟ್ ಅನ್ನ ತರಲಾಗಿದೆ. ಈ ಇನ್ಸ್ಟಿಟ್ಯೂಟ್ ಅನ್ನ ನಮ್ಮ ಪ್ರೆಸಿಡೆಂಟ್ ಅವರೇ ಇನಾಗ್ರೇಟ್ ಮಾಡಿದ್ರು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರನೇ ಅದರ ಇಂಪಾರ್ಟೆನ್ಸ್. ಈಗ ನಾವು ಡಿಸ್ಕಷನ್ಗೆ ಬರೋಣ. ಡಿಸ್ಕಷನ್ ಅಲ್ಲಿ ಮೊದಲಿಗೆ ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡೋಣ ಈ ತುರ್ಕ್ಮೆನಿಸ್ತಾನ್ ಎಲ್ಲಿದೆ ಅಂತ. ಇಂಡಿಯಾವನ್ನು ಅಬ್ಸರ್ವ್ ಮಾಡಿ. ಇಂಡಿಯಾದಿಂದ ನಾವು ಸೆಂಟ್ರಲ್ ಏಷ್ಯಾದ ಕಡೆಗೆ ಹೋಗಿದ್ದೆ ಆದರೆ ಸೆಂಟ್ರಲ್ ಏಷ್ಯಾದಲ್ಲಿ ನಮಗೆ 5 ದೇಶಗಳು ಬರ್ತವೆ. ಆ 5 ದೇಶಗಳಲ್ಲಿ ಇಲ್ಲಿ ಕ್ಯಾಸ್ಪಿಯನ್ ಸಿಯ ಜೊತೆಗೆ ಬಾರ್ಡರ್ನ ಹೊಂದಿರುವಂಥ ಒಂದು ದೇಶ ಈ ತುರ್ಕ್ಮೆನಿಸ್ತಾನ್ ಆಗಿದೆ. ಇಡೀ ಸೆಂಟ್ರಲ್ ಏಷ್ಯಾದ ಮ್ಯಾಪಿಂಗ್ ಅನ್ನ ಒಂದು ಬಾರಿ ನೋಡೋದಾದ್ರೆ 5 ದೇಶಗಳಲ್ಲಿ ನಾವು ನಾರ್ತ್ ಇಂದ ಶುರು ಮಾಡೋಣ. ಮೊದಲಿಗೆ ಕಜಕಿಸ್ತಾನ್ ಬರುತ್ತೆ. ಇದರ ಕ್ಯಾಪಿಟಲ್ ಸಿಟಿ ಈ ಹಿಂದೆ ಇದಕ್ಕೆ ಆಸ್ಥಾನ ಅಂತ ಕರಿತಾ ಇದ್ರು, ಈಗ ಹೊಸ ಹೆಸರನ್ನ ಕೊಡಲಾಗಿದೆ ನೂರ್ ಸುಲ್ತಾನ ಅಂತ. ಸೊ ಕಜಕಿಸ್ತಾನ್ನ ಕ್ಯಾಪಿಟಲ್ ಸಿಟಿ ನೂರ್ ಸುಲ್ತಾನ. ಈ ದೇಶದ ಒಳಗಡೆನೇ ಇರುವಂತ ಒಂದು ವಾಟರ್ ಬಾಡಿ ಲೇಕ್ ಬಾಲ್ಕಾಶ್ ಅಂತ. ಲೇಕ್ ಬಾಲ್ಕಾಶ್ ಕಂಪ್ಲೀಟ್ಲಿ ಕಜಕಿಸ್ತಾನ ಒಳಗಡೆನೇ ಇರುವಂತ ಒಂದು ವಾಟರ್ ಬಾಡಿ ಆಗಿದೆ. ನಂತರ ನಾವು ಅಬ್ಸರ್ವ್ ಮಾಡಬಹುದು ಉಜ್ಬೇಕಿಸ್ತಾನ್. ಉಜ್ಬೇಕಿಸ್ತಾನಿನ ಕ್ಯಾಪಿಟಲ್ ಸಿಟಿ ಬಂದು ತಾಷ್ಕೆಂಟ್. ತಾಷ್ಕೆಂಟನ್ನು ನಾವು ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾವನ್ನು ಓದ್ತಿರ್ಬೇಕಾದ್ರೆ ಅಬ್ಸರ್ವ್ ಮಾಡಿರ್ತೀವಿ. 1965 ಇಂಡಿಯಾ ಪಾಕಿಸ್ತಾನ ನಡುವೆ ಏನು ಯುದ್ಧ ಆಗುತ್ತೆ, ಈ ಯುದ್ಧದ ನಂತರ ಶಾಂತಿ ಒಪ್ಪಂದವನ್ನು ಸಹಿ ಮಾಡಲಿಕ್ಕೋಸ್ಕರ ನಮ್ಮ ಪ್ರೈಮ್ ಮಿನಿಸ್ಟರ್ ಶಾಸ್ತ್ರಿ ಅವರು ತಾಷ್ಕೆಂಟ್ಗೆ ಹೋಗಿರ್ತಾರೆ. ಇಲ್ಲಿ ಅಗ್ರಿಮೆಂಟ್ ಎಷ್ಟು ಇಂಪಾರ್ಟೆಂಟೋ ಇನ್ನೊಂದು ದುರಂತನೂ ಅಷ್ಟೇ ಇಂಪಾರ್ಟೆಂಟ್. ನಮ್ಮ ಪ್ರೈಮ್ ಮಿನಿಸ್ಟರನ್ನು ನಾವು ಅಲ್ಲೇ ಕಳ್ಕೊಳ್ತೀವಿ, ಅವರು ಅಲ್ಲೇ ಸಾವನ್ನು ಕೂಡ ಅಪ್ತಾರೆ. ಸೊ ತಾಷ್ಕೆಂಟ್ ಅಂತೂ ನಿಮಗೆ ನೆನಪಿರುತ್ತೆ. ತಾಷ್ಕೆಂಟ್ ಉಜ್ಬೇಕಿಸ್ತಾನಿನ ಕ್ಯಾಪಿಟಲ್ ಸಿಟಿ ಆಗಿದೆ.
ನಂತರ ಕಿರ್ಗಿಸ್ತಾನ್ ಬಿಷ್ಕೇಕ್ ಇದರ ಕ್ಯಾಪಿಟಲ್ ಸಿಟಿ ಆಗಿದೆ. ನಂತರ ತಜಿಕಿಸ್ತಾನ್ ದುಶಾನ್ಬೆ ಇದರ ಕ್ಯಾಪಿಟಲ್ ಸಿಟಿ ಆಗಿದೆ. ನಂತರ ನಮ್ಮ ಡಿಸ್ಕಷನ್ಗೆ ಬೇಕಾಗಿರುವಂಥ ತುರ್ಕ್ಮೆನಿಸ್ತಾನ್ ಇದರ ಕ್ಯಾಪಿಟಲ್ ಸಿಟಿ ಬಂದು ಆಶ್ಗಾಬಾದ್ ಅನ್ನುವಂಥ ಸಿಟಿ. ಒಟ್ಟಾರೆಯಾಗಿ 5 ದೇಶಗಳು, ಆ 5 ದೇಶಗಳ ಕ್ಯಾಪಿಟಲ್ ಸಿಟಿಯನ್ನು ನಾವು ಅಬ್ಸರ್ವ್ ಮಾಡಿದ್ವಿ. ಮ್ಯಾಪಲ್ಲಿ ಯಾವ ದೇಶಗಳು ಯಾವ ರೀತಿಯಾಗಿ ಲೊಕೇಟ್ ಆಗಿದ್ದಾವೆ ಅಂತ ನೋಡಿದ್ವಿ. ಈಗ ವಾಟರ್ ಬಾಡಿಗಳಲ್ಲಿ ಒಂದು ಲೇಕ್ ಬಾಲ್ಕಾಶ್ ಈಗಾಗಲೇ ನಾವು ಅಬ್ಸರ್ವ್ ಮಾಡಿದ್ವಿ. ಕಜಕಿಸ್ತಾನಲ್ಲಿ ಕಂಪ್ಲೀಟ್ಲಿ ಕಜಕಿಸ್ತಾನಲ್ಲೇ ಲೊಕೇಟ್ ಆಗಿರುವಂಥ ಒಂದು ಲೇಕ್ ಆಗಿದೆ. ನಂತರ ಎರಡನೇದಾಗಿ ಅರಲ್ ಸಿ, ಇದನ್ನು ನೀವು ಅಬ್ಸರ್ವ್ ಮಾಡಿ. ಒಂದು ಕಡೆ ಕಜಕಿಸ್ತಾನ್, ಇನ್ನೊಂದು ಕಡೆ ಉಜ್ಬೇಕಿಸ್ತಾನ್, ಈ 2 ದೇಶಗಳ ನಡುವೆ ಲೊಕೇಟ್ ಆಗಿರುವಂಥ ಒಂದು ಸರೋವರದ ರೂಪದಲ್ಲಿ ಇರುವಂಥ ವಾಟರ್ ಬಾಡಿ ಅರಲ್ ಸಿ. ಈ ಅರಲ್ ಸಿಗೆ 2 ನದಿಗಳಿಂದ ನೀರು ಬರುತ್ತೆ. ಒಂದು ಸೈಯರ್ ದರಿಯಾ ಅನ್ನುವಂಥ ನದಿ, ಇನ್ನೊಂದು ಅಮು ದರಿಯಾ ಅನ್ನುವಂಥ ನದಿ. ಇಲ್ಲಿರುವಂತಹ ಹಿಮಾಲಯಗಳಿಂದನೇ ಹುಟ್ಟಿ ಹರಿದು ಹೋಗುವಂಥ 2 ನದಿಗಳು ಇವಾಗಿದ್ದಾವೆ. ಸೈಯರ್ ದರಿಯಾ, ಅಮು ದರಿಯಾ, 2 ನದಿಗಳಿಂದ ನೀರನ್ನು ಪಡ್ಕೊಳ್ಳುತ್ತೆ ಈ ಅರಲ್ ಸಿ ಅನ್ನೋದು. ನಂತರ ಕ್ಯಾಸ್ಪಿಯನ್ ಸಿ. ಕ್ಯಾಸ್ಪಿಯನ್ ಸಿಯ ಸುತ್ತ ಇರುವಂಥ ದೇಶಗಳನ್ನು ಒಂದು ಬಾರಿ ನಾವು ಅಬ್ಸರ್ವ್ ಮಾಡಿದ್ರೆ, ಒಂದು ಕಡೆ ಇಲ್ಲಿಂದ ರಷ್ಯಾ ತನ್ನ ಬಾರ್ಡರ್ ಅನ್ನು ಹೊಂದಿದೆ ಕ್ಯಾಸ್ಪಿಯನ್ ಸಿಯ ಜೊತೆಗೆ. ನಂತರ ಇಲ್ಲಿರುವಂಥ ಅಜರ್ಬೈಜಾನ್, ನಂತರ ಇಲ್ಲಿರುವಂಥ ಇರಾನ್, ನಂತರ ತುರ್ಕ್ಮೆನಿಸ್ತಾನ್, ನಂತರ ಕಜಕಿಸ್ತಾನ್. ಈ 5 ದೇಶಗಳನ್ನು ನೆನ್ಪಿಟ್ಕೊಳ್ಬೇಕು. ಕ್ಯಾಸ್ಪಿಯನ್ ಸಿಯ ಸುತ್ತ ಬಾರ್ಡರ್ ಅನ್ನು ಹೊಂದಿರುವಂಥ ದೇಶಗಳು ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು ತಾರೀಖ್ ಅನ್ನುವಂಥ ಒಂದು ಟ್ರಿಕ್ಕಿನ ಮುಖಾಂತರವಾಗಿ. ನಾವು ದಿನಾಂಕವನ್ನು ಅಥವಾ ಡೇಟನ್ನು ಹೇಳ್ತೀವಲ್ಲ ತಾರೀಖ್ ಅಂತ. ಟಿ ಅಂತಂದರೆ ತುರ್ಕ್ಮೆನಿಸ್ತಾನ್, ಎ ಅಂತಂದರೆ ಅಜರ್ಬೈಜಾನ್, ಆರ್ ಅಂತಂದರೆ ರಷ್ಯಾ, ಐ ಅಂತಂದರೆ ಇರಾನ್, ಕೆ ಅಂತಂದರೆ ಕಜಕಿಸ್ತಾನ್. ಸುಲಭವಾಗಿ ನಾವು ನೆನ್ಪಿಟ್ಕೊಳ್ಬಹುದು ಕ್ಯಾಸ್ಪಿಯನ್ ಸಿಯ ಸುತ್ತ ಇರುವಂಥ ದೇಶಗಳು ಯಾವ್ಯಾವು ಅಂತ. ಇಷ್ಟು ಸ್ಪೆಸಿಫಿಕ್ ಆಗಿ ಯಾಕೆ ಮ್ಯಾಪನ್ನು ತೋರಿಸ್ತಾ ಇರೋದು ಅಂತಂದರೆ, ಆಗಾಗ್ಗೆ UPSC ಕೇಳ್ತಾನೇ ಇರುತ್ತೆ. ಇತ್ತೀಚೆಗೆ ತಾನೇ ಕೇಳಿತ್ತು ತುರ್ಕ್ಮೆನಿಸ್ತಾನ್ ಕ್ಯಾಸ್ಪಿಯನ್ ಸಿಯ ಜೊತೆಗೆ ಬಾರ್ಡರ್ನ ಹೊಂದಿದೆಯೋ ಇಲ್ವೋ ಅಂತ ಮ್ಯಾಚ್ ಮಾಡಲಿಕ್ಕೆ ಅಂತ ಇತ್ತೀಚೆಗೆ ತಾನೇ UPSC ಪ್ರಿಲಿಮ್ಸ್ ಅಲ್ಲಿ ಕೊಟ್ಟಿತ್ತು. ನಂತರ ಅರಲ್ ಸಿಯ ಬಗ್ಗೆ ಕೂಡ ಈಗಾಗಲೇ ಕ್ವೆಶನ್ ಅನ್ನ ಕೇಳಿಯಾಗಿದೆ. ಆದ್ದರಿಂದ ಮ್ಯಾಪನ್ನು ಒಂದು ಬಾರಿ ಈ ರೀತಿಯಾಗಿ ನಾವು ವಿಜುವಲೈಸ್ ಮಾಡ್ಕೊಂಡಿದ್ದೆ ಆದರೆ ಯಾವ ರೀತಿಯ ಕ್ವೆಶನ್ ಕೇಳಿದ್ರು ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಸೊ ಈಗ ನಾವು ಆರ್ಟಿಕಲಲ್ಲಿ ಉಲ್ಲೇಖ ಮಾಡಿರುವಂಥ ಇನಿಷಿಯೇಟಿವ್ಗಳನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಇನಿಷಿಯೇಟಿವ್ ಯಾವುದು? ಆಶ್ಗಾಬಾದ್ ಅಗ್ರಿಮೆಂಟ್. ಆಶ್ಗಾಬಾದ್ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ತುರ್ಕ್ಮೆನಿಸ್ತಾನ್ನ ಕ್ಯಾಪಿಟಲ್ ಸಿಟಿ. ಅದರ ಹಿನ್ನೆಲೆಯಲ್ಲಿ ಹೆಸರನ್ನು ಕೊಡಲಾಗಿದೆ ಆಶ್ಗಾಬಾದ್ ಅಗ್ರಿಮೆಂಟ್ ಅಂತ. ಆಶ್ಗಾಬಾದ್ ಅಗ್ರಿಮೆಂಟ್ ಅನ್ನೋದು ಒಂದು ಟ್ರಾನ್ಸ್ಪೋರ್ಟ್ ಅಗ್ರಿಮೆಂಟ್ ಆಗಿದೆ, ಸಾರಿಗೆ ಒಪ್ಪಂದ ಆಗಿದೆ. ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಇರಾನ್, ಇಂಡಿಯಾ, ಪಾಕಿಸ್ತಾನ್ ಮತ್ತು ಒಮನ್ ಈ ದೇಶಗಳ ನಡುವೆ ಇರುವಂಥ ಒಂದು ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಇನಿಷಿಯಲಿ ಇಂಡಿಯಾ ಪಾಕಿಸ್ತಾನ್ ಇರಲಿಲ್ಲ, ಇಂಡಿಯಾ ಪಾಕಿಸ್ತಾನ್ ಇತ್ತೀಚೆಗೆ ಜಾಯ್ನ್ ಆಗ್ತವೆ ಈ ಆಶ್ಗಾಬಾದ್ ಅಗ್ರಿಮೆಂಟ್ಗೆ. ಯಾಕೆ ಅಂತ ನಂತರ ನಾವು ಡಿಸ್ಕಷನಲ್ಲಿ ನೋಡೋಣ. ಈಗ ಸದ್ಯಕ್ಕೆ ಯಾವ ಯಾವ ದೇಶಗಳು ಇದಾವೆ ಅಂತ ಈ ಮ್ಯಾಪಲ್ಲಿ ಕೂಡ ಒಂದು ಬಾರಿ ನೀವು ಅಬ್ಸರ್ವ್ ಮಾಡಿ. ರೌಂಡ್ ಮಾಡಿರುವಂಥ ಎಲ್ಲ ದೇಶಗಳು ಆಶ್ಗಾಬಾದ್ ಅಗ್ರಿಮೆಂಟಲ್ಲಿ ಇರೋದು. ಇಂಡಿಯಾದಿಂದ ನಾವು ಶುರು ಮಾಡಿದರೆ ಇಂಡಿಯಾ ಇದೆ, ಪಾಕಿಸ್ತಾನ್ ಇದೆ, ಇರಾನ್ ಇದೆ, ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್ ಇದೆ, ನಂತರ ಒಮನ್ ಇದೆ. ಈ 7 ದೇಶಗಳ ನಡುವೆ ಇರುವಂಥ ಒಂದು ಸಾರಿಗೆ ಒಪ್ಪಂದ ಇದಾಗಿದೆ. ಸಾರಿಗೆ ಒಪ್ಪಂದ ಅಂದ ತಕ್ಷಣವೇ ನಿಮಗೆ ವಿಜುವಲೈಸೇಷನ್ಗೆ ಬರುತ್ತೆ. ಒಂದು ಕಡೆ ಸೆಂಟ್ರಲ್ ಏಷ್ಯಾ ಇದೆ, ಇನ್ನೊಂದು ಕಡೆ ಪರ್ಷಿಯನ್ ಗಲ್ಫ್ ಇದೆ. ಈ 2ನ್ನ ಕನೆಕ್ಟ್ ಮಾಡುವಂಥ ಒಂದು ಟ್ರಾನ್ಸ್ಪೋರ್ಟ್ ಅಗ್ರಿಮೆಂಟ್ ಇದಾಗಿದೆ. ಇದನ್ನು 2016ರಿಂದ ಇಂಪ್ಲಿಮೆಂಟೇಷನ್ಗೆ ತರಲಾಗಿದೆ. ಈ ಅಗ್ರಿಮೆಂಟಲ್ಲಿ ಆಶ್ಗಾಬಾದನ್ನು ಒಳಗೊಂಡಿರುವಂಥ ತುರ್ಕ್ಮೆನಿಸ್ತಾನೇ ಈ ಅಗ್ರಿಮೆಂಟ್ಗೆ ಬೇಕಾಗಿರುವಂಥ ಎಲ್ಲ ಅಂಶಗಳನ್ನು ಡೆಪಾಸಿಟಿಯ ರೂಪದಲ್ಲಿ ಮೇಂಟೈನ್ ಮಾಡ್ತಾ ಇರೋದು. ಆದ್ದರಿಂದನೇ ಆಶ್ಗಾಬಾದ್ ಅಗ್ರಿಮೆಂಟ್ ಅನ್ನುವಂಥ ಹೆಸರನ್ನು ಕೂಡ ಕೊಡಲಾಗಿದೆ. ಇಷ್ಟು ನಮಗೆ ಆಶ್ಗಾಬಾದ್ ಅಗ್ರಿಮೆಂಟಿನ ಬಗ್ಗೆ. ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಈ ಅಗ್ರಿಮೆಂಟಲ್ಲಿ, ಯಾತಕ್ಕೋಸ್ಕರ ಈ ಅಗ್ರಿಮೆಂಟನ್ನು ತಂದಿರೋದು, ಇಂಡಿಯಾ ಇಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದೇ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್. ನಂತರ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿರುವಂಥ ನೆಕ್ಸ್ಟ್ ಇನಿಷಿಯೇಟಿವ್ ಬಂದು ತಾಪಿ ಪೈಪ್ಲೈನ್. ತಾಪಿ ಅನ್ನುವಂಥ ಹೆಸರಲ್ಲೇ 4 ದೇಶಗಳು ಇದ್ದಾವೆ. ಈ 4 ದೇಶಗಳ ನಡುವೆ ಇರುವಂಥ ಒಂದು ಪೈಪ್ಲೈನ್ ಆಗಿದೆ. 4 ದೇಶಗಳು ಯಾವ್ಯಾವು ಅಂತಂದರೆ, ಒಂದು ತುರ್ಕ್ಮೆನಿಸ್ತಾನ್, ಎರಡನೇದು ಅಫ್ಘಾನಿಸ್ತಾನ್, ಮೂರನೇದು ಪಾಕಿಸ್ತಾನ್, ನಾಲ್ಕನೇದು ಇಂಡಿಯಾ. ಇಲ್ಲಿ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಈ ರೀತಿಯಾಗಿ ತುರ್ಕ್ಮೆನಿಸ್ತಾನಿಂದ ಅಫ್ಘಾನಿಸ್ತಾನನ್ನು ಬಳಕೆ ಮಾಡಿಕೊಂಡು, ಪಾಕಿಸ್ತಾನನ್ನು ಬಳಕೆ ಮಾಡಿಕೊಂಡು ಇಂಡಿಯಾಕ್ಕೆ ಬಂದು ರೀಚ್ ಆಗುವಂಥ ಒಂದು ಪೈಪ್ಲೈನ್ ಆಗಿದೆ. ಈ 4 ದೇಶಗಳು ಸ್ಪೆಸಿಫಿಕ್ ಆಗಿ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಇಂಡಿಯಾದ ಎನರ್ಜಿ ಸೆಕ್ಯೂರಿಟಿಗೆ ವೆರಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುವಂಥ ಕೆಪಾಸಿಟಿ ಈ ಪೈಪ್ಲೈನ್ಗೆ ಇದೆ. ಆದರೆ ಪಾಕಿಸ್ತಾನಲ್ಲಿ ಟ್ರಾನ್ಸಿಷನ್ ಫೀಸಿನ ವಿಷಯದಲ್ಲಿ ಮತ್ತು ಇತರ ವಿಷಯಗಳನ್ನು ಹೇಳಿ ಈ ಪೈಪ್ಲೈನ್ನ ಡಿಲೇ ಮಾಡ್ತಾ ಇದೆ. ಸಾಕಷ್ಟು ವಿಳಂಬ ಆಗಿರುವಂಥ, ಆದರೆ ಸಾಕಷ್ಟು ಪೊಟೆನ್ಷಿಯಲನ್ನು ಹೊಂದಿರುವಂಥ, ಎಂಟೈರ್ ರೀಜನ್ಗೆ ಉಪಯೋಗ ಆಗುವಂಥ ಕೆಪಾಸಿಟಿಯನ್ನು ಹೊಂದಿರುವಂಥ ಪೈಪ್ಲೈನ್ ಇದಾಗಿದೆ. ಈ ಪೈಪ್ಲೈನ್ ಶುರುವಾಗೋದು ತುರ್ಕ್ಮೆನಿಸ್ತಾನಲ್ಲಿ ನ್ಯಾಚುರಲ್ ಗ್ಯಾಸ್ ಸಾಕಷ್ಟು ಸಿಗುತ್ತೆ. ಸ್ಪೆಸಿಫಿಕ್ ಆಗಿ ಗಾಲ್ಕಿನಿಶ್ ಅನ್ನುವಂಥ ಒಂದು ಸ್ಥಳ ಇದೆ, ಅಲ್ಲಿ ನ್ಯಾಚುರಲ್ ಗ್ಯಾಸ್ ಹೇರಳವಾಗಿ ಸಿಗುತ್ತೆ. ಅಲ್ಲಿಂದ ಶುರುವಾಗುವಂಥ ಈ ಪೈಪ್ಲೈನು ಅಫ್ಘಾನಿಸ್ತಾನ್, ಪಾಕಿಸ್ತಾನ ಮುಖಾಂತರವಾಗಿ ಇಂಡಿಯಾದ ಪಂಜಾಬಿನ ಫಜಿಲ್ಕಾಗೆ ಬಂದು ರೀಚ್ ಆಗುತ್ತೆ. ಈ ಪೈಪ್ಲೈನ್ನ ಮುಖಾಂತರವಾಗಿ ನ್ಯಾಚುರಲ್ ಗ್ಯಾಸನ್ನು ಇಂಡಿಯಾ ಪಡ್ಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದೆ. ಆರ್ಟಿಕಲಲ್ಲಿ ಉಲ್ಲೇಖ ಆಗಿರುವಂಥ ನೆಕ್ಸ್ಟ್ ಇನಿಷಿಯೇಟಿವ್ ಬಂದು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್.
ಈ ಒಂದು ಇನಿಷಿಯೇಟಿವ್ನ ಬೇಸಿಕಲಿ ಇಂಡಿಯಾ ಮತ್ತು ರಷ್ಯಾ ಕನೆಕ್ಟಿವಿಟಿಗೋಸ್ಕರ ತಂದಿರುವಂಥದ್ದು. ಆದರೆ ಹಲವಾರು ದೇಶಗಳು ಬಂದು ಸೇರ್ಕೊಂಡಿದ್ದಾವೆ ಈ ಒಂದು ಪ್ರಾಜೆಕ್ಟಿಗೆ. ನೀವಿಲ್ಲಿ ಈ ಮ್ಯಾಪಲ್ಲಿ ಅಬ್ಸರ್ವ್ ಮಾಡಬಹುದು, ಇಂಡಿಯಾ ರಷ್ಯಾವನ್ನು ರೀಚ್ ಆಗಬೇಕು ಅಂತಂದರೆ ಎಷ್ಟು ಲಾಂಗ್ ರೂಟ್ ಇದೆ ಅಂತ. ಅರೇಬಿಯನ್ ಸೀಯಿಂದ ನಾವು ರೆಡ್ ಸೀಗೆ ರೀಚ್ ಆಗಿ, ರೆಡ್ ಸೀಯಿಂದ ಮೆಡಿಟರೇನಿಯನ್ ಸೀಗೆ ಹೋಗಿ, ಮೆಡಿಟರೇನಿಯನ್ ಸೀಯನ್ನು ಬಳಕೆ ಮಾಡಿಕೊಂಡು ಇಡೀ ಯುರೋಪನ್ನು ಸುತ್ತಾಕೊಂಡು ನಾವು ರಷ್ಯಾಗೆ ರೀಚ್ ಆಗಬೇಕು. ಅಂದರೆ ನಿಮಗೆ ವಿಜುವಲೈಸೇಷನ್ಗೆ ಬರ್ತಾ ಇದೆ ಎಷ್ಟು ಲಾಂಗ್ ರೂಟ್ ಇದಾಗಿದೆ ಅಂತ. ಇನ್ಫ್ಯಾಕ್ಟ್ ಇವತ್ತು ಇಂಡಿಯಾ ಮತ್ತು ರಷ್ಯಾದ ನಡುವೆ ಕಡಿಮೆ ಟ್ರೇಡ್ ಇದೆ ಅಥವಾ ಟ್ರೇಡ್ ರಿಲೇಷನ್ಶಿಪ್ ಅಷ್ಟೇನು ಸ್ಟ್ರಾಂಗ್ ಆಗಿ ಇಲ್ಲ ಅಂತಂದರೆ ಅದಕ್ಕೆ ಕಾರಣ ಈ ಲಾಂಗ್ ರೂಟ್ ಅಂತಲೇ ಹೇಳಬಹುದು. ಅದಕ್ಕೋಸ್ಕರನೇ ಇಂಡಿಯಾ ಮತ್ತು ರಷ್ಯಾ ಒಂದು ಶಾರ್ಟ್ ರೂಟನ್ನು ತರಲಿಕ್ಕೋಸ್ಕರ ಒಂದು ಕನೆಕ್ಟಿವಿಟಿ ಪ್ರಾಜೆಕ್ಟನ್ನು ತಂದಿದ್ದಾವೆ. ಆ ಶಾರ್ಟ್ ರೂಟ್ ಯಾವುದು ಅಂತಂದರೆ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, ಅರೇಬಿಯನ್ ಸಿಯಲ್ಲೇ ಇಲ್ಲಿರುವಂಥ ಮಕ್ರಾನ್ ಕೋಸ್ಟನ್ನು ಬಳಕೆ ಮಾಡಿಕೊಂಡು ಇರಾನ್ಗೆ ಎಂಟ್ರಿ ಆಗಿ, ಇರಾನಿಂದ ಇಲ್ಲಿರುವಂಥ ಕ್ಯಾಸ್ಪಿಯನ್ ಸಿಯನ್ನು ಬಳಕೆ ಮಾಡಿಕೊಂಡು ಡೈರೆಕ್ಟ್ಲಿ ನಾವು ರಷ್ಯಾಕ್ಕೆ ರೀಚ್ ಆಗೋದು. ಈ ಪ್ರಾಜೆಕ್ಟಿಗೆ ನಾವು ಕೊಟ್ಟಿರುವಂಥ ಹೆಸರೇ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ. ಸೊ ಇಂಡಿಯಾದಿಂದ ನಾವು ಶುರುವಾಗಿದ್ದೆ, ಆದರೆ ಇರಾನ್ ಇಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಇರಾನ್ ಕೂಡ ಈ ಪ್ರಾಜೆಕ್ಟಲ್ಲಿ ಮೆಂಬರ್ ನೇಷನ್ ಆಗಿದೆ. ಇದಾದ ನಂತರ ಇಲ್ಲೇ ಹಾದಿಯಲ್ಲಿ ನಮಗೆ ಅಜರ್ಬೈಜಾನ್ ಸಿಗುತ್ತೆ, ನಂತರ ರಷ್ಯಾ ಸಿಗುತ್ತೆ. ಎಲ್ಲ ದೇಶಗಳ ಜೊತೆಗೆ ಇನ್ನೂ ಇತರ ದೇಶಗಳು ಈ ಪ್ರಾಜೆಕ್ಟಿಗೆ ಕೈ ಜೋಡಿಸಿದವೆ. ಅವು ಯಾವ್ಯಾವು ಅಂತ ಇಲ್ಲಿ ಲಿಸ್ಟನ್ನು ಕೊಡಲಾಗಿದೆ. ಇಂಡಿಯಾ, ಇರಾನ್, ರಷ್ಯಾ, ಅಜರ್ಬೈಜಾನ್ನ ಜೊತೆಗೆ ಟರ್ಕಿ ಕೂಡ ಜಾಯ್ನ್ ಆಗಿದೆ, ಕಜಕಿಸ್ತಾನ್ ಜಾಯ್ನ್ ಆಗಿದೆ, ಅರ್ಮೇನಿಯಾ ಜಾಯ್ನ್ ಆಗಿದೆ, ಬೆಲಾರಸ್, ತಜಕಿಸ್ತಾನ್, ಕಿರ್ಗಿಸ್ತಾನ್, ಒಮನ್, ಉಕ್ರೇನ್ ಮತ್ತು ಸಿರಿಯಾ ದೇಶಗಳು ಕೂಡ ಜಾಯ್ನ್ ಆಗಿದ್ದಾವೆ. ಬಲ್ಗೇರಿಯಾ ಈಗ ಸದ್ಯಕ್ಕೆ ಅಬ್ಸರ್ವರ್ ಮೆಂಬರ್ ಕೂಡ ಆಗಿದೆ ಈ ಪ್ರಾಜೆಕ್ಟಿಗೆ. ಸೊ ಓವರ್ ಆಲ್ ಇಲ್ಲಿ ಯಾವ್ಯಾವ ಮೆಂಬರ್ ನೇಷನ್ಗಳು ಇನ್ವಾಲ್ವ್ ಆಗಿದ್ದಾವೆ ಈ ಒಂದು ಕಾರಿಡಾರ್ ಪ್ರಾಜೆಕ್ಟ್ ಅಲ್ಲಿ ಅಂತ ನೀವು ಅಬ್ಸರ್ವ್ ಮಾಡಿರಬೇಕು. ಜೊತೆಗೆ ಅಬ್ಸರ್ವೇಷನ್ ಅಲ್ಲಿ ಒಂದಂತೂ ನಮಗೆ ಗೊತ್ತಾಗ್ತಾ ಇದೆ, ತುರ್ಕ್ಮೆನಿಸ್ತಾನ್ ಇಲ್ಲಿ ಮೆಂಬರ್ ನೇಷನ್ ಅಲ್ಲ ಅಂತ. ತುರ್ಕ್ಮೆನಿಸ್ತಾನ್ ಮೆಂಬರ್ ನೇಷನ್ ಅಲ್ಲ, ಆ ಕಾರಣಕ್ಕೋಸ್ಕರನೇ ಪ್ರೆಸಿಡೆಂಟ್ ಅವರು ಮೀಟ್ ಮಾಡಿದಾಗ, ಈ ಹಿಂದೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಮೀಟ್ ಮಾಡಿದಾಗಲೂ ಕೂಡ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಗೆ ತುರ್ಕ್ಮೆನಿಸ್ತಾನನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅಥವಾ ಮೆಂಬರ್ ನೇಷನ್ ಮಾಡ್ಕೊಳ್ಬೇಕು ಅನ್ನುವಂಥ ಟಾಕ್ ಕೂಡ ಬರ್ತವೆ. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿರುವಂಥ ಎಲ್ಲ ಇನಿಷಿಯೇಟಿವ್ಸ್ಗಳನ್ನು ಒಂದು ಬಾರಿ ನಾವು ವಿಜುವಲೈಸ್ ಮಾಡ್ಕೊಂಡ್ವಿ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಷ್ಟು ಡಿಸ್ಕಷನ್ ಸಾಕಾಗುತ್ತೆ. ನಂತರ ಇಂಡಿಯಾ ಮತ್ತು ನೇಪಾಳಿನ ವಿಷಯದಲ್ಲಿ ಕೂಡ ಒಂದಷ್ಟು ಬೆಳವಣಿಗೆಗಳು ಆಗ್ತವೆ ಈ ವಾರ. ಆ ಬೆಳವಣಿಗೆಗಳಲ್ಲಿ ಮೊದಲನೇ ಪಾಯಿಂಟ್ ಅಂತಂದರೆ ಇಂಡಿಯಾ ನೇಪಾಳಿನ ನಡುವೆ ಮಾತುಕತೆಗಳು ಶುರುವಾಗಿದ್ದಾವೆ. ಪಂಚೇಶ್ವರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಏನಿದೆಲ್ಲ ಇದನ್ನು ವಿಳಂಬ ಮಾಡದೆ ತ್ವರಿತಗತಿಯಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ. ಈ ಪಂಚೇಶ್ವರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟನ್ನು ಇಂಡಿಯಾ ಮತ್ತು ನೇಪಾಳಿನ ನಡುವೆ ನಾವು ತರ್ತಾ ಇರೋದು ಯಾವ ನದಿಯ ಮೇಲೆ ಅಂತಂದರೆ ಮಹಾಕಾಳಿ ನದಿಯ ಮೇಲೆ. ಜಸ್ಟ್ ಮ್ಯಾಚ್ ಮಾಡಲಿಕ್ಕೆ ಏನಾದರೂ ಕೇಳಿದ್ದೆ ಆದರೆ ಉಪಯೋಗಕ್ಕೆ ಬರುತ್ತೆ, ನೋಟ್ ಡೌನ್ ಮಾಡ್ಕೊಂಡಿರಿ. ಮಹಾಕಾಳಿ ನದಿಯ ಮೇಲೆ ನಾವು ಇಂಡಿಯಾ ಮತ್ತು ನೇಪಾಳಿನ ನಡುವೆ ಈ ಒಂದು ಪ್ರಾಜೆಕ್ಟನ್ನು ತರ್ತಾ ಇದ್ದೀವಿ. ಪಂಚೇಶ್ವರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಅಥವಾ ಪಂಚೇಶ್ವರ್ ಡ್ಯಾಮ್ ಅಂತನಾದರೂ ಕೊಡಬಹುದು. ನಂತರ ಬಾರ್ಡರ್ ಇಶ್ಯೂನ ವಿಷಯದಲ್ಲಿ ಕೂಡ ಒಂದಷ್ಟು ಮಾತುಕತೆಗಳು ಆಗಿದ್ದಾವೆ. ಬಾರ್ಡರ್ ಇಶ್ಯೂ ಅಂತ ಬಂದಿದೆ ಆದರೆ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂಥ ಕೆಲವೊಂದು ಪಾಯಿಂಟ್ಗಳು ಅಂತಂದರೆ, ಲಾಸ್ಟ್ ಇಯರಿಂದ ನಮಗೆ ಬಾರ್ಡರ್ ಇಶ್ಯೂ ಅಂತ ಬಂದಾಗ ಇಂಡಿಯಾ ಮತ್ತು ನೇಪಾಳಿನ ನಡುವೆ ಕಾಲಾಪಾನಿ ಏರಿಯಾ ಅನ್ನೋದು ಸಾಕಷ್ಟು ಸುದ್ದಿಯಲ್ಲಿದೆ. ಇಂಡಿಯಾ ಮತ್ತು ನೇಪಾಳಿನ ನಡುವೆ ಇರುವಂಥ ಈ ಒಂದು ಏರಿಯಾವನ್ನು ನೀವು ಅಬ್ಸರ್ವ್ ಮಾಡಿ. ಈ ಏರಿಯಾದಲ್ಲಿ ನಮಗೆ ಇಲ್ಲಿ ಬರುವಂಥ ರಾಜ್ಯ ಅಂತಂದರೆ ಉತ್ತರಾಖಂಡ್ ಮತ್ತು ನೇಪಾಳಿನ ಈ ಒಂದು ಭಾಗದಲ್ಲಿ ಒಂದು ಪ್ರದೇಶ ಬರುತ್ತೆ ಕಾಲಾಪಾನಿ ಅಂತ. ಈ ಪ್ರದೇಶದ ಈ ಒಂದು ಏರಿಯಾ ಏನಿದೆಯಲ್ಲ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಲಿಂಪಿಯ ದೂರದಿಂದ ಶುರು ಮಾಡಿ, ಲಿಂಪಿಯ ದೂರದಿಂದ ಕಾಲಾಪಾನಿ, ಲಿಪುಲೇಕ್, ಈ ಒಂದು ಎಂಟೈರ್ ಪ್ರದೇಶ ಈಗ ಸದ್ಯಕ್ಕೆ ನಮಗೆ ಕಾಸ್ ಆಫ್ ಕನ್ಸರ್ನ್ ಆಗಿರೋದು. ಈ ಪ್ರದೇಶ ಕಾಸ್ ಆಫ್ ಕನ್ಸರ್ನ್ ಆಗಲಿಕ್ಕೆ ಕಾರಣ ಏನು ಅಂತ ಮೂಲವನ್ನು ನಾವು ಹುಡುಕಿದಾಗ ಬ್ರಿಟಿಷರ ಕಾಲದಲ್ಲಿ ಸಹಿ ಮಾಡಿದಂಥ ಒಂದು ಟ್ರೀಟಿ ನಮಗೆ ಸಿಗುತ್ತೆ. ಅದೇ ಟ್ರೀಟಿ ಆಫ್ ಸುಗೋಲಿ. ಈ ಟ್ರೀಟಿ ಆಫ್ ಸುಗೋಲಿಯನ್ನು ಅವತ್ತಿನ ಬ್ರಿಟಿಷ್ ಗವರ್ನಮೆಂಟು ಮತ್ತು ಅವತ್ತಿನ ನೇಪಾಳ ಗವರ್ನಮೆಂಟಿನ ನಡುವೆ ಸಹಿ ಮಾಡಲಾಯಿತು. ಈ ಟ್ರೀಟಿಯಲ್ಲಿ ನೇಪಾಳಿನ ಬಾರ್ಡರ್ ಎಲ್ಲಿಂದ ಎಲ್ಲಿಯವರೆಗೂ ಇರುತ್ತೆ ಅಂತ ಹೇಳಲಾಯಿತು. ಈಗ ನೇಪಾಳಿನ ವೆಸ್ಟರ್ನ್ ಬಾರ್ಡರನ್ನೇ ನಾವು ತೆಗೆದುಕೊಂಡಿದ್ದೆ ಆದರೆ ಈ ಟ್ರೀಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಎಲ್ಲಿ ಕಾಳಿ ನದಿ ಹರಿಯುತ್ತಲ್ಲ ಅಲ್ಲಿಗೆ ನೇಪಾಳಿನ ಬಾರ್ಡರ್ ಮುಗಿಯುತ್ತೆ ಅಂತ ಈ ಟ್ರೀಟಿ ಹೇಳ್ತಾ ಇದೆ. ಆದರೆ ನಮಗೆ ಕನ್ಫ್ಯೂಷನ್ ಎಲ್ಲಾಗುತ್ತೆ ಅಂತಂದರೆ, ಒಂದು ನದಿ ಹುಟ್ಟುತ್ತಾ ಇದೆ ಅಂತಂದರೆ ಆ ನದಿಗೆ ಹಲವಾರು ತೊರೆಗಳು ಬಂದು ಸೇರಿಕೊಂಡು ನದಿ ಹುಟ್ಟಿ ಹರಿಯೋದು. ಈಗ ಹಲವಾರು ತೊರೆಗಳು ಇರ್ತಾವಲ್ಲ, ಯಾವ ತೊರೆಯನ್ನು ಈ ನದಿಯ ಮೂಲ ಅಂತ ಕನ್ಸಿಡರ್ ಮಾಡೋದು? ಕಾಳಿ ನದಿಯ ವಿಷಯದಲ್ಲೂ ಅದೇ ಆಗುತ್ತೆ ನಮಗೆ. ಈ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡಿ. ಈ ಮ್ಯಾಪಲ್ಲಿ ಇಂಡಿಯಾ ಹೇಳುತ್ತೆ ಕಾಳಿ ನದಿ ಅಂತಂದರೆ ಇಲ್ಲಿಂದ ಬರ್ತಾ ಇರುವಂಥ ಒಂದು ತೊರೆ ಬಂದು ಸೇರ್ಕೊಳ್ಳುತ್ತಲ್ಲ ಇದೇ ಕಾಳಿ ನದಿ ಅಂತ. ಅದೇ ನೀವು ನೇಪಾಳನ್ನು ಕೇಳಿದಾಗ ನೇಪಾಳ ಹೇಳುತ್ತೆ ಇಲ್ಲಿಂದ ಹರಿದು ಬರುವಂಥ ಒಂದು ತೊರೆ ಏನಿದೆಯಲ್ಲ ಇದೇ ಕಾಳಿ ನದಿ ಅಂತ. ಆದ್ದರಿಂದ ನೇಪಾಳ ಹೇಳೋದು ಈ ತೊರೆಯನ್ನು ನಾವು ಕನ್ಸಿಡರ್ ಮಾಡಿದ್ರೆ ಎಲ್ಲ ಏರಿಯಾ ನೇಪಾಳಿಗೆ ಸಿಗುತ್ತೆ ಅಂತ. ಅದೇ ಇಂಡಿಯಾ ಹೇಳುತ್ತೆ ಈ ತೊರೆಯನ್ನು ನಾವು ಕನ್ಸಿಡರ್ ಮಾಡಬೇಕು, ಆದ್ದರಿಂದ ಎಲ್ಲ ಏರಿಯಾ ಇಂಡಿಯಾಕ್ಕೆ ಬಿಲಾಂಗ್ ಆಗುತ್ತೆ ಅಂತ.
ಸೊ ಒಟ್ಟಾರೆಯಾಗಿ ಈ ಟ್ರೀಟಿಯಲ್ಲಿ ಒಂದು ನದಿಯನ್ನು ಮೆನ್ಷನ್ ಮಾಡಿರೋದ್ರಿಂದ ಎಕ್ಸಾಕ್ಟ್ ಆಗಿ ಏರಿಯಾವನ್ನು ಡಿಮಾರ್ಕೇಟ್ ಮಾಡದೆ ಒಂದು ನದಿಯನ್ನು ಮೆನ್ಷನ್ ಮಾಡಿರೋದ್ರಿಂದ ಆ ನದಿಯ ವಿಷಯದಲ್ಲಿ ಇರುವಂಥ ಕನ್ಫ್ಯೂಷನ್ನ ಕಾರಣದಿಂದಾಗಿ ಇವತ್ತು ಇಂಡಿಯಾ ಮತ್ತು ನೇಪಾಳಿನ ನಡುವೆ ಬಾರ್ಡರ್ ಇಶ್ಯೂಸ್ ಬಂದು ನಿಂತಿದ್ದಾವೆ. ಈ ಒಂದು ಇಶ್ಯೂ ಸಾಕಷ್ಟು ಸುದ್ದಿಯಲ್ಲಿತ್ತು ಲಾಸ್ಟ್ ಇಯರ್. ಇನ್ ಕೇಸ್ ಈ ವರ್ಷದ ಪ್ರಿಲಿಮ್ಸ್ ಅಲ್ಲಿ ಏನಾದರೂ ಲಾಸ್ಟ್ ಇಯರ್ನ ಕರೆಂಟ್ ಅಫೇರ್ಸ್ ಅನ್ನ ಕೇಳಬೇಕು ಅಂತಂದ್ರೆ ಇದು ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಅದಕ್ಕೋಸ್ಕರನೇ ಜಸ್ಟ್ ಸಮ್ಮರಿಯ ರೂಪದಲ್ಲಿ ನಿಮಗೆ ಹೇಳಿದ್ದು. ಈಗ ನಿಮ್ಮ ಮುಂದೆ ಒಂದು ಕ್ವೆಶನ್ ಇದೆ. ಟ್ರೀಟಿ ಆಫ್ ಸುಗೋಲಿಯನ್ನ ನಾವು ಸಹಿ ಮಾಡಿದ್ದು ಯಾವಾಗ? 1816 ಆ ಸಂದರ್ಭದಲ್ಲಿ ಇಂಡಿಯಾದಲ್ಲಿ ಇದ್ದಂಥ ಗವರ್ನರ್ ಜನರಲ್ ಯಾರು? ಈ ಒಂದು ಪಾಯಿಂಟನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾಕೆ ಅಂತಂದರೆ ಇನ್ ಕೇಸ್ ಈ ಒಂದು ಕ್ವೆಶನ್ನ ಕೇಳಿದೆ ಆದರೆ ಟಫ್ ಮಾಡಬೇಕು ಅಂತಂದರೆ ಒಂದು ಸ್ಥಳಗಳನ್ನು ಕೇಳಿ ಬಿಡಬಹುದು. ಈಸಿ ಕ್ವೆಶನ್ ಆಗುತ್ತೆ ಅದು. ಲಿಂಪಿಯದೂರ, ಕಾಲಾಪಾನಿ, ಲಿಪುಲೆ ಯಾವ ವಿಷಯದ ಹಿನ್ನೆಲೆಯಲ್ಲಿ ಸುದ್ದಿಯಲ್ಲಿದ್ವು ಅಂದಾಗ ಇಂಡಿಯಾ ನೇಪಾಳ್ ಬಾರ್ಡರ್ ಇಶ್ಯೂ ಅಂತ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಇನ್ ಕೇಸ್ ಟಫ್ ಮಾಡಬೇಕು ಅಂತಂದರೆ ಟ್ರೀಟಿ ಆಫ್ ಸುಗೋಲಿಯನ್ನು ಕೇಳಬಹುದು. ಆಗ ಟ್ರೀಟಿ ಆಫ್ ಸುಗೋಲಿ ಅನ್ನೋದು ಇಂಡಿಯಾ ನೇಪಾಳನ ವಿಷಯದಲ್ಲಿ ಸಹಿ ಮಾಡಿದಂಥ ಟ್ರೀಟಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ ಕೇಸ್ ಅಲ್ಲೇನಾದರೂ ಗವರ್ನರ್ ಜನರಲ್ ಕೇಳಿದೆ ಆದರೆ ನಿಮಗೆ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಹಿಸ್ಟ್ರಿ ಪುಸ್ತಕವನ್ನು ತೆಗೆದು 1816ನ ಸಂದರ್ಭದಲ್ಲಿ ಇಂಡಿಯಾದ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಇವತ್ತೇ ನೋಡಿ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರವನ್ನು ಕೊಡಿ. ನಂತರ ನಾವು GS ಪೇಪರ್ 3 ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ದಿ ಹಿಂದೂನಲ್ಲಿ ಬಂದಂಥ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಚಿಲಿಕಾ ಲೇಕಲ್ಲಿ ಡಾಲ್ಫಿನ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಸ್ಪೆಸಿಫಿಕ್ ಆಗಿ ಇರಾವದಿ ಡಾಲ್ಫಿನ್ಸ್ ಅಂತ ಏನಿದಾವೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಒಂದು ಚಿಲಿಕಾ ಲೇಕ್ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಇರಾವದಿ ಡಾಲ್ಫಿನ್ ಬಗ್ಗೆನೇ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ನ ನೋಡೋದಾದ್ರೆ IUCN ರೆಡ್ ಲಿಸ್ಟ್ ಅಲ್ಲಿ ಎಂಡೇಂಜರ್ಡ್ ಸ್ಟೇಟಸ್ ಅನ್ನು ಹೊಂದಿರುವಂಥ ಒಂದು ಡಾಲ್ಫಿನ್ ಇದಾಗಿದೆ. ಸೈಟ್ಸ್ ಅಲ್ಲಿ ಕೂಡ ಅಪೆಂಡಿಕ್ಸ್ 1 ಅಡಿಯಲ್ಲಿ ಪ್ರೊಟೆಕ್ಷನ್ ಪಡ್ಕೊಳ್ತಾ ಇದೆ. ಇಂಡಿಯಾ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಶೆಡ್ಯೂಲ್ 1 ಮುಖಾಂತರವಾಗಿ ಈ ಡಾಲ್ಫಿನ್ಗೆ ನಾವು ಪ್ರೊಟೆಕ್ಷನ್ ಅನ್ನು ಕೊಡ್ತಾ ಇದ್ದೀವಿ. ಇದು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ನೋಡೋದಾದ್ರೆ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೌತ್ ಈಸ್ಟ್ ಏಷ್ಯಾದಲ್ಲಿ ಸಾಕಷ್ಟು ಕಂಡು ಬರುವಂತ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಮಯನ್ಮಾರಿನ ಈ ಭಾಗದಲ್ಲಿ ನಮಗೆ ಇರಾವದಿ ನದಿ ಸಿಗುತ್ತೆ. ಇರಾವದಿ ನದಿಯ ಆಸುಪಾಸಿನಲ್ಲಿ ಕಂಡು ಬರುವಂತ, ಮೇಜರ್ಲಿ ಆ ನದಿಯ ಆಸುಪಾಸಲ್ಲೇ ಕಂಡು ಬರುವಂತ ಡಾಲ್ಫಿನ್ ಇದಾಗಿರೋದ್ರಿಂದ ಇರಾವದಿ ಡಾಲ್ಫಿನ್ ಅನ್ನುವಂತ ಹೆಸರನ್ನ ಕೂಡ ಕೊಟ್ಟಿದ್ದಾರೆ. ಮಯನ್ಮಾರಲ್ಲಿ ಅಷ್ಟೇ ಅಲ್ಲ, ಬಾಂಗ್ಲಾದೇಶಲ್ಲಿ, ಇಂಡಿಯಾದಲ್ಲಿ ಕೂಡ ಕಂಡು ಬರುತ್ತೆ. ಅಷ್ಟೇ ಅಲ್ಲ, ಸೌತ್ ಈಸ್ಟ್ ಏಷ್ಯಾಕ್ಕೆ ಹೋಗಿದ್ದೆ ಆದ್ರೆ ಇಲ್ಲಿರುವಂತ ಮೆಕಾಂಗ್ ಅನ್ನುವಂತ ನದಿ ಏನಿದೆ ಆ ನದಿಯ ಸುತ್ತಮುತ್ತಲಿನಲ್ಲಿ ಕೂಡ ಇದು ಕಂಡು ಬರುತ್ತೆ. ಈ ಸಂಪೂರ್ಣ ಪ್ರದೇಶದಲ್ಲಿ ಇಂಡಿಯಾದಿಂದ ಹಿಡಿದು ಸೌತ್ ಈಸ್ಟ್ ಏಷ್ಯಾದ ಈ ಸಂಪೂರ್ಣ ಪ್ರದೇಶದಲ್ಲಿ, ಅದು ಇಂಡೋನೇಷ್ಯಾ ಆಗಿರಬಹುದು, ಬೋರ್ನಿಯಾ ಐಲ್ಯಾಂಡ್ ಆಗಿರಬಹುದು, ಇಲ್ಲಿರುವಂಥ ಮಲಯ ಪೆನಿನ್ಸುಲಾ ಆಗಿರಬಹುದು, ಎಲ್ಲ ಏರಿಯಾದಲ್ಲಿ ಕಂಡು ಬರುತ್ತೆ ಈ ಡಾಲ್ಫಿನ್. ಡಾಲ್ಫಿನ್ಸಿನ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ UPSC ಪ್ರಿಲಿಮ್ಸ್ ಅಲ್ಲಿ ಕ್ವೆಶನ್ ಅನ್ನ ಕೇಳಿದೆ. ಈಗ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಚಿಲಿಕಾ ಲೇಕ್ ಬಗ್ಗೆ. ಯಾಕೆಂತಂದ್ರೆ ಈ ಚಿಲಿಕಾ ಲೇಕಲ್ಲೇ ಈಗ ಇರಾವದಿ ಡಾಲ್ಫಿನ್ನ ಸಂಖ್ಯೆ ಕಡಿಮೆ ಆಗಿರೋದು. ಅದಕ್ಕೋಸ್ಕರ ಈಗ ಚಿಲಿಕಾ ಲೇಕ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಮ್ಯಾಪ್ ಅಲ್ಲಿ ಒಂದು ಬಾರಿ ನೀವು ಅಬ್ಸರ್ವ್ ಮಾಡಿ. ಒಡಿಸ್ಸಾದ ಈ ಕೋಸ್ಟ್ ಅಲ್ಲಿ ಕಂಡು ಬರುವಂತ ಒಂದು ಲಗೂನ್ ಇದಾಗಿದೆ. ಲಗೂನ್ ಅಂತಂದ್ರೆ ಏನು? ಒಂದು ದೊಡ್ಡ ವಾಟರ್ ಬಾಡಿಯ ಪಕ್ಕದಲ್ಲೇ ಒಂದು ಸಣ್ಣ ಸ್ಯಾಂಡ್ ಬಾರ್ ಅಥವಾ ಯಾವುದೋ ಒಂದು ಅಡೆಯ ಕಾರಣದಿಂದಾಗಿ ಸೆಪರೇಟ್ ಆಗಿರುವಂಥ ಒಂದು ವಾಟರ್ ಬಾಡಿ. ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ಸಮುದ್ರ ಇದೆ ಅಂತ ಅನ್ಕೊಂಡಿದ್ದೆ, ಒಂದು ಸಣ್ಣ ಸರೋವರದ ರೂಪದಲ್ಲಿ ಇರುವಂಥ ಈ ಒಂದು ಅಂಶವನ್ನು, ಈ ವಾಟರ್ ಬಾಡಿಯನ್ನು ನಾವು ಲಗೂನ್ ಅಂತ ಕರಿತೀವಿ. ಇಲ್ಲಿ ನೀವು ಚಿಲ್ಕಾ ಲೇಕನ್ನೇ ಅಬ್ಸರ್ವ್ ಮಾಡಬಹುದು ಮ್ಯಾಪ್ ಅಲ್ಲಿ. ಇಲ್ಲಿ ಪಕ್ಕದಲ್ಲೇ ನಮಗೆ ಇರೋದು ಬೇ ಆಫ್ ಬೆಂಗಾಲ್. ಸಮುದ್ರದ ಪಕ್ಕದಲ್ಲೇ ಈ ಚಿಲ್ಕಾ ಲೇಕ್ ಅನ್ನೋದು ಈ ಸಣ್ಣ ಸ್ಯಾಂಡ್ ಬಾರಿನ ಮುಖಾಂತರವಾಗಿ ಸೆಪರೇಟ್ ಆಗಿ ಇದೆ. ಈ ಸೆಪರೇಟ್ ಆಗಿರುವಂಥ ಈ ವಾಟರ್ ಬಾಡಿಯನ್ನೇ ನಾವು ಲಗೂನ್ ಅಂತ ಕರಿತೀವಿ. ಚಿಲ್ಕಾ ಲೇಕ್ ಕೂಡ ಒಂದು ಲಗೂನ್ ಆಗಿದೆ. ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಲಗೂನ್ ಇದಾಗಿದೆ. ಇಡೀ ಪ್ರಪಂಚದಲ್ಲಿ ತೆಗೆದುಕೊಂಡಿದ್ದರೆ ಸೆಕೆಂಡ್ ಲಾರ್ಜೆಸ್ಟ್ ಲಗೂನ್ ಈ ಚಿಲಿಕಾ ಲೇಕ್ ಆಗಿದೆ. ಇದನ್ನೇ ಒಂದು ಸ್ಟೇಟ್ಮೆಂಟ್ ಆಗಿ ಕೂಡ ಕೇಳಬಹುದು. ಸೊ ಚಿಲಿಕಾ ಲೇಕ್ ಅನ್ನೋದು ಏಷ್ಯಾದ ಲಾರ್ಜೆಸ್ಟ್ ಮತ್ತು ಪ್ರಪಂಚದ ಸೆಕೆಂಡ್ ಲಾರ್ಜೆಸ್ಟ್ ಲಗೂನ್ ಆಗಿದೆ. ನಂತರ ರಾಮ್ಸಾರ್ ಕನ್ವೆನ್ಷನ್ನ ಅಡಿಯಲ್ಲಿ ರಾಮ್ಸಾರ್ ಸೈಟ್ ಅಂತ ಅಥವಾ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಮೊದಲಿಗೆ ನಾವು ಗುರುತಿಸಿದ್ದು ಈ ಚಿಲಿಕಾ ಲೇಕನ್ನೇ. ಅಂದ್ರೆ ಇಂಡಿಯಾದ ಕಡೆಯಿಂದ ಮೊಟ್ಟ ಮೊದಲನೆಯ ರಾಮ್ಸಾರ್ ಸೈಟ್ ಯಾವುದು ಅಂತಂದ್ರೆ ಈ ಚಿಲ್ಕಾ ಲೇಕೆ ಆಗಿದೆ. ಆದ್ದರಿಂದನೇ ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ನಮಗೆ ಈ ಚಿಲಿಕಾ ಲೇಕ್ ಅನ್ನುವಂಥ ಕಾನ್ಸೆಪ್ಟ್. ಈಗ ಚಿಲ್ಕಾ ಲೇಕ್ ಅನ್ನ ಡೀಪ್ ಆಗಿ ನಾವು ಒಬ್ಸರ್ವ್ ಮಾಡಿದಾದ್ರೆ ಇದಕ್ಕೆ ಒಂದಷ್ಟು ನೀರು ದಯಾ ಅನ್ನುವಂಥ ನದಿಯಿಂದ ಹರಿದು ಬರುತ್ತೆ. ಸೊ ಚಿಲ್ಕಾ ಲೇಕ್ ಹೀಗಿದೆ ಅಂತಂದ್ರೆ ದಯಾ ಅನ್ನುವಂಥ ನದಿ ತನ್ನ ನೀರನ್ನ ತಂದು ಹರಿದು ಬಿಡುತ್ತೆ ಚಿಲ್ಕಾ ಲೇಕಿಗೆ. ನಂತರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈ ಚಿಲ್ಕಾ ಲೇಕಿನ ಬಗ್ಗೆ ಅಂತಂದ್ರೆ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸಾಕಷ್ಟು ದ್ವೀಪಗಳು ನಮಗೆ ಕಂಡು ಬರ್ತವೆ ಈ ಚಿಲ್ಕಾ ಲೇಕಲ್ಲಿ. ಆ ರೀತಿಯಾಗಿರುವಂತ ಒಂದು ದ್ವೀಪ, ಆ ದ್ವೀಪದ ಹೆಸರು ನಲಬನ ಅಂತ. ಈ ನಲಬನ ದ್ವೀಪವನ್ನ ಚಿಲಿಕಾ ಲೇಕಲ್ಲೇ ಇರುವಂತ ಒಂದು ಸಣ್ಣ ಲ್ಯಾಂಡ್ ಏರಿಯಾ, ಈ ನಲಬನ ಏರಿಯಾವನ್ನ ಈಗಾಗಲೇ ಬರ್ಡ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಲಾಗಿದೆ. ನಲಬನ ಬರ್ಡ್ ಸ್ಯಾಂಕ್ಚುರಿ ಜೊತೆಗೆ ಒಂದು ದೇವಸ್ಥಾನ, ಕಾಲಿಜೈ ಅನ್ನುವಂಥ ಒಂದು ದೇವಸ್ಥಾನ ಕೂಡ ಈ ಚಿಲ್ಕಾ ಲೇಕಲ್ಲೇ ಇರುವಂಥ ಒಂದು ಸಣ್ಣ ದ್ವೀಪದಲ್ಲಿ ಲೊಕೇಟ್ ಆಗಿದೆ.
ಸೊ ಒಟ್ಟಾರೆಯಾಗಿ ಚಿಲ್ಕಾ ಲೇಕಿನ ವಿಷಯಕ್ಕೆ ಬಂದಿದ್ದರೆ, ಒಂದು ಏಷ್ಯಾದ ಲಾರ್ಜೆಸ್ಟ್, ಪ್ರಪಂಚದ ಸೆಕೆಂಡ್ ಲಾರ್ಜೆಸ್ಟ್ ಲಗೂನ್ ಇದಾಗಿದೆ. ಇದು ಇಂಡಿಯಾದ ಕಡೆಯಿಂದ ರಾಮ್ಸರ್ ಕನ್ವೆನ್ಷನ್ಗೆ ಆ್ಯಡ್ ಆದಂಥ ಅಥವಾ ರಾಮ್ಸರ್ ಕನ್ವೆನ್ಷನ್ನ ಅಡಿಯಲ್ಲಿ ಗುರುತಿಸಲ್ಪಟ್ಟಂಥ ಮೊದಲನೆಯ ರಾಮ್ಸರ್ ಸೈಟ್ ಆಗಿದೆ. ಇದನ್ನು ಸ್ಪೆಸಿಫಿಕ್ ಆಗಿ ನಾವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ, ದಯಾ ಅನ್ನುವಂಥ ನದಿಯಿಂದ ಸಾಕಷ್ಟು ನೀರು ಹರಿದು ಬರುತ್ತೆ ಈ ಚಿಲಿಕಾ ಲೇಕಿಗೆ ಅಂತ. ನಂತರ ನಲಬನ ಐಲ್ಯಾಂಡ್ ಏನಿದೆ, ಇಲ್ಲಿ ಈ ಒಂದು ಏರಿಯಾವನ್ನು ನಲಬನ ಬರ್ಡ್ ಸ್ಯಾಂಕ್ಚುರಿ ಅಂತ ನಾವು ಈಗಾಗಲೇ ಡಿಕ್ಲೇರ್ ಮಾಡಿದ್ದೀವಿ, ಮತ್ತು ಕಾಲಿಜೈ ಅನ್ನುವಂಥ ಟೆಂಪಲ್. ಇದರ ಜೊತೆಗೆ ಸತಪದ ಅನ್ನುವಂಥ ಐಲ್ಯಾಂಡ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಿರಿ. ಇಲ್ಲಿ ನಮಗೆ ಇರಾವದಿ ಡಾಲ್ಫಿನ್ಗಳು ಹೆಚ್ಚಾಗಿ ಸಿಗೋದು. ಮ್ಯಾಪಲ್ಲಿ ಇಲ್ಲಿ ಕೊಡಲಾಗಿದೆ ಸತಪದ ಅನ್ನುವಂಥ ಐಲ್ಯಾಂಡ್. ಇದು ಕೂಡ ಚಿಲಿಕಾ ಲೇಕಲ್ಲೇ ಕಂಡು ಬರುವಂಥ ಒಂದು ಐಲ್ಯಾಂಡ್ ಆಗಿದೆ. ಇಲ್ಲಿ ಡಾಲ್ಫಿನ್ಗಳು ಹೆಚ್ಚಾಗಿ ನಮಗೆ ಕಂಡು ಬರೋದು. ಈಗ ಅಲ್ಲೇ ಆ ಡಾಲ್ಫಿನ್ನ ಸಂಖ್ಯೆಯೇ ಕಡಿಮೆ ಆಗಿದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇರೋದು. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲೇ ಕಂಟಿನ್ಯೂ ಮಾಡೋದಾದರೆ, ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಒಂದು ಬಾಡಿ ಆಗಿರುವಂಥ IPCC ಇಂಟರ್ ಗವರ್ನಮೆಂಟಲ್ ಪ್ಯಾನೆಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ, ಇದು ಈ ವಾರ ನಮಗೆ ಒಂದು ಅಸೆಸ್ಮೆಂಟ್ ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಇದು 6ನೇ ಅಸೆಸ್ಮೆಂಟ್ ರಿಪೋರ್ಟ್ ಆಗಿರೋದ್ರಿಂದ 6th ಅಸೆಸ್ಮೆಂಟ್ ರಿಪೋರ್ಟ್ ಅಂತ ಕೂಡ ಕರೀತಾ ಇದ್ದಾರೆ. ಈ ವಾರ ಪೂರ್ತಿ ಸಾಕಷ್ಟು ಸುದ್ದಿಯಲ್ಲಿದ್ದಂಥ ಒಂದು ರಿಪೋರ್ಟ್ ಇದಾಗಿದೆ. ಕ್ಲೈಮೇಟ್ ಚೇಂಜಿನ ವಿಷಯದಲ್ಲಿ ಅಸೆಸ್ ಮಾಡಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂಥ ಒಂದು ರಿಪೋರ್ಟ್ ಇದಾಗಿದೆ. ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳೋದಾದ್ರೆ, ಈ ರಿಪೋರ್ಟ್ ಅನ್ನ ಸಾಕಷ್ಟು ಕಡೆ ನೀವು ಉಲ್ಲೇಖ ಮಾಡಬಹುದು. ಕ್ಲೈಮೇಟ್ ಚೇಂಜಿನ ಪರ್ಸ್ಪೆಕ್ಟಿವ್ ಅಲ್ಲಿ, ಗ್ರೀನ್ ಹೌಸ್ ಗ್ಯಾಸಿನ ವಿಷಯದಲ್ಲಿ ಮಾತಾಡ್ತಿರ್ಬೇಕಾದ್ರೆ, ಎನ್ವಿರಾನ್ಮೆಂಟ್ ವಿಷಯದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಈ ರಿಪೋರ್ಟ್ ಅನ್ನ ನೀವು ಸುಲಭವಾಗಿ ಮೆನ್ಷನ್ ಮಾಡಬಹುದು. ವೆರಿ ಪವರ್ಫುಲ್ ರಿಪೋರ್ಟ್ ಅಂತಾನೆ ಹೇಳಬಹುದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳೋದಾದ್ರೆ ಡೈರೆಕ್ಟ್ ಕ್ವೆಶನ್ ಕೇಳಬಹುದು. ಅಸೆಸ್ಮೆಂಟ್ ರಿಪೋರ್ಟ್ 6 ಅಥವಾ 6th ಅಸೆಸ್ಮೆಂಟ್ ರಿಪೋರ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾವ ವಿಷಯದ ಸಂದರ್ಭದಲ್ಲಿ ಅಥವಾ ಯಾರು ಇದನ್ನ ರಿಲೀಸ್ ಮಾಡಿದ್ದು ಅಂತ ನಿಮಗೆ ನೆನಪಿರಬೇಕು. ಇದು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಆಗಿದೆ. ಅಸೆಸ್ ಮಾಡ್ತಾ ಇದೆ ಎಷ್ಟರ ಮಟ್ಟಿಗೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಅದರಿಂದ ಎಷ್ಟರ ಮಟ್ಟಿಗೆ ಪರಿಣಾಮ ಆಗ್ತಾ ಇದೆ ಅಂತ ಅಸೆಸ್ ಮಾಡಿ ಹೇಳ್ತಾ ಇದೆ ಈ ರಿಪೋರ್ಟ್. ಈ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿರೋದು ಯಾರು ಅಂತಂದ್ರೆ IPCC ಆಗಿದೆ. ವೆರಿ ಇಂಪಾರ್ಟೆಂಟ್ ರಿಪೋರ್ಟ್, ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ನಂತರ ಅಂಟಾರ್ಕ್ಟಿಕ್ ಅಂತೂ ನಿಮಗೆ ಗೊತ್ತೇ ಇದೆ. ಈ ಅಂಟಾರ್ಕ್ಟಿಕ್ಕಿನ ಎನ್ವಿರಾನ್ಮೆಂಟ್ ಅನ್ನ, ಪರಿಸರವನ್ನ ಸಂರಕ್ಷಿಸಲಿಕ್ಕೋಸ್ಕರ, ಕಾಪಾಡಲಿಕ್ಕೋಸ್ಕರ 1959 ಒಂದು ಟ್ರೀಟಿಯನ್ನು ತರಲಾಯಿತು, ಅಂಟಾರ್ಕ್ಟಿಕ್ ಟ್ರೀಟಿ ಅಂತ. ಈ ಟ್ರೀಟಿಗೆ 1983 ಇಂಡಿಯಾ ಭಾಗಿಯಾಗುತ್ತೆ. ಇನ್ಫ್ಯಾಕ್ಟ್ ಅಂಟಾರ್ಕ್ಟಿಕ್ಕಿನ ವಿಷಯದಲ್ಲಿ ಇಂಡಿಯಾದ ಪ್ರೋಗ್ರಾಮ್ಗಳು 1981 ಶುರುವಾಗ್ತವೆ. ಇಂಡಿಯಾದ ಪ್ರೋಗ್ರಾಮ್ಗಳು ಅಂತ ಹೇಳ್ತಿರ್ಬೇಕಾದ್ರೆ ದಕ್ಷಿಣ ಗಂಗೋತ್ರಿ ಆಗಿರಬಹುದು, ಮೈತ್ರಿ ಆಗಿರಬಹುದು, ಭಾರತಿ ಆಗಿರಬಹುದು, ಎಲ್ಲವನ್ನು ನಾವು ಮ್ಯಾಪಲ್ಲಿ ಅಬ್ಸರ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಮೊದಲನೇ ಪಾಯಿಂಟ್ ಅಂತಂದರೆ 1981 ಇಂಡಿಯಾದ ಅಂಟಾರ್ಕ್ಟಿಕ್ ಪ್ರೋಗ್ರಾಮ್ ಶುರುವಾಗಿದ್ದರೂ ಕೂಡ 1983 ನಾವು ಅಂಟಾರ್ಕ್ಟಿಕ್ ಟ್ರೀಟಿಗೆ ಭಾಗಿಯಾಗಿದ್ರೂ ಕೂಡ ನಮ್ಮಲ್ಲಿ ಒಂದು ಕಾನೂನು ಇರಲಿಲ್ಲ ಅಂಟಾರ್ಕ್ಟಿಕ್ಕಿನ ವಿಷಯದಲ್ಲಿ. ಈಗ ಈ ಟ್ರೀಟಿಗೆ ನಾವು ಭಾಗಿಯಾಗಿ 40 ವರ್ಷಗಳ ನಂತರ ಹೊಸದಾಗಿ ಒಂದು ಬಿಲ್ಲನ್ನು ತರ್ತಾ ಇದ್ದೀವಿ, ಒಂದು ಕಾನೂನನ್ನು ತರಲಿಕ್ಕೋಸ್ಕರ, ಅಂಟಾರ್ಕ್ಟಿಕ್ ಬಿಲ್ ಅಂತ. ಆದ್ದರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂಟಾರ್ಕ್ಟಿಕ್ ಬಿಲ್ ಅನ್ನೋದು ಈಗ ಸದ್ಯಕ್ಕೆ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ನಾವು ಅಂಟಾರ್ಕ್ಟಿಕ್ ಟ್ರೀಟಿಗೆ ಭಾಗಿಯಾಗಿ 40 ವರ್ಷಗಳ ನಂತರ ಈ ಬಿಲ್ಲನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲನೇ ಪಾಯಿಂಟ್, ಅಂಟಾರ್ಕ್ಟಿಕ್ ಟ್ರೀಟಿಗೆ ಇಂಡಿಯಾ ಭಾಗಿ ಆಗಿದೆಯಾ? ಹೌದು, ಆಗಿದೆ. ಈಗ ಎರಡನೇ ಪಾಯಿಂಟ್ ಅಂತಂದರೆ, ಮ್ಯಾಪಲ್ಲಿ ನಾವು ಅಬ್ಸರ್ವ್ ಮಾಡಬೇಕು ಅಂಟಾರ್ಕ್ಟಿಕ್ ಎಲ್ಲಿದೆ ಅಂತ. ಗ್ಲೋಬಲ್ಲಿ ನಾವು ಇಲ್ಲಿ ಇಂಡಿಯಾವನ್ನು ನೋಡ್ತೀವಿ. ಇಂಡಿಯಾದಿಂದ ಸೌತಿಗೆ ನಾವು ಹೋಗಿದ್ದೆ ಆದರೆ, ಈಕ್ವೇಟರಿಂದ ಕೆಳಗಡೆಗೆ ಭೂಮಿಯ ದಕ್ಷಿಣ ಗೋಳಾರ್ಧಕ್ಕೆ ಹೋಗಿದ್ದೆ ಆದರೆ ದಕ್ಷಿಣ ಧ್ರುವವೇ ಈ ಅಂಟಾರ್ಕ್ಟಿಕ್ ಆಗಿದೆ. ಈ ಅಂಟಾರ್ಕ್ಟಿಕಲ್ಲಿ ಇಂಡಿಯಾದ ಸ್ಟೇಷನ್ಗಳನ್ನು ನಾವು ಅಬ್ಸರ್ವ್ ಮಾಡಿದೆ ಆದರೆ, ಮೊದಲಿಗೆ ನಾವು 1981 ನಾವು ಪ್ರೋಗ್ರಾಮ್ಸನ್ನು ಶುರು ಮಾಡಿದಾಗ ಮೊದಲಿಗೆ ನಾವು ತಂದದ್ದು ದಕ್ಷಿಣ ಗಂಗೋತ್ರಿ. ಈ ದಕ್ಷಿಣ ಗಂಗೋತ್ರಿಯನ್ನು ಡಿಕಮಿಷನ್ ಮಾಡಿದ ನಂತರ ಮೈತ್ರಿ ಮತ್ತು ಭಾರತಿ ಅನ್ನುವಂಥ ಸ್ಟೇಷನ್ಗಳನ್ನು ಕೂಡ ತಗೊಂಡು ಬರ್ತೀವಿ. ಸೊ ಒಟ್ಟಾರೆಯಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ 3 ಸ್ಟೇಷನ್ಗಳ ಹೆಸರುಗಳನ್ನಂತೂ ನೀವು ನೆನ್ಪಿಟ್ಕೊಳ್ತೀರಾ. ಈಗ ಬಿಲ್ಲನ್ನು ಯಾಕೆ ತಂದಿರೋದು ಅಂತಂದರೆ, ಈ ಅಂಟಾರ್ಕ್ಟಿಕಾ ಅನ್ನುವಂಥ ಖಂಡ ಏನಿದೆಯಲ್ಲ, ಇದು ಒಂದು ನೋ ಮ್ಯಾನ್ಸ್ ಲ್ಯಾಂಡ್ ಆಗಿದೆ. ಇಲ್ಲಿ ಯಾರೂ ಮನುಷ್ಯರು ಜೀವಿಸ್ತಾ ಇಲ್ಲ. ಈ ಖಂಡ ಯಾವ ಒಂದು ದೇಶಕ್ಕೂ ಬಿಲಾಂಗ್ ಆಗಿಲ್ಲ, ಅಥವಾ ಇಲ್ಲಿ ಯಾವುದೇ ದೇಶ ಇಲ್ಲ ಅಂತಂದರೆ, ಇಲ್ಲಿ ಯಾವುದೇ ದೇಶ ಇಲ್ಲ ಅಂತಂದರೆ ಪ್ರತಿಯೊಂದು ದೇಶವು ಇಲ್ಲಿ ಯಾವುದಾದ್ರೂ ಆಕ್ಟಿವಿಟಿ ಮಾಡಬೇಕು ಅಂತಂದರೆ ತನ್ನದೇ ಆದಂಥ ಕಾನೂನನ್ನು ಹೊಂದಿರಬೇಕು. ಆದ್ದರಿಂದಲೇ ಇಂಡಿಯಾ ತನ್ನದೇ ಆದಂಥ ಒಂದು ಕಾನೂನನ್ನು ಅಂಟಾರ್ಕ್ಟಿಕ್ನ ವಿಷಯದಲ್ಲಿ ಹೊಂದಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಬಿಲ್ಲನ್ನು ತಂದಿರೋದು. ಯಾವ ರೀತಿಯಾಗಿ ಅಂಟಾರ್ಕ್ಟಿಕ್ಕಿಗೆ ಹೋದಾಗ ನಮ್ಮ ಜನತೆ ಬಿಹೇವ್ ಮಾಡಬೇಕು, ಅಲ್ಲಿ ಯಾವ ರೀತಿಯ ಆಕ್ಟಿವಿಟಿಗಳನ್ನ ಮಾಡಬೇಕು, ಮಾಡಬಾರ್ದು, ಎಲ್ಲವನ್ನ ರೆಗ್ಯುಲೇಟ್ ಮಾಡಲಿಕ್ಕೋಸ್ಕರ ಈ ಬಿಲ್ಲನ್ನು ತಂದಿರೋದು. ಆ ರೆಗ್ಯುಲೇಷನ್ಗೋಸ್ಕರ ಈ ಬಿಲ್ ಒಂದು ಕಮಿಟಿಯನ್ನು ಕೂಡ ಕೊಡುತ್ತೆ. ಅಂಟಾರ್ಕ್ಟಿಕ್ ಫಂಡ್ ಅಂತ ಒಂದು ಫಂಡನ್ನು ಕೊಡುತ್ತೆ. ಸೊ ಒಟ್ಟಾರೆಯಾಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಷ್ಟು ಬೇಸಿಕ್ ಪಾಯಿಂಟ್ಸ್ ಆದರೂ ನಮಗೆ ತಿಳಿದಿರಬೇಕು. ನಂತರ GS ಪೇಪರ್ 3 ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ, ಈ ವಾರ ನಮಗೆ ಜೀನ್, ಜಿನೋಮ್,
ಜೆನೆಟಿಕ್ ಟೆಕ್ನಾಲಜಿ ಎಲ್ಲವೂ ಸುದ್ದಿಯಲ್ಲಿದ್ದಾವೆ. ಸೊ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ಜೀನ್ ಅಂದರೆ ಏನು ಅಂತ ನೋಡೋಣ, ಜಿನೋಮ್ ಅಂದರೆ ಏನು ಅಂತ ನೋಡೋಣ, ಜಿನೋಮನ್ನು ಎಡಿಟ್ ಮಾಡೋದು, ಜಿನೋಮ್ ಎಡಿಟಿಂಗ್ ಅಂದರೆ ಏನು ಅಂತ ನೋಡೋಣ, ಅದಕ್ಕೂ ಮತ್ತು GM ಟೆಕ್ನಾಲಜಿಗೂ ನಡುವೆ ಇರುವಂಥ ವ್ಯತ್ಯಾಸ ಏನು ಅಂತ ನೋಡೋಣ. ಎಲ್ಲವನ್ನ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ಜಿನೋಮನ್ನೇ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಜೀವಕೋಶವನ್ನು, ಸೆಲ್ಲನ್ನು ತಗೊಳ್ಳೋಣ. ಸೆಲ್ಲಲ್ಲಿ ನಮಗೆ ಗೊತ್ತಿದೆ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ಸಲ್ಲಿ ಏನಿರುತ್ತೆ, ನಮಗೆ ಅನುವಂಶೀಯ ಗುಣಗಳನ್ನು ಪಾಸ್ ಮಾಡುವಂಥ ಕ್ರೋಮೋಸೋಮ್ ಇರುತ್ತೆ. ಒಂದು ಕ್ರೋಮೋಸೋಮನ್ನು ತೆಗೆದುಕೊಂಡಾಗ ಆ ಕ್ರೋಮೋಸೋಮಲ್ಲಿ ನಮಗೆ ಏನು ಸಿಗುತ್ತೆ ಅಂತಂದರೆ DNA ಸಿಗುತ್ತೆ. ಸೊ ನಾವು ಒಂದು ಜೀವಿಯಿಂದ ಒಂದು ಸೆಲ್ಲನ್ನು ತಗೊಂಡು ಆ ಸೆಲ್ಲಲ್ಲಿರುವಂಥ ನ್ಯೂಕ್ಲಿಯಸನ್ನು ತೆಗೆದುಕೊಂಡಾಗ ಆ ನ್ಯೂಕ್ಲಿಯಸ್ಸಲ್ಲಿರುವಂಥ ಕ್ರೋಮೋಸೋಮನ್ನು ನೋಡಿದಾಗ ಕ್ರೋಮೋಸೋಮಿನ ಒಳಗಡೆ ನಮಗೆ DNA ಸಿಗುತ್ತೆ. DNA ಹೇಗಿರುತ್ತೆ ಅಂತ ನಾವು ಅಬ್ಸರ್ವ್ ಮಾಡಿದೆ ಆದರೆ ಡಬಲ್ ಹೆಲಿಕ್ಸ್ ಮಾಡೆಲ್, ನಾವು ಸ್ಕೂಲ್ ಪುಸ್ತಕಗಳಲ್ಲೇ ನೋಡಿದ್ವಿ. ಡಬಲ್ ಹೆಲಿಕ್ಸ್ ಮಾಡೆಲ್ ಏನಿದೆಯಲ್ಲ, ಇಲ್ಲಿ ATGC ಈ ಒಂದು ನ್ಯೂಕ್ಲಿಯೋಟೈಡ್ಗಳಿಂದ DNA ಆಗಿರುತ್ತೆ. DNAಯ ಒಂದು ಸ್ಪೆಸಿಫಿಕ್ ಭಾಗವನ್ನೇ ನಾವು ಜೀನ್ ಅಂತ ಕರಿತೀವಿ. ಸೊ ಜೀನ್ ಅಂತಂದ್ರೆ ಏನು, DNAಯ ಒಂದು ಸ್ಪೆಸಿಫಿಕ್ ಭಾಗ ಮಾತ್ರನೇ. ಅದೇ ನಾವೇನಾದರೂ ಜೀವಕೋಶದಲ್ಲಿರುವಂಥ ಎಲ್ಲ DNA ಒಟ್ಟುಗೂಡಿಸಿದ್ದೆ ಆದರೆ ಅದನ್ನು ನಾವು ಜಿನೋಮ್ ಅಂತ ಕರಿತೀವಿ. ಸೊ ಜಿನೋಮ್ ಅನ್ನೋದು ಒಂದು ಜೀವಕೋಶದಲ್ಲಿರುವಂಥ ಎಲ್ಲ DNA ಪ್ರತಿನಿಧಿಸುವಂಥ ಅಂಶ. ಆದ್ದರಿಂದ ಒಂದು ಜೀವಿಗೆ, ಒಂದು ಆರ್ಗ್ಯಾನಿಸಮ್ಗೆ ಒಂದು ಜಿನೋಮ್ ಅಂತ ನಾವು ಹೇಳ್ತೀವಿ. ಎಕ್ಸಾಂಪಲ್, ಹ್ಯೂಮನ್ ಜಿನೋಮ್ ಅಂತ ಕರಿತೀವಿ. ಆದರೆ ಜೀನ್ ಅಂತ ಮಾತಾಡ್ತಿರ್ಬೇಕಾದ್ರೆ ಒಂದು DNAಯಲ್ಲಿ ಅದರಲ್ಲೂ ಒಂದು ಸ್ಪೆಸಿಫಿಕ್ ಭಾಗವನ್ನು ಮಾತ್ರನೇ ಜೀನ್ ರೆಪ್ರೆಸೆಂಟ್ ಮಾಡುತ್ತೆ. ಆದ್ದರಿಂದ ಜೀನ್ಗಳು ಎಷ್ಟು ಬೇಕಾದರೂ ಇರಬಹುದು. ಆದರೆ ಹ್ಯೂಮನ್ ಜಿನೋಮ್ ಅಂತ ಹೇಳ್ತಿರ್ಬೇಕಾದ್ರೆ ಅದು ಒಂದು ಜಿನೋಮೇ ಆಗಿರುತ್ತೆ. ಒಂದು ಸೆಲ್ಲಲ್ಲಿರುವಂಥ ಎಲ್ಲ DNAಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಜಿನೋಮ್. ಈಗ ಒಂದು ಜೀವಿಗೆ ಒಂದು ಜಿನೋಮ್ ಅಂತ ಹೇಳಿದೆ ಆದರೆ ಆ ಜೀವಿಯ ಬಗ್ಗೆ ಎಲ್ಲ ಜೆನೆಟಿಕ್ ಅಂಶಗಳನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ, ಅನುವಂಶೀಯ ಅಂಶಗಳನ್ನು, ಆ ಜೀವಿಯ ಬಗ್ಗೆ ಎಲ್ಲವನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಆ ಜೀವಿಯ ಜಿನೋಮನ್ನು ಅಧ್ಯಯನ ಮಾಡಿದ್ರೆ ಸಾಕು. ಅದೇ ರೀತಿಯಾಗಿ ಹ್ಯೂಮನ್ ಜಿನೋಮನ್ನು ಅಧ್ಯಯನ ಮಾಡಿದ್ದೆ ಆದರೆ, ಮನುಷ್ಯನ ಜಿನೋಮನ್ನು ನಾವು ಅಧ್ಯಯನ ಮಾಡಿದ್ದೆ ಆದರೆ ಎಲ್ಲ ಜೆನೆಟಿಕ್ ಅಂಶಗಳನ್ನು ಅಧ್ಯಯನ ಮಾಡಿದ ಹಾಗೆ ಆಗುತ್ತೆ. ಸಾಕಷ್ಟು ಜ್ಞಾನ ವೃದ್ಧಿ ಆಗುತ್ತೆ. ಕಾಯಿಲೆಗಳು ಆಗಿರಬಹುದು, ಮತ್ತೊಂದು ಆಗಿರಬಹುದು, ಜೆನೆಟಿಕ್ ಫೀಲ್ಡಲ್ಲಿ ಆಗಿರಬಹುದು, ಮೆಡಿಕಲ್ ಫೀಲ್ಡಲ್ಲಿ ಆಗಿರಬಹುದು, ಎಲ್ಲ ವಿಷಯದಲ್ಲಿ ಸಾಕಷ್ಟು ರೆವಲ್ಯೂಷನ್ನ ಮಾಡಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ 2003ರಲ್ಲಿ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಲಾಯಿತು. ಇದು ಒಂದು ಗ್ಲೋಬಲ್ ಪ್ರಾಜೆಕ್ಟ್ ಆಗಿದೆ. ಇಂಟರ್ನ್ಯಾಷನಲಿ ಕೊಲಾಬ್ರೇಟ್ ಮಾಡಿ ಈ ಒಂದು ಪ್ರಾಜೆಕ್ಟಿನ ಅಡಿಯಲ್ಲಿ 1990ಯಿಂದ 2003ರವರೆಗೂ ಎಫರ್ಟನ್ನು ಹಾಕಿ ಹ್ಯೂಮನ್ ಜಿನೋಮನ್ನು ಅರ್ಥ ಮಾಡಿಕೊಂಡು ಒಂದು ಡಾಕ್ಯುಮೆಂಟನ್ನು ಹೊರತರಲಾಯಿತು. ಹ್ಯೂಮನ್ ಜಿನೋಮ್ ಹೇಗಿದೆ ಅಂತ, ಅದರಲ್ಲಿರುವಂಥ DNA ಯಾವ ರೀತಿಯಾಗಿ ಸೀಕ್ವೆನ್ಸನ್ನು ಹೊಂದಿದೆ ಅಂತ, ಜೆನೆಟಿಕ್ ಸೀಕ್ವೆನ್ಸ್ ಹೇಗಿದೆ ಹ್ಯೂಮನ್ ಜಿನೋಮಲ್ಲಿ ಅಂತ ಈ ಒಂದು ಪ್ರಾಜೆಕ್ಟಿನ ಅಡಿಯಲ್ಲಿ ಅಧ್ಯಯನ ಮಾಡಲಾಯಿತು. 1990ರಿಂದ 2003ರವರೆಗೂ ಈ ಅಧ್ಯಯನ ಕಂಟಿನ್ಯೂ ಆಗುತ್ತೆ. ಆದರೂ ಕೂಡ ಈ ಹ್ಯೂಮನ್ ಜಿನೋಮಲ್ಲಿ ಅಂದರೆ ಮನುಷ್ಯನ ಜಿನೋಮಲ್ಲಿ 8% ಅಷ್ಟು ಇನ್ನೂ ಅಧ್ಯಯನ ಮಾಡಲಿಕ್ಕೆ ನಮಗೆ ಆಗಿರಲಿಲ್ಲ. ಇದನ್ನು ಇನ್ಫ್ಯಾಕ್ಟ್ ಇಗ್ನೋರ್ ಮಾಡಲಾಗಿತ್ತು, ನೆಗ್ಲೆಕ್ಟ್ ಮಾಡಲಾಗಿತ್ತು. ಯಾಕೆಂತಂದರೆ ಇದನ್ನು ಜಂಕ್ DNA ಅಂತ ಕರಿತಾ ಇದ್ರು. ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಈ DNA, ಅಷ್ಟಾಗಿ ಉತ್ಪಾದನೆಯನ್ನು ಕೂಡ ಮಾಡ್ತಾ ಇಲ್ಲ. ಆದ್ದರಿಂದ ಈ ಜಂಕ್ DNA ಅಧ್ಯಯನ ಮಾಡಲಿಕ್ಕೆ ಮುಂದೆ ಬಂದಿರಲಿಲ್ಲ. ಆದರೆ ನಂತರ ಎಫರ್ಟನ್ನು ಹಾಕಲಾಯಿತು T2T ಪ್ರಾಜೆಕ್ಟಿನ ಅಡಿಯಲ್ಲಿ. ಸೊ ಮೊದಲಿಗೆ ನಾವು ತಂದದ್ದು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟನ್ನು ಗ್ಲೋಬಲಿ ನಾವು ತಂದದ್ದು 1990ರಿಂದ 2003ರವರೆಗೂ ಎಫರ್ಟ್ ನಡೆಯುತ್ತೆ. ಆದರೆ 8% ಹ್ಯೂಮನ್ ಜಿನೋಮಲ್ಲಿ ಇರುವಂಥ DNA ನಾವೇನು ಅಧ್ಯಯನ ಮಾಡದೇ ಬಿಟ್ಟಿದ್ವಿ, ಜಂಕ್ DNA ಅಂತ, ಅದನ್ನು ಕೂಡ ಕಂಪ್ಲೀಟ್ ಮಾಡಲಿಕ್ಕೋಸ್ಕರ T2T ಪ್ರಾಜೆಕ್ಟನ್ನು ತರೋದು. ಇದು ಕೂಡ ಒಂದು ಗ್ಲೋಬಲ್ ಕೊಲಾಬ್ರೇಷನ್ ಆಗಿದೆ. T2T ಅಂತಂದರೆ ಟೆಲೋಮೀರ್ ಟು ಟೆಲೋಮೀರ್ ಅಂತಂದರೆ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೂ ಅಂತಂದರೆ ಎಂಟೈರ್ ಹ್ಯೂಮನ್ ಜಿನೋಮನ್ನು ಇಲ್ಲಿ ಅಧ್ಯಯನ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಎಂಡ್ ಟು ಎಂಡ್ ಅಧ್ಯಯನವನ್ನು ಮಾಡಬೇಕು ಅಂತ ಟೆಲೋಮೀರ್ ಟು ಟೆಲೋಮರ್ ಪ್ರಾಜೆಕ್ಟ್ ಅಥವಾ T2T ಪ್ರಾಜೆಕ್ಟನ್ನು ತಂದದ್ದು. ಈಗ ಈ ಪ್ರಾಜೆಕ್ಟಿನ ಬಗ್ಗೆ ಇಲ್ಲಿರುವಂಥ ಈ ಸುದ್ದಿ ಮಾತಾಡ್ತಾ ಇರೋದು. ಸುದ್ದಿ ಏನು ಹೇಳ್ತಾ ಇದೆ ಅಂತಂದರೆ, ಈ ಪ್ರಾಜೆಕ್ಟಿನ ಅಡಿಯಲ್ಲಿ ಈಗ ಉಳಿದಿರುವಂಥ 8% ಹ್ಯೂಮನ್ ಜಿನೋಮನ್ನು ಕೂಡ ಡೆಸಿಫರ್ ಮಾಡಲಾಗಿದೆ, ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಸೊ ಹ್ಯೂಮನ್ ಜಿನೋಮ್ ಅನ್ನೋದು ಈಗ ಕಂಪ್ಲೀಟ್ ಆಗಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಜೀನ್ ಅಂದ್ರೆ ಏನು, ಜಿನೋಮ್ ಅಂದ್ರೆ ಏನು, ಈಗ ಹ್ಯೂಮನ್ ಜಿನೋಮನ್ನು ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ಅದರ ಅರ್ಥ ಏನು, ಇಷ್ಟು ನಮಗೆ ಗೊತ್ತಾಯಿತು. ಜೊತೆಗೆ ಹ್ಯೂಮನ್ ಜಿನೋಮ್ ಅನ್ನುವಂಥ ಪ್ರಾಜೆಕ್ಟನ್ನು 2003ರಲ್ಲಿ ನಾವು ತೊಗೊಂಡು ಬಂದ್ವಿ. ಜಂಕ್ DNA ಅಂತ 8% DNA ನಾವು ಅಧ್ಯಯನ ಮಾಡಿರಲಿಲ್ಲ. ಅದನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ T2T ಪ್ರಾಜೆಕ್ಟನ್ನು ತಂದು ಕೊನೆಗೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಯಿತು. ಇದೆಲ್ಲವೂ ಗ್ಲೋಬಲ್ ಎಫರ್ಟ್ ಆಗಿದೆ. ಅದೇ ಇಂಡಿಯಾ ಸ್ಪೆಸಿಫಿಕ್ ಆಗಿ ಏನಾದರೂ ಎಫರ್ಟ್ ನಡೆದಿದೆಯಾ? ಹೌದು, ಇಂಡಿಯಾ ಸ್ಪೆಸಿಫಿಕ್ ಆಗಿ ಕೂಡ ಹ್ಯೂಮನ್ ಜಿನೋಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಎಫರ್ಟ್ಗಳು ನಡೀತಾ ಇದ್ದಾವೆ. ಒಂದು ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ತಂದಿರುವಂಥ ಜಿನೋಮ್ ಇಂಡಿಯಾ ಪ್ರಾಜೆಕ್ಟ್ ಇದೆ.
ಇನ್ನೊಂದು CSIR ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ CSIR ತಂದಿರುವಂಥ ಇಂಡಿಜನ್ ಪ್ರೋಗ್ರಾಮ್ ಕೂಡ ಇದೆ. ಎಲ್ಲವೂ ಕೂಡ ಜಿನೋಮ್ ಸೀಕ್ವೆನ್ಸಿಂಗ್ ಅನ್ನು ಮಾಡಲಿಕ್ಕೋಸ್ಕರನೇ ಇಂಡಿಯಾದ ಕಡೆಯಿಂದ ನಡೀತಾ ಇರುವಂಥ ಎಫರ್ಟ್ ಆಗಿದ್ದಾವೆ. ಸೊ ಒಟ್ಟಾರೆಯಾಗಿ ಗ್ಲೋಬಲ್ ಎಫರ್ಟಿನ ವಿಷಯಕ್ಕೆ ಬಂದಿದ್ದರೆ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಮತ್ತು T2T ಪ್ರಾಜೆಕ್ಟ್ ನಿಮಗೆ ನೆನಪಿರಬೇಕು. ಇಂಡಿಯಾ ಸ್ಪೆಸಿಫಿಕ್ ಆಗಿ ಜಿನೋಮ್ ಇಂಡಿಯಾ ಪ್ರಾಜೆಕ್ಟ್ ಮತ್ತು ಇಂಡಿಜನ್ ಪ್ರೋಗ್ರಾಮ್ ಈ ಎರಡು ನಿಮಗೆ ನೆನಪಿರಬೇಕು. ಸೊ ಇಲ್ಲಿಯವರೆಗೂ ನಮಗೆ ಒಂದು ಜೀವಕೋಶದಲ್ಲಿ ನ್ಯೂಕ್ಲಿಯಸ್ಸಲ್ಲಿ ಇರುವಂಥ DNA ಅಂದರೆ ಏನು ಅಂತ ನೋಡಿದ್ವಿ, ಜೀನ್ ಅಂದರೆ ಏನು ಅಂತ ನೋಡಿದ್ವಿ, ಜಿನೋಮ್ ಅಂದರೆ ಏನು ಅಂತ ನೋಡಿದ್ವಿ. ಈಗ ಈ ಜಿನೋಮನ್ನು ಎಡಿಟ್ ಮಾಡಬೇಕು ಅಂತಂದರೆ ಅದಕ್ಕೆ ಅಂತಲೇ ಟೆಕ್ನಾಲಜಿಗಳನ್ನು ನಾವು ಡೆವಲಪ್ ಮಾಡ್ಕೊಂಡು ಬಂದಿದ್ದೀವಿ. ಆ ಟೆಕ್ನಾಲಜಿಗಳು ನಮಗೆ DNAಯ ಒಂದಷ್ಟು ಅಂಶವನ್ನು ಕಟ್ ಮಾಡಿ ತೆಗೆದು ಒಂದಷ್ಟು ಅಂಶವನ್ನು ಈ ರೀತಿಯಾಗಿ ಜಾಯಿನ್ ಮಾಡುವಂಥ ಕೆಪಾಸಿಟಿಯನ್ನು ಕೊಡ್ತವೆ. ಈ ರೀತಿಯಾಗಿ DNAಯನ್ನು ಎಡಿಟ್ ಮಾಡುವಂಥ ಟೆಕ್ನಾಲಜಿಗಳೆಲ್ಲವನ್ನು ಒಟ್ಟುಗೂಡಿಸಿ ನಾವು ಜಿನೋಮ್ ಎಡಿಟಿಂಗ್ ಟೆಕ್ನಾಲಜೀಸ್ ಅಂತ ಕರಿತೀವಿ. ಸೊ ಜಿನೋಮ್ ಎಡಿಟಿಂಗ್ ಟೆಕ್ನಾಲಜಿಗಳು ಜೆನೆಟಿಕ್ ಮೆಟೀರಿಯಲನ್ನು ಅಂದರೆ ಸ್ಪೆಸಿಫಿಕ್ ಆಗಿ DNA ಎಡಿಟ್ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡುವಂಥ ಟೆಕ್ನಾಲಜಿಗಳು ಆಗಿದ್ದಾವೆ. ಈ ಟೆಕ್ನಾಲಜಿಗಳು DNAಯ ಒಂದಷ್ಟು ಭಾಗವನ್ನು ರಿಮೂವ್ ಮಾಡಲಿಕ್ಕೆ, ಒಂದಷ್ಟು ಭಾಗವನ್ನು ಆ್ಯಡ್ ಮಾಡಲಿಕ್ಕೆ ಅಥವಾ ಒಂದಷ್ಟು ಭಾಗವನ್ನು ಬದಲು ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತವೆ. ಈ ಟೆಕ್ನಾಲಜಿಗಳಲ್ಲಿ ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ನೊಬೆಲ್ ಪ್ರೈಸನ್ನು ಕೂಡ ಪಡೆದುಕೊಂಡಂಥ ಒಂದು ಟೆಕ್ನಾಲಜಿ ಅಂತಂದರೆ ಕ್ರಿಸ್ಪಾರ್ ಅನ್ನುವಂಥ ಟೆಕ್ನಾಲಜಿ, ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ಡ್ ಪ್ಯಾಲಿಂಡ್ರೋಮಿಕ್ ರಿಪೀಟ್ ಅನ್ನುವಂಥ ಒಂದು ಟೆಕ್ನಾಲಜಿ. ಈ ಟೆಕ್ನಾಲಜಿ ನಮಗೆ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಕತ್ತರಿಯ ರೂಪದಲ್ಲಿ ಈ ರೀತಿಯಾಗಿ ನಮಗೆ ಸಹಾಯವನ್ನು ಮಾಡುತ್ತೆ. DNAಯ ಒಂದಷ್ಟು ಭಾಗವನ್ನು ತೆಗೆದುಹಾಕೋದು ಅಥವಾ ಆಲ್ಟರ್ ಮಾಡುವಂಥ ವಿಷಯದಲ್ಲಿ ಈ ಟೆಕ್ನಾಲಜಿ ನಮಗೆ ಸಹಾಯವನ್ನು ಮಾಡುತ್ತೆ. ಸೊ ಒಟ್ಟಾರೆಯಾಗಿ ಜಿನೋಮ್ ಎಡಿಟಿಂಗ್ ಅನ್ನೋದು ಜಿನೋಮಲ್ಲಿ ಜೆನೆಟಿಕ್ ಮಟೀರಿಯಲಲ್ಲಿ ಸ್ಪೆಸಿಫಿಕ್ ಆಗಿ ಒಂದು DNAಯಲ್ಲಿ ನಾವೇನಾದರೂ ತಿದ್ದಬೇಕು ಅಂತಂದರೆ, ಏನಾದರೂ ಮಾರ್ಪಾಡು ಮಾಡಬೇಕು ಅಂತಂದರೆ ಈ ಟೆಕ್ನಾಲಜಿಗಳು ನಮಗೆ ಸಹಾಯವನ್ನು ಮಾಡ್ತವೆ. ಈಗ ನೆಕ್ಸ್ಟ್ ಕ್ವೆಶನ್ ಬಂದು ನಾವು ಆಗಾಗ್ಗೆ ಓದ್ತಾ ಇರ್ತೀವಿ GM ಕ್ರಾಪ್ಸ್ ಅಂತ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ. ಎಕ್ಸಾಂಪಲ್ ಇಂಡಿಯಾದಲ್ಲಿ BT ಕಾಟನ್ ಇದೆ. ಇಲ್ಲಿ ನಾವು ಓದ್ತಾ ಇರುವಂಥ ಜೆನೆಟಿಕಲಿ ಮಾಡಿಫೈಡ್ ಅಂತ ನಾವೇನು ಹೇಳ್ತಾ ಇದ್ದೀವಿ ಇದಕ್ಕೂ ಜಿನೋಮ್ ಎಡಿಟಿಂಗಿಗೂ ಏನು ಡಿಫ್ರೆನ್ಸ್ ಇದೆ? ಎರಡೂ ಮಾತಾಡ್ತಾ ಇರೋದು ಜೆನೆಟಿಕ್ ಮಟೀರಿಯಲ್ ಅನ್ನೇ. ಹಾಗಿದ್ದ ಮೇಲೆ ಈ ಎರಡರ ನಡುವೆ ಇರುವಂಥ ಡಿಫ್ರೆನ್ಸ್ ಏನು? ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಮೊದಲಿಗೆ GM ಕ್ರಾಪ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ನಾವೀಗ BT ಕಾಟನನ್ನೇ ತೆಗೆದುಕೊಳ್ಳೋಣ. ಅಲ್ಲೇನು ಮಾಡಿದ್ದೀವಿ ಅಂತಂದರೆ ಕಾಟನಿನ ಜಿನೋಮನ್ನು ತಗೊಂಡು ಅದರಿನ DNA ತೆಗೆದುಕೊಂಡು ಆ DNAಗೆ ಒಂದು ಪೆಸ್ಟಿಸೈಡನ್ನು ಉತ್ಪಾದನೆ ಮಾಡುವಂಥ ಕೆಪಾಸಿಟಿಯನ್ನು ಆ್ಯಡ್ ಮಾಡಿದ್ದೀವಿ. DNAಗೆ ಅಡಿಷನ್ ಮಾಡಿದ್ದೀವಿ, ಪೆಸ್ಟಿಸೈಡನ್ನು ಉತ್ಪಾದನೆ ಮಾಡುವಂಥ ಕೆಪಾಸಿಟಿಯನ್ನು ಅಡಿಷನ್ ಮಾಡಿದ್ದೀವಿ ಅಂತಂದರೆ ಕಾಟನಿನ DNAಯಲ್ಲಿ ಇನ್ಯಾವುದೋ DNAಯ ಭಾಗವನ್ನು ತಂದು ನಾವು ಸೇರಿಸಿದ್ದೀವಿ. ಆ ಇನ್ಯಾವುದೋ DNA ಯಾವುದು ಅಂತಂದರೆ ಒಂದು ಬ್ಯಾಕ್ಟೀರಿಯಾದು ಬೆಸಿಲಸ್ ತುರೆಂಜೆನಿಸಿಸ್ ಅಂತ BT ಬ್ಯಾಕ್ಟೀರಿಯಾ ಅಂತ. ಈ ಬ್ಯಾಕ್ಟೀರಿಯಾದಲ್ಲಿ ಪೆಸ್ಟಿಸೈಡನ್ನು ಉತ್ಪಾದನೆ ಮಾಡುವಂಥ ಕೆಪಾಸಿಟಿ ಇದೆ. ಆದ್ದರಿಂದ ಈ ಬ್ಯಾಕ್ಟೀರಿಯಾದ DNAಯ ಒಂದಷ್ಟು ಭಾಗವನ್ನು ತಂದು ಕಾಟನಿನ DNAಯಲ್ಲಿ ಬಂದು ಸೇರಿಸಿದ್ದೀವಿ. ಆದ್ದರಿಂದ ಕಾಟನ್ಗೆ ಈ ಪೆಸ್ಟಿಸೈಡನ್ನು ಉತ್ಪಾದನೆ ಮಾಡುವಂಥ ಕೆಪಾಸಿಟಿ ಬಂತು ಅಂದರೆ ಅರ್ಥ ಏನು? ಕಾಟನ್ ಬೆಳೀತಾ ಇರಬೇಕಾದ್ರೆ ಕಾಟನಿನ ಮೇಲೆ, ಹತ್ತಿಯ ಮೇಲೆ ಹುಳು ಬರುತ್ತಲ್ಲ, ಬಾಲ್ ವಾರ್ಮ್ ಅಂತ ಹುಳು ಬರುತ್ತೆ. ಆ ಹುಳು ಬಂದಾಗ ಈ ಕಾಟನ್ ತನ್ನ ಕಡೆಯಿಂದ ಪೆಸ್ಟಿಸೈಡನ್ನು ಉತ್ಪಾದನೆ ಮಾಡಿದ್ರಿಂದ ಈ ಹುಳು ನಾಶ ಆಗುತ್ತೆ. ಅಂದರೆ ಈ ಕಾಟನ್ನೇ ಪೆಸ್ಟಿಸೈಡನ್ನು ಉತ್ಪಾದನೆ ಮಾಡುತ್ತೆ. ರೈತರಿಗೆ ಪೆಸ್ಟಿಸೈಡನ್ನು ಹಾಕುವಂಥ ಬರ್ಡನ್ ಇರೋದಿಲ್ಲ. ಇದು ನಾವು ಜೆನೆಟಿಕಲಿ ಮಾಡಿಫೈ ಮಾಡಿರೋದು. ಎಲ್ಲಿ ಮಾಡಿರೋದು? ಕಾಟನಿನ ಜೀನಲ್ಲಿ, ಕಾಟನಿನ DNAಯಲ್ಲಿ ಮಾಡಿಫೈ ಮಾಡಿದ್ದೀವಿ, ಮಾರ್ಪಾಡು ಹೇಗೆ ಮಾಡಿದ್ದೀವಿ? ಬೇರೊಂದು ಬ್ಯಾಕ್ಟೀರಿಯಾದ DNAಯ ಭಾಗವನ್ನು ತಂದು ಕಾಟನಿನ DNAಗೆ ಸೇರಿಸಿದ್ದೀವಿ. ಅಂದರೆ ಇಲ್ಲಿ ಫಾರಿನ್ ಮಟೀರಿಯಲ್ ಇನ್ವಾಲ್ವ್ ಆಗಿದೆ. ಬೇರೆ ಜೀವಿಯ DNA ಮಟೀರಿಯಲನ್ನು ನಾವಿಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಿದ್ದೀವಿ. ಆದ್ದರಿಂದ GM ಕ್ರಾಪ್ಸ್ ಅಂತ ಹೇಳ್ತಾ ಇರಬೇಕಾದ್ರೆ ಆ ಒಂದು ಟೆಕ್ನಾಲಜಿಯಲ್ಲಿ ಫಾರಿನ್ ಮಟೀರಿಯಲ್ ಇನ್ವಾಲ್ವ್ ಆಗಿರುತ್ತೆ. ಅದೇ ಜಿನೋಮ್ ಎಡಿಟಿಂಗ್ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲ ಸಂದರ್ಭದಲ್ಲೂ ಫಾರಿನ್ ಮಟೀರಿಯಲ್ ಇನ್ವಾಲ್ವ್ ಆಗಿರೋದಿಲ್ಲ. ಇರುವಂಥ DNAಯಲ್ಲೇ ಬೇಕಾದಷ್ಟು ಮಾರ್ಪಾಡನ್ನು ನಾವು ಮಾಡ್ತೀವಿ ಜಿನೋಮ್ ಎಡಿಟಿಂಗಲ್ಲಿ. ಇದೊಂದೇ ಡಿಫ್ರೆನ್ಸ್ ನಮಗೆ ಮೇಜರ್ಲಿ ಕಂಡುಬರೋದು ಜಿನೋಮ್ ಎಡಿಟಿಂಗ್ ಮತ್ತು GM ಕ್ರಾಪ್ಸಿನ ನಡುವೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಜೀನ್ ಅಂದರೆ ಏನು, ಜಿನೋಮ್ ಅಂದರೆ ಏನು, ಜಿನೋಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಗ್ಲೋಬಲಿ ಇರುವಂಥ ಇನಿಷಿಯೇಟಿವ್ಸ್ಗಳು ಯಾವ್ಯಾವು, ಇಂಡಿಯಾದಲ್ಲಿ ಇರುವಂಥ ಇನಿಷಿಯೇಟಿವ್ಗಳು ಯಾವ್ಯಾವು, ಜಿನೋಮ್ ಎಡಿಟಿಂಗ್ ಅಂದರೆ ಏನು, ನಂತರ GM ಕ್ರಾಪ್ಸ್ ಅಂದರೆ ಏನು, ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ ನಾವು GS ಪೇಪರ್ 3 ಎಕಾನಮಿ ಸೆಕ್ಷನ್ಗೆ ಶಿಫ್ಟ್ ಆಗೋದಾದರೆ ಇದೇ ವಾರ PIBಯಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ MSMEಗಳ ಪರ್ಫಾರ್ಮೆನ್ಸನ್ನು, ಕಾರ್ಯಕ್ಷಮತೆಯನ್ನು ಆಕ್ಸಲರೇಟ್ ಮಾಡಲಿಕ್ಕೋಸ್ಕರ, ವೇಗಗೊಳಿಸಲಿಕ್ಕೋಸ್ಕರ, ಜಾಸ್ತಿ ಮಾಡಲಿಕ್ಕೋಸ್ಕರ ಒಂದು ಹೊಸ ಪ್ರೋಗ್ರಾಮನ್ನು ನಾವು ತರ್ತಾ ಇದ್ದೀವಿ. ಆ ಪ್ರೋಗ್ರಾಮಿನ ಹೆಸರೇ ರ್ಯಾಂಪ್ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಈಗ ರ್ಯಾಂಪ್ ಅನ್ನುವಂಥ ಪ್ರೋಗ್ರಾಮಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸನ್ನು ನೋಡೋಣ. ಮೊದಲಿಗೆ ರ್ಯಾಂಪ್ ಅನ್ನೋದರ ಎಕ್ಸ್ಪ್ಯಾನ್ಷನ್ ಏನು ಅಂತಂದರೆ ರೈಸಿಂಗ್
ಆ್ಯಂಡ್ ಆಕ್ಸಲರೇಟಿಂಗ್ MSME ಪರ್ಫಾರ್ಮೆನ್ಸ್. ಇಲ್ಲಿ ರ್ಯಾಂಪ್ ಅಂತ ಡೈರೆಕ್ಟ್ ಆಗಿ ಕ್ವೆಶನ್ ಏನಾದರೂ ಕೇಳ್ತಿದ್ರೆ ಅದು MSMEಗೆ ಸಂಬಂಧಪಟ್ಟಿದ್ದು ಹೌದೋ ಅಲ್ವೋ ಅಂತ ನಮಗೆ ಕನ್ಫ್ಯೂಸ್ ಆಗಬಹುದು. ಆದ್ದರಿಂದ ಎಕ್ಸ್ಪ್ಯಾನ್ಷನ್ನ ಕೂಡ ನೆನ್ಪಿಟ್ಕೊಳ್ಬೇಕು. ರ್ಯಾಂಪ್ ಅಂತಂದರೆ ರೈಸಿಂಗ್ ಆ್ಯಂಡ್ ಆಕ್ಸಲರೇಟಿಂಗ್ MSME ಪರ್ಫಾರ್ಮೆನ್ಸ್. ಈಗ ಈ ಪ್ರೋಗ್ರಾಮಿನ ಅಡಿಯಲ್ಲಿ ಏನೇನು ಕೆಲಸಗಳು ನಡೀತವೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ. ಮೊದಲಿಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತಂದರೆ ವರ್ಲ್ಡ್ ಬ್ಯಾಂಕ್ ಇನ್ವಾಲ್ವ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಕೇಳಿದೆ ಅಂದರೆ ವರ್ಲ್ಡ್ ಬ್ಯಾಂಕಿನ ಬಗ್ಗೆ ಒಂದು ಆಪ್ಷನ್ ಇದ್ದೇ ಇರುತ್ತೆ. ವರ್ಲ್ಡ್ ಬ್ಯಾಂಕ್ ಇಲ್ಲಿ ಫಂಡಿಂಗನ್ನು ಮಾಡ್ತಾ ಇದೆ, ಲೋನನ್ನು ಕೊಡ್ತಾ ಇದೆ ಈ ಪ್ರೋಗ್ರಾಮಿಗೆ ಬೇಕಾಗಿರುವಂಥ ಫಂಡಲ್ಲಿ. ವರ್ಲ್ಡ್ ಬ್ಯಾಂಕ್ ಒಂದು ಅಸಿಸ್ಟೆನ್ಸನ್ನು ಕೊಡ್ತಾ ಇದೆ, ಇನ್ನೊಂದು ಕಡೆ ಸೆಂಟ್ರಲ್ ಗವರ್ನಮೆಂಟ್ ಉಳಿದಿರುವಂಥ ಫಂಡಿಂಗನ್ನು ಕೊಡ್ತಾ ಇದೆ. ಇದು ಒಂದು ಸೆಂಟ್ರಲ್ ಸೆಕ್ಟಾರ್ ಸ್ಕೀಮ್ ಆಗಿದೆ. ಸೆಂಟ್ರಲ್ ಸೆಕ್ಟಾರ್ ಸ್ಕೀಮ್ ಅಂತಂದರೆ ಈಗ ತಾನೇ ನಾವು 7th ಶೆಡ್ಯೂಲನ್ನು ನೋಡಿದ್ವಲ್ಲ, 7th ಶೆಡ್ಯೂಲಲ್ಲಿ ಒಂದು ಸ್ಟೇಟ್ ಲಿಸ್ಟ್ ಇದೆ, ಇನ್ನೊಂದು ಯೂನಿಯನ್ ಲಿಸ್ಟ್ ಇದೆ, ಇನ್ನೊಂದು ಕನ್ಕರೆಂಟ್ ಲಿಸ್ಟ್ ಇದೆ. ಸ್ಟೇಟ್ಗಳು ತಮ್ಮ ಸ್ಕೀಮನ್ನು ತರೋದು ಸ್ಟೇಟ್ ಲಿಸ್ಟಲ್ಲಿರುವಂಥ ವಿಷಯಗಳ ಬಗ್ಗೆ, ಕೇಂದ್ರ ಸ್ಕೀಮ್ಗಳನ್ನು ತರೋದು ಯೂನಿಯನ್ ಲಿಸ್ಟಲ್ಲಿರುವಂಥ ವಿಷಯಗಳ ಬಗ್ಗೆ, ಕನ್ಕರೆಂಟ್ ಲಿಸ್ಟಲ್ಲಿರುವಂಥ ವಿಷಯಗಳ ಬಗ್ಗೆ ಸ್ಟೇಟ್ಗಳು ಸ್ಕೀಮ್ಗಳನ್ನು ತರ್ತವೆ, ಕೇಂದ್ರವೂ ಸ್ಕೀಮ್ಗಳನ್ನು ತರುತ್ತೆ. ಈಗ ಕೇಂದ್ರ ಸರ್ಕಾರ ಏನಾದರೂ ಈ ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟಲ್ಲಿ ಇರುವಂಥ ವಿಷಯಗಳ ಬಗ್ಗೆ ಸ್ಕೀಮನ್ನು ತರಬೇಕು ಅಂತಂದರೆ ಆಗ ತರುವಂಥ ಸ್ಕೀಮಿನ ಹೆಸರೇ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಯಾಕೆ ಅಂತಂದರೆ ಈ ವಿಷಯಗಳಲ್ಲಿ ಸ್ಕೀಮನ್ನು ತರಬೇಕಾದ್ರೆ ಸೆಂಟ್ರಲ್ ಗವರ್ನಮೆಂಟ್ ತಾನೇ ಎಲ್ಲ ಹಣವನ್ನು ಕೊಡೋದಿಲ್ಲ, ಅದರ ಬದಲಿಗೆ ಸ್ಟೇಟ್ಗಳಿಂದನೂ ಒಂದಷ್ಟು ಫಂಡಿಂಗನ್ನು, ಒಂದಷ್ಟು ಅಸಿಸ್ಟೆನ್ಸನ್ನು, ಒಂದಷ್ಟು ಎಫರ್ಟನ್ನು ಬೇಡುತ್ತೆ. ಆದ್ದರಿಂದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಇವುಗಳಿಗೆ ಕರಿತೀವಿ. ಅದೇ ಯೂನಿಯನ್ ಲಿಸ್ಟಲ್ಲಿರುವಂಥ ವಿಷಯಗಳ ಬಗ್ಗೆ ಕೇಂದ್ರವೇ ತನ್ನ ಕಡೆಯಿಂದನೇ ಏನು ಸ್ಕೀಮ್ಗಳನ್ನು ತರುತ್ತಲ್ಲ ಆ ಸ್ಕೀಮ್ಗಳನ್ನು ಸೆಂಟ್ರಲ್ ಸೆಕ್ಟಾರ್ ಸ್ಕೀಮ್ಸ್ ಅಂತ ಕರಿತೀವಿ. ಇವು ಡೈರೆಕ್ಟ್ಲಿ ಕೇಂದ್ರದಿಂದ ಇಂಪ್ಲಿಮೆಂಟೇಷನ್ಗೆ ಒಳಗಾಗ್ತವೆ. ಕೇಂದ್ರದಲ್ಲಿರುವಂಥ ಮಿನಿಸ್ಟ್ರಿಗಳು ಏನಿದಾವೆಲ್ಲ ಇವೇ ಇಂಪ್ಲಿಮೆಂಟೇಷನ್ನ ಮಾಡ್ತವೆ ಈ ಸೆಂಟ್ರಲ್ ಸೆಕ್ಟಾರ್ ಸ್ಕೀಮ್ಗಳನ್ನು. ಸೊ ಸೆಂಟ್ರಲ್ ಸೆಕ್ಟಾರ್ ಸ್ಕೀಮ್ ಆಗಿದೆ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ರ್ಯಾಂಪ್ ಅನ್ನುವಂಥ ಸ್ಕೀಮ್. ರ್ಯಾಂಪ್ ಸ್ಕೀಮ್ ಇರೋದು MSME ಪರ್ಫಾರ್ಮೆನ್ಸನ್ನು ವೃದ್ಧಿ ಮಾಡಲಿಕ್ಕೋಸ್ಕರ. ಈ ಸ್ಕೀಮಿಗೆ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ? ಒಂದಷ್ಟು ವರ್ಲ್ಡ್ ಬ್ಯಾಂಕ್ ಇಂದ ಬರ್ತಾ ಇದೆ, ಉಳಿದದ್ದನ್ನ ಸೆಂಟ್ರಲ್ ಗವರ್ನಮೆಂಟ್ ತಾನೇ ಕೊಡ್ತಾ ಇದೆ. ಸೆಂಟ್ರಲ್ ಸೆಕ್ಟಾರ್ ಸ್ಕೀಮ್ ಆಗಿರೋದ್ರಿಂದ ಇಲ್ಲಿ ಸ್ಟೇಟ್ಗಳು ಯಾವುದೇ ಫಂಡಿಂಗ್ ಅನ್ನ ಮಾಡ್ತಾ ಇಲ್ಲ. ಸ್ಟೇಟ್ಗಳು ಫಂಡಿಂಗ್ ಅನ್ನ ಮಾಡೋದು ಅಥವಾ ಶೇರ್ ಅನ್ನ ಮಾಡೋದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಮಾತ್ರನೇ. ನಂತರ ಸ್ಕೀಮ್ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಈ ಸ್ಕೀಮಿನ ಅಡಿಯಲ್ಲಿ MSMEಗಳಿಗೆ ಮಾರ್ಕೆಟ್ ಆಕ್ಸೆಸ್ ಅನ್ನು ವೃದ್ಧಿ ಮಾಡಲಾಗುತ್ತೆ. MSMEಗಳಿಗೆ ಇವತ್ತು ಇರುವಂಥ ಮೇಜರ್ ಪ್ರಾಬ್ಲಮ್ಸ್ ಏನು ಅಂತಂದರೆ ಅವುಗಳು ಉತ್ಪಾದನೆಯನ್ನೇನೋ ಮಾಡ್ತಾ ಇದ್ದಾವೆ, ಆ ಉತ್ಪನ್ನವನ್ನು ಮಾರುಕಟ್ಟೆಗೆ ತರೋದು, ಅಲ್ಲಿ ಮಾರಾಟವನ್ನು ಮಾಡೋದು, ಅಲ್ಲಿ ಗ್ರಾಹಕರನ್ನು ಅಟ್ರಾಕ್ಟ್ ಮಾಡೋದು, ಈ ವಿಷಯದಲ್ಲಿ ಮಾರ್ಕೆಟ್ ಆಕ್ಸೆಸ್ಸಿನ ವಿಷಯದಲ್ಲಿ ಸಾಕಷ್ಟು ಚಾಲೆಂಜ್ ಆಗ್ತಾ ಇದೆ MSMEಗಳಿಗೆ. ಆದ್ದರಿಂದ ಮಾರ್ಕೆಟ್ ಆಕ್ಸೆಸ್ಸಿನ ವಿಷಯದಲ್ಲಿ ಈ ಸ್ಕೀಮ್ ಸಹಾಯವನ್ನು ಮಾಡುತ್ತೆ. ಎರಡನೇ ಪ್ರಾಬ್ಲಮ್ MSMEಗಳಿಗೆ ಅಂತಂದರೆ ಬ್ಯಾಂಕ್ಗಳಿಗೆ ಹೋದಾಗ ಕ್ರೆಡಿಟ್ ಸಿಗೋದಿಲ್ಲ, ಸಾಲ ಸೌಲಭ್ಯಗಳು ಸುಲಭವಾಗಿ ಸಿಗೋದಿಲ್ಲ. ಆದ್ದರಿಂದ ಕ್ರೆಡಿಟ್ ಆಕ್ಸೆಸ್ಸಿನ ವಿಷಯದಲ್ಲಿ ಕೂಡ ಈ ಸ್ಕೀಮ್ ಸಾಕಷ್ಟು ಸಹಾಯವನ್ನು ಮಾಡುತ್ತೆ. ಎಲ್ಲವನ್ನ ಮಾಡಲಿಕ್ಕೆ ಬೇಕಾಗಿರುವಂಥ ಸಂಸ್ಥೆಗಳು ಮತ್ತು ಮಿನಿಸ್ಟ್ರಿ ಅಂದ ತಕ್ಷಣ ಮಿನಿಸ್ಟ್ರಿ ಆಫ್ MSME ಅಂತ ಸೆಪರೇಟ್ ಮಿನಿಸ್ಟ್ರಿ ಇದೆಯಲ್ಲ, ಆ ಮಿನಿಸ್ಟ್ರಿ ಮತ್ತು MSMEಗಳಿಗೆ ಸಹಾಯವನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಸಂಸ್ಥೆಗಳು ಎಲ್ಲವುಗಳ ಸ್ಟ್ರೆಂತನ್ನು, ಎಲ್ಲವುಗಳ ಕೆಪಾಸಿಟಿಯನ್ನು ಜಾಸ್ತಿ ಮಾಡೋದು ಕೂಡ ಈ ಸ್ಕೀಮಿನ ಉದ್ದೇಶ ಆಗಿದೆ. ಎಲ್ಲವನ್ನ ಮಾಡ್ತಾ ಇರಬೇಕಾದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂತೂ ಆಗೇ ಆಗುತ್ತೆ. ಯಾಕೆ ಅಂತಂದ್ರೆ ಎಕಾನಮಿಯಲ್ಲಿ MSMEಗಳಿಗೆ ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯೋಗ ಸೃಷ್ಟಿಯ ವಿಷಯದಲ್ಲಿ ಸಾಕಷ್ಟು ಕೆಪಾಸಿಟಿ ಇರುತ್ತೆ. ಅದಕ್ಕೋಸ್ಕರ ಈ ಓವರಾಲ್ ರ್ಯಾಂಪ್ ಅನ್ನುವಂಥ ಪ್ರೋಗ್ರಾಮ್ ಏನಿದೆಯಲ್ಲ ಇದನ್ನ ಯಾರು ಮಾನಿಟರ್ ಮಾಡ್ತಾರೆ ಅಂತಂದ್ರೆ ನ್ಯಾಷನಲ್ MSME ಕೌನ್ಸಿಲ್ ಅಂತ. ಈ ನ್ಯಾಷನಲ್ MSME ಕೌನ್ಸಿಲ್ನ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ MSME ಅಂತ ನಾವೇನು ನೋಡಿದ್ವಲ್ಲ ಅದರ ಮಿನಿಸ್ಟರ್ ಆಗಿರೋರೇ ಈ ಅಪೆಕ್ಸ್ ಬಾಡಿ ಆಗಿರುವಂಥ ನ್ಯಾಷನಲ್ MSME ಕೌನ್ಸಿಲ್ಗೆ ಅಧ್ಯಕ್ಷರು ಆಗಿರ್ತಾರೆ. ಸೊ ಒಟ್ಟಾರೆಗೆ ರ್ಯಾಂಪ್ ಅನ್ನುವಂಥ ಪ್ರೋಗ್ರಾಮಿನ ಉದ್ದೇಶನು MSMEಯ ಪರ್ಫಾರ್ಮೆನ್ಸ್ ಅನ್ನು ವೃದ್ಧಿ ಮಾಡೋದೇ ಈ ಪ್ರೋಗ್ರಾಮಿನ ಉದ್ದೇಶ. ಫಂಡಿಂಗಿನ ವಿಷಯಕ್ಕೆ ಬಂದಿದೆ ಆದರೆ ವರ್ಲ್ಡ್ ಬ್ಯಾಂಕ್ ಇಲ್ಲಿ ಇನ್ವಾಲ್ವ್ ಆಗಿದೆ. ಈ ಸ್ಕೀಮಿನ ಮುಖಾಂತರವಾಗಿ ಒಂದು ಕಡೆ MSME ಪರ್ಫಾರ್ಮೆನ್ಸ್ ಅನ್ನು ವೃದ್ಧಿ ಮಾಡಲಿಕ್ಕೆ ಮಾರ್ಕೆಟ್ ಆಕ್ಸೆಸ್ ಆಗಿರಬಹುದು, ಕ್ರೆಡಿಟ್ ಆಕ್ಸೆಸ್ ಆಗಿರಬಹುದು, ಇಲ್ಲಿ ಸಹಾಯವನ್ನು ಮಾಡ್ತೀವಿ. ಇನ್ನೊಂದು ಕಡೆ ಮಿನಿಸ್ಟ್ರಿ ಮತ್ತು ಇತರ ಇನ್ಸ್ಟಿಟ್ಯೂಷನ್ಗಳನ್ನು ಕೂಡ ಸ್ಟ್ರೆಂಥನ್ ಮಾಡುವುದರ ಕಡೆಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಈ ಎಂಟೈರ್ ಪ್ರೋಗ್ರಾಮ್ ಅನ್ನು ಯಾರು ಮಾನಿಟರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನ್ಯಾಷನಲ್ MSME ಕೌನ್ಸಿಲ್, ಅದರ ಅಧ್ಯಕ್ಷರಾಗಿರೋದು ಈ ಮಿನಿಸ್ಟ್ರಿಯ ಮಿನಿಸ್ಟರೇ ಆಗಿರ್ತಾರೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ರ್ಯಾಂಪ್ ಪ್ರೋಗ್ರಾಮಿನ ಬಗ್ಗೆ ನಮಗೆ ತಿಳಿದಿರಬೇಕಾದಂಥದ್ದು. ನಂತರ ಇದೇ ವಾರ ಎಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಇಂಡಿಯಾ WTOದ ಅಡಿಯಲ್ಲಿರುವಂಥ ಪೀಸ್ ಕ್ಲಾಸ್ ಅನ್ನ 3ನೇ ಬಾರಿ ಬಳಕೆ ಮಾಡಿದೆ ಅಂತ. ಇಲ್ಲಿ ಪೀಸ್ ಕ್ಲಾಸ್ ಅಂದರೆ ಏನು, ಇಂಡಿಯಾ ಯಾಕೆ ಇದನ್ನ ಬಳಕೆ ಮಾಡ್ತಾ ಇದೆ, ಪೀಸ್ ಕ್ಲಾಸ್ಗೂ WTOಗೆ ಇರುವಂಥ ಸಂಬಂಧ ಏನು, ಎಲ್ಲವನ್ನ ನಾವೀಗ ಅರ್ಥ ಮಾಡ್ಕೊಳ್ಳೋಣ ಸಿಂಪಲ್ ಟರ್ಮ್ಸ್ ಅಲ್ಲಿ. ಮೊದಲಿಗೆ WTO ಅನ್ನ ತಂದದ್ದು ಯಾಕೆ? ದೇಶಗಳ ನಡುವೆ ನಡೀತಾ ಇರುವಂಥ ವಾಣಿಜ್ಯ ವ್ಯಾಪಾರವನ್ನು ಸುಲಭ ಮಾಡಲಿಕ್ಕೋಸ್ಕರ.
ಅದರಲ್ಲೂ ಅಗ್ರಿಕಲ್ಚರ್ನ ವಿಷಯಕ್ಕೆ ಬಂದಿದ್ದಾದರೆ WTOದ ಅಡಿಯಲ್ಲಿ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂತ ಸ್ಪೆಸಿಫಿಕ್ ಆಗಿ ಕೃಷಿಯ ವಿಷಯದಲ್ಲಿ ಒಂದು ಅಗ್ರಿಮೆಂಟನ್ನು ತರಲಾಯಿತು. ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂತ. ಇದರ ಅಡಿಯಲ್ಲಿ ಕೆಲವೊಂದು ಟರ್ಮ್ಗಳು ಇದ್ದಾವೆ. ಈ ಪದಗಳನ್ನು ಆಸ್ ಇಟ್ ಈಸ್ ನೀವು ನೆನ್ಪಿಟ್ಕೊಳ್ಬೇಕು. ಈ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರಲ್ಲಿ ಮೊದಲಿಗೆ ಮಾರ್ಕೆಟ್ ಆಕ್ಸೆಸ್ ಅನ್ನುವಂಥ ಒಂದು ಅಂಶ ಬರುತ್ತೆ. ಮಾರ್ಕೆಟ್ ಆಕ್ಸೆಸ್ ಅದರ ಹೆಸರೇ ಹೇಳ್ತಾ ಇದೆ, ಮಾರುಕಟ್ಟೆಗೆ ಪ್ರವೇಶವನ್ನು ಕೊಡಬೇಕು. ಯಾರಿಗೆ ಪ್ರವೇಶವನ್ನು ಕೊಡಬೇಕು? ಎಕ್ಸಾಂಪಲ್, ಇಂಡಿಯಾದ ಮಾರುಕಟ್ಟೆಗೆ ಬೇರೆ ದೇಶಗಳ ಪ್ರವೇಶವನ್ನು ನಾವು ನಿರ್ಬಂಧನೆಗೆ ಒಳಪಡಿಸಬಾರ್ದು. ಅರ್ಥ ಏನು? ಇಂಡಿಯಾದಲ್ಲಿ ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಸುಲಭವನ್ನು ಮಾಡಬೇಕು. ಬೇರೆ ದೇಶಗಳು ಇಂಡಿಯಾದ ಮಾರುಕಟ್ಟೆಗೆ ಎಕ್ಸ್ಪೋರ್ಟ್ ಮಾಡೋದು ಸುಲಭ ಆಗಬೇಕು. ಆದರೆ ಅದು ಅಷ್ಟೊಂದು ಸುಲಭ ಅಲ್ಲ. ಯಾಕೆ ಅಂತಂದರೆ, ಒಂದು ದೇಶ ಇದೆ ಅಂತಂದರೆ ಆ ದೇಶದಲ್ಲಿ ಉತ್ಪಾದನೆ ಮಾಡೋರು ಇರ್ತಾರೆ. ಅಗ್ರಿಕಲ್ಚರ್ನ ವಿಷಯಕ್ಕೆ ಬಂದಿದೆ ಆದರೆ ರೈತರು ಇರ್ತಾರೆ. ರೈತರ ಇಂಟ್ರೆಸ್ಟನ್ನು ಕಾಪಾಡಬೇಕು ಅಂತಂದರೆ ಇಲ್ಲಿ ಇಂಪೋರ್ಟ್ ಆಗೋದನ್ನು ಕಡಿಮೆ ಮಾಡಬೇಕು. ಇಂಪೋರ್ಟ್ ಆಗೋದನ್ನು ಕಡಿಮೆ ಮಾಡಬೇಕು ಅಂತಂದರೆ ಸಾಕಷ್ಟು ನಿರ್ಬಂಧನೆಗಳನ್ನು ವಿಧಿಸಲಾಗುತ್ತೆ. ಎಕ್ಸಾಂಪಲ್, ಕೋಟಾವನ್ನು ಹಾಕಲಾಗಿರುತ್ತೆ. ಕೋಟಾ ಅಂತಂದರೆ ಒಂದಷ್ಟು ಲಿಮಿಟನ್ನು ಕೊಡಲಾಗಿರುತ್ತೆ. ಲಿಮಿಟ್ಗಿಂತ ಹೆಚ್ಚು ಇಂಪೋರ್ಟನ್ನು ಮಾಡಿಕೊಳ್ಳುವ ಹಾಗೆ ಇಲ್ಲ. ಅದೇ ರೀತಿಯಾಗಿ ಕ್ವಾಲಿಟಿಯ ವಿಷಯದಲ್ಲಿ ಒಂದಷ್ಟು ನಿರ್ಬಂಧನೆಗಳನ್ನು ಹಾಕಲಾಗಿರುತ್ತೆ. ಎಕ್ಸಾಂಪಲ್, ಒಂದು ಕ್ವಾಲಿಟಿಯ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನೀವು ನಮ್ಮ ದೇಶಕ್ಕೆ ರಫ್ತು ಮಾಡುವ ಹಾಗಿಲ್ಲ ಅಂತ ಈ ದೇಶ ಹೇಳಬಹುದು. ಈ ರೀತಿಯಾಗಿ ಸುಂಕವನ್ನು ಬಿಟ್ಟು ಉಳಿದಿರುವಂಥ ನಿರ್ಬಂಧನೆಗಳು ಅಂತೇನಿರ್ತಾವಲ್ಲ, ಈ ನಿರ್ಬಂಧನೆಗಳನ್ನು ಸುಂಕಕ್ಕೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ಕೋಟಾ ಅಂತೇನಿದೆಯಲ್ಲ ಅದನ್ನು ಒಂದು 10% ಟ್ಯಾರಿಫನ್ನು ಜಾಸ್ತಿ ಮಾಡೋದಕ್ಕೆ ಈಕ್ವಲ್ ಮಾಡೋದು. ಕ್ವಾಲಿಟಿ ಅಂತ ಏನಿದೆಯಲ್ಲ ಇದನ್ನು 5% ಸುಂಕಕ್ಕೆ ಈಕ್ವಲ್ ಮಾಡೋದು. ಅಂದರೆ ಏನೇನು ಇತರ ನಿರ್ಬಂಧನೆಗಳು ಇದಾವಲ್ಲ ಎಲ್ಲವನ್ನ ಸುಂಕಕ್ಕೆ ಕನ್ವರ್ಟ್ ಮಾಡೋದನ್ನು ಸುಂಕೀಕರಣ ಅಥವಾ ಟ್ಯಾರಿಫಿಕೇಶನ್ ಅಂತ ಕರಿತೀವಿ. ಅಂದರೆ ಇರುವ ಇತರ ನಿರ್ಬಂಧನೆಗಳನ್ನು ಟ್ಯಾರಿಫ್ಗೆ ಈಕ್ವಲ್ ಮಾಡಿ ಹೇಳೋದು. ನಿರ್ಬಂಧನೆಗಳನ್ನು ಹಾಕೋದ್ರ ಬದಲಾಗಿ ಟ್ಯಾರಿಫನ್ನೇ ಜಾಸ್ತಿ ಮಾಡೋದು. ಒಂದೊಂದು ನಿರ್ಬಂಧನೆಗೆ ಇಷ್ಟಿಷ್ಟು ಟ್ಯಾರಿಫನ್ನು ನಾವು ಜಾಸ್ತಿ ಮಾಡಿದ್ದೀವಿ ಅಂತ ತೋರಿಸೋದು. ಸೊ ಮಾರ್ಕೆಟ್ ಆಕ್ಸೆಸ್ಸಿನ ಅಡಿಯಲ್ಲಿ WTO ಹೇಳುತ್ತೆ, ಒಂದು ದೇಶ ತನ್ನಲ್ಲಿರುವಂಥ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಏನಿರ್ತವೆ, ಸುಂಕವನ್ನು ಬಿಟ್ಟು ಉಳಿದಿರುವಂಥ ಇತರ ನಿರ್ಬಂಧನೆಗಳು ಅಂತ ಏನಿರ್ತವೆ ಅವುಗಳನ್ನು ಟ್ಯಾರಿಫಿಕೇಶನ್ ಮಾಡಬೇಕು. ಮೊದಲನೇ ಅಂಶ ಮಾರ್ಕೆಟ್ ಆಕ್ಸೆಸ್ನ ಅಡಿಯಲ್ಲಿ. ಎರಡನೇದಾಗಿ ಇರುವಂಥ ಟ್ಯಾರಿಫನ್ನೇ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಮೊದಲಿಗೆ ಟ್ಯಾರಿಫ್ಗೆ ಈಕ್ವಲ್ ಮಾಡಬೇಕು, ನಂತರ ಆ ಟ್ಯಾರಿಫನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಹೀಗೆ ಮಾಡೋದ್ರಿಂದ ಒಂದು ಸುಂಕದಿಂದ ಆಗ್ತಾ ಇರುವಂಥ ನಿರ್ಬಂಧನೆಗಳೂ ಕಡಿಮೆ ಆಗ್ತವೆ, ಇನ್ನೊಂದು ಸುಂಕವನ್ನು ಬಿಟ್ಟು ಉಳಿದಿರುವಂಥ ನಿರ್ಬಂಧನೆಗಳು ಏನಿದಾವೆ ಅವುಗಳೂ ಕಡಿಮೆ ಆಗ್ತವೆ. ಒಟ್ಟಾರೆಯಾಗಿ ಬೇರೆ ದೇಶಗಳಿಗೆ ಆ ದೇಶದ ಮಾರ್ಕೆಟಿನ ಪ್ರವೇಶ ಅಥವಾ ಮಾರ್ಕೆಟ್ ಆಕ್ಸೆಸ್ ಅನ್ನೋದು ಸುಲಭ ಆಗುತ್ತೆ. ಇದರಿಂದ ಅಗ್ರಿಕಲ್ಚರ್ ವಿಷಯದಲ್ಲಿ ಟ್ರೇಡ್ ಅಂತ ಏನು ನಡೀತಾ ಇರುತ್ತೆ, ವಾಣಿಜ್ಯ ವ್ಯಾಪಾರ ನಡೀತಾ ಇರುತ್ತಲ್ಲ, ಕೃಷಿ ಉತ್ಪನ್ನಗಳ ವಿಷಯದಲ್ಲಿ ಅದು ಸುಲಭ ಆಗುತ್ತೆ. ಇದು WTOದ ಅಡಿಯಲ್ಲಿರುವಂಥ ಈ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂತ ಏನಿದೆ, ಈ ಅಗ್ರಿಮೆಂಟ್ ಅಲ್ಲಿರುವಂಥ ಒಂದು ಪಿಲ್ಲರ್. ಎರಡನೇ ಪಿಲ್ಲರ್ ಬಂದು ಡೊಮೆಸ್ಟಿಕ್ ಸಪೋರ್ಟ್, ದೇಶೀಯ ಬೆಂಬಲ. ಡೊಮೆಸ್ಟಿಕ್ ಸಪೋರ್ಟ್ ಅಂದರೆ ಏನು? ನಮ್ಮ ದೇಶದ ರೈತರಿಗೆ ನಾವು ಒಂದಷ್ಟು ಸಪೋರ್ಟನ್ನು ಕೊಡ್ತಾ ಇರ್ತೀವಿ. ಯಾವ ರೀತಿಯ ಸಪೋರ್ಟನ್ನು ಕೊಡ್ತೀವಿ, ಅದನ್ನು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡಬೇಕು, ಸೊ ದಟ್ ಬೇರೆ ದೇಶದ ರೈತರು ಎಕ್ಸ್ಪೋರ್ಟ್ ಮಾಡಿದಾಗ ಅವರಿಗೂ ಸರಿಯಾದ ಬೆಲೆಯಲ್ಲಿ ಮಾರುಕಟ್ಟೆಯ ಆಕ್ಸೆಸ್ ಸಿಗುತ್ತೆ. ಇದನ್ನು ಹೇಳೋದೇ ಈ ಎರಡನೇ ಪಿಲ್ಲರ್ ಆಗಿದೆ. ಈ ಎರಡನೇ ಪಿಲ್ಲರಿನ ಅಡಿಯಲ್ಲಿ ಒಂದು ದೇಶ ತನ್ನ ರೈತರಿಗೆ ಏನೆಲ್ಲ ಬೆಂಬಲವನ್ನು ಕೊಡುತ್ತಲ್ಲ, ಅದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಗಿರಬಹುದು, ಅದು ಸಬ್ಸಿಡಿ ಆಗಿರಬಹುದು, ಆ ಎಲ್ಲ ಬೆಂಬಲವನ್ನು, ಆ ಎಲ್ಲ ಸಪೋರ್ಟನ್ನು ಒಂದು ಟರ್ಮ್ಗೆ ತರ್ತಾರೆ, ಒಂದು ಪದಕ್ಕೆ ತರ್ತಾರೆ. ಆ ಪದವೇ ಅಗ್ರಿಗೇಟ್ ಮೆಜರ್ ಆಫ್ ಸಪೋರ್ಟ್. ಅದರ ಹೆಸರೇ ಹೇಳ್ತಾ ಇದೆ, ಏನು ಬೆಂಬಲವನ್ನು, ಸಪೋರ್ಟನ್ನು ಕೊಡ್ತಾ ಇದೆಯೋ ಆ ದೇಶ ತನ್ನ ರೈತರಿಗೆ ಆ ಎಲ್ಲ ಬೆಂಬಲವನ್ನು ಮೆಜರ್ ಮಾಡೋದು, ಅಳತೆ ಮಾಡಿ ಒಂದು ಟರ್ಮ್ಗೆ ತರೋದು. ಅದೇ ಅಗ್ರಿಗೇಟ್ ಮೆಜರ್ ಆಫ್ ಸಪೋರ್ಟ್. ಎಷ್ಟು ಸಪೋರ್ಟನ್ನು ಕೊಡಬಹುದು, ಎಷ್ಟು ಸಪೋರ್ಟ್ ಅಂತಂದರೆ ಅದಕ್ಕೂ ಅಗ್ರಿಮೆಂಟ್ ಹೇಳುತ್ತೆ. ಈ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಹೇಳುತ್ತೆ ಡಿ ಮಿನಿಮಸ್ ಲೆವೆಲ್, ಅಂದರೆ ಕನಿಷ್ಠ ಹಂತಕ್ಕೆ ತರಬೇಕು. ಆ ಕನಿಷ್ಠ ಹಂತವನ್ನು ಮೀರಬಾರ್ದು. ಡಿ ಮಿನಿಮಸ್ ಅಂತಂದರೆ ನೆಗ್ಲೆಕ್ಟ್ ಮಾಡಬಹುದಾದಂಥ ಹಂತ. ಆ ಹಂತ ಎಷ್ಟು ಅಂತಂದರೆ ಡೆವಲಪ್ಡ್ ಕಂಟ್ರೀಸ್ ತಾವು ಉತ್ಪಾದನೆ ಮಾಡ್ತಾ ಇರ್ತಾವಲ್ಲ, ಒಂದಷ್ಟು ಉತ್ಪಾದನೆಯನ್ನು ಮಾಡ್ತಿರ್ತಾವಲ್ಲ ಡೆವಲಪ್ಡ್ ಕಂಟ್ರೀಸ್, ಅದರ 5% ಅಂತೇನಿದೆಯಲ್ಲ ಅಷ್ಟು ಸಪೋರ್ಟನ್ನು ತನ್ನ ರೈತರಿಗೆ ತಾವು ಕೊಡಬಹುದು. ಅದೇ ಡೆವಲಪಿಂಗ್ ಕಂಟ್ರೀಸ್ ತಾವು ಉತ್ಪಾದನೆ ಮಾಡ್ತಾ ಇರುವಂಥ ಉತ್ಪನ್ನದ ಬೆಲೆ ಏನಿದೆ, ಎಕ್ಸಾಂಪಲ್ ಇಂಡಿಯಾ ಏನದು $100 ಕೃಷಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಿದೆ ಅಂತಂದರೆ $10 ತನ್ನ ರೈತರಿಗೆ ಬೆಂಬಲವನ್ನು ಕೊಡಬಹುದು. ಅಂದರೆ 10% ಡಿ ಮಿನಿಮಸ್ ಲೆವೆಲ್ ಯಾರಿಗೆ, ಡೆವಲಪಿಂಗ್ ಕಂಟ್ರೀಸ್ಗೆ. ಇಲ್ಲಿ ಇಂಡಿಯಾವನ್ನು ಡೆವಲಪಿಂಗ್ ಕಂಟ್ರಿ ಅಂತ ಹೇಳಿದೆ. ಇಂಡಿಯಾವನ್ನು ಡೆವಲಪಿಂಗ್ ಕಂಟ್ರಿ ಅಂತ ಯಾರು ಕನ್ಸಿಡರ್ ಮಾಡ್ತಾರೆ, ಡೆವಲಪ್ಡ್ ಕಂಟ್ರೀಸ್ ಅಂತ ಯಾರು ಕ್ಯಾಟಗರೈಸ್ ಮಾಡಿರೋದು? ಇಲ್ಲಿ WTOದ ವಿಷಯಕ್ಕೆ ಬಂದಿದೆ. ಆದರೆ ಒಂದು ದೇಶ ತನ್ನನ್ನು ತಾನು ಡೆವಲಪಿಂಗ್ ಕಂಟ್ರಿ ಅಂತ ತಾನೇ ಹೇಳ್ಕೊಳ್ಳುತ್ತೆ, ತಾನೇ ಡೆವಲಪ್ಡ್ ಕಂಟ್ರಿ ಅಂತಲೂ ಹೇಳ್ಕೊಳ್ಳುತ್ತೆ. ಇಲ್ಲಿ ಯಾರೂ ಕ್ಯಾಟಗರೈಸ್ ಮಾಡೋದಿಲ್ಲ WTOದ ವಿಷಯಕ್ಕೆ ಬಂದಿದೆ. ಆದರೆ ಅದೇ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂತ ಏನಿದಾವೆ ಇವುಗಳನ್ನು ಯಾರು ಕ್ಯಾಟಗರೈಸ್ ಮಾಡ್ತಾರೆ ಅಂತಂದರೆ ಯುನೈಟೆಡ್ ನೇಷನ್ಸ್.
ಈಗ WTOದ ಅಡಿಯಲ್ಲಿ ಇಂಡಿಯಾ ತನ್ನನ್ನು ತಾನು ಡೆವಲಪಿಂಗ್ ಕಂಟ್ರಿ ಅಂತ ಕರ್ಕೊಳ್ಳುತ್ತೆ. ಅದೇ ಈ ಹಿಂದೆ ಇದ್ದಂಥ USA ಅಧ್ಯಕ್ಷರಾಗಿದ್ದಂಥ ಡೊನಾಲ್ಡ್ ಟ್ರಂಪ್ ಅವರಿಗೆ ಕಾಸ್ ಆಫ್ ಕನ್ಸರ್ನ್ ಆಗಿತ್ತು. ಇಂಡಿಯಾದಂಥ ದೇಶಗಳು ತಮ್ಮನ್ನು ತಾವು ಡೆವಲಪ್ಡ್ ಕಂಟ್ರೀಸ್ ಅಂತ ಕರ್ಕೊಳ್ಬೇಕು, ತಾವು ಕೊಡುವಂಥ ಬೆಂಬಲವನ್ನು 10%ಗೆ ಅಲ್ಲ 5%ಗೆ ಇಳಿಸಬೇಕು ಅನ್ನುವಂಥ ಡಿಮ್ಯಾಂಡನ್ನು ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇಟ್ಟಿದ್ರು. ಸೊ ಈ ಒಟ್ಟಾರೆ ಡಿಸ್ಕಷನಿಂದ ಒಂದು ಪಾಯಿಂಟನ್ನು ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕಾಗಿರೋದು ಅಂತಂದರೆ, WTOದ ಅಡಿಯಲ್ಲಿ ಡೆವಲಪಿಂಗ್ ಮತ್ತು ಡೆವಲಪ್ಡ್ ಕಂಟ್ರೀಸ್ ಅಂತ ಯಾರು ಕೆಟಗರೈಸ್ ಮಾಡಿ ಹೇಳ್ತಾರೆ, ಪ್ರತ್ಯೇಕ ಮಾಡಿ ಹೇಳ್ತಾರೆ ಅಂತಂದರೆ ಆ ಕಂಟ್ರಿಗಳು ತಾವೇ ತಮ್ಮನ್ನು ಡೆವಲಪಿಂಗ್ ಅಥವಾ ಡೆವಲಪ್ಡ್ ಅಂತ ತಾವೇ ಡಿಕ್ಲೇರ್ ಮಾಡ್ಕೊಳ್ಳೋದು. WTO ಮಾಡೋದಿಲ್ಲ, ಯುನೈಟೆಡ್ ನೇಷನ್ಸ್ ಮಾಡೋದಿಲ್ಲ. ಆಯಾ ದೇಶವೇ ತನ್ನನ್ನು ತಾನು ಡೆವಲಪಿಂಗೋ ಇಲ್ಲ ಡೆವಲಪ್ಡೋ ಅಂತ ಡಿಸೈಡ್ ಮಾಡಿ ಹೇಳೋದು. ಈ ಒಂದು ಪಾಯಿಂಟನ್ನು ನಾವು ನೋಟ್ ಡೌನ್ ಮಾಡ್ಕೊಳ್ಳೋಣ. ಈಗ ವಾಪಸ್ಸು ಡೊಮೆಸ್ಟಿಕ್ ಸಪೋರ್ಟ್ಗೆ ಬರೋಣ. ಈಗ ಒಂದು ದೇಶ ತನ್ನ ದೇಶದಲ್ಲಿರುವಂಥ ರೈತರಿಗೆ ಎಷ್ಟರ ಮಟ್ಟಿಗೆ ಸಪೋರ್ಟನ್ನು ಕೊಡಬಹುದು ಅಂತಂದರೆ, ಅದೇನಾದರೂ ಡೆವಲಪಿಂಗ್ ಕಂಟ್ರಿ ಆಗಿದೆ ಆದರೆ, ಎಕ್ಸಾಂಪಲ್ ಇಂಡಿಯಾವನ್ನೇ ನಾವು ತೆಗೆದುಕೊಂಡಿದ್ದೆ ಆದರೆ, ಇಂಡಿಯಾ ತನ್ನ ರೈತರಿಗೆ ಎಷ್ಟು ಸಪೋರ್ಟನ್ನು ಮಾಡಬಹುದು, ಎಷ್ಟು ಸಬ್ಸಿಡಿಯನ್ನು ಕೊಡಬಹುದು ಅಥವಾ ಎಷ್ಟು MSPಯನ್ನು ಕೊಡಬಹುದು, ಎಷ್ಟರ ಮಟ್ಟಿಗೆ ರೈತರಿಗೆ ಸಹಾಯವನ್ನು ಮಾಡಬಹುದು ಅಂತಂದರೆ, ತಾನು ಉತ್ಪಾದನೆ ಮಾಡುವಂಥ ಕೃಷಿ ಉತ್ಪನ್ನದ ಬೆಲೆ, ಫೈನಲ್ ಬೆಲೆ ಏನಿದೆಯಲ್ಲ ಅದರ 10% ಎಷ್ಟು ಬರುತ್ತೋ ಅಷ್ಟು ಮಾತ್ರನೇ ಸಬ್ಸಿಡಿಯನ್ನು ಕೊಡಲಿಕ್ಕಾಗತ್ತೆ. ತಾನು ಕೊಟ್ಟಿರುವಂಥ ಒಟ್ಟಾರೆ ಕೃಷಿಯ ವಿಷಯದಲ್ಲಿ ಕೊಟ್ಟಿರುವಂಥ ಎಲ್ಲ ಸಬ್ಸಿಡಿಯನ್ನು ಸೇರಿಸಿದ್ದೆ ಆದರೆ ತನ್ನ ಉತ್ಪನ್ನದ 10% ಮಾತ್ರನೇ ಆಗಿರಬೇಕು, ಅದನ್ನು ಮೀರುವ ಹಾಗಿಲ್ಲ. ಹಾಗಂತ ನಮಗೆ ಯಾರು ಹೇಳ್ತಿದ್ದಾರೆ? WTO ಹೇಳ್ತಾ ಇದೆ. ನಾವು ಯಾಕೆ ನಮ್ಮ ರೈತರಿಗೆ ಕೊಡ್ತಾ ಇರುವಂಥ ಸಪೋರ್ಟನ್ನು WTOನ ಕೇಳಿ ಕೊಡಬೇಕಾಗಿದೆ? ಯಾಕೆ ನಾವು 10%ಗೆ ಲಿಮಿಟ್ ಮಾಡಬೇಕಾಗಿದೆ? ಯಾಕೆ ಅಂತಂದರೆ WTOದ ಉದ್ದೇಶವೇ ದೇಶಗಳ ನಡುವೆ ವಾಣಿಜ್ಯ ವ್ಯಾಪಾರ ಸುಲಭ ಆಗಲಿ ಅನ್ನೋದು. ದೇಶಗಳ ನಡುವೆ ವಾಣಿಜ್ಯ ವ್ಯಾಪಾರ ಸುಲಭ ಆಗಲಿ ಅಂತಂದರೆ ಒಂದು ದೇಶದ ಮಾರುಕಟ್ಟೆ ಇನ್ನೊಂದು ದೇಶಕ್ಕೆ ಫೇರ್ ಆಗಿರಬೇಕು ಅಂತಂದರೆ, ಸಮಾನವಾಗಿ ಈ ದೇಶದ ಕೃಷಿಕರಿಗೆ ಈ ಮಾರುಕಟ್ಟೆ ದೊರಕಬೇಕು ಅಂತಂದರೆ ಈ ದೇಶದ ಕೃಷಿಕರಿಗೆ ಹೆಚ್ಚಿನ ಬೆಂಬಲ ಸಿಕ್ಕಿರಬಾರ್ದು. ಇಬ್ಬರನ್ನು ಈಕ್ವಲ್ ಆಗಿ ನೋಡಬೇಕು ಅಂತಂದರೆ ಈ ದೇಶವೂ ತನ್ನಲ್ಲಿರುವಂಥ ಸಬ್ಸಿಡಿಯನ್ನು ಕಡಿಮೆ ಮಾಡಬೇಕು, ಈ ದೇಶವೂ ತನ್ನಲ್ಲಿರುವಂಥ ಸಬ್ಸಿಡಿಯನ್ನು ಕಡಿಮೆ ಮಾಡಬೇಕು. ಅದನ್ನೇ WTO ಈ ಅಗ್ರಿಮೆಂಟಿನ ಮುಖಾಂತರವಾಗಿ ಡೊಮೆಸ್ಟಿಕ್ ಸಪೋರ್ಟ್ ಅನ್ನುವಂಥ ಟರ್ಮಿನ ಮುಖಾಂತರವಾಗಿ ಹೇಳ್ತಾ ಇರೋದು. ಈಗ ನಮಗೆ ಗೊತ್ತಾಯಿತು ಇಂಡಿಯಾಕ್ಕೆ ಇರುವಂಥ ಲಿಮಿಟ್ ಏನು, 10%ಗಿಂತ ಜಾಸ್ತಿ ಕೊಡುವ ಹಾಗೆ ಇಲ್ಲ. ಇದಕ್ಕೆ WTO ಕೊಟ್ಟಿರುವಂಥ ಹೆಸರೇ ಡಿ ಮಿನಿಮಸ್ ಲೆವೆಲ್. ಈ ಒಂದು ಟರ್ಮನ್ನು ಕೂಡ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಆದರೆ ಇಂಡಿಯಾ ಹೇಳುತ್ತೆ, ನಾವು ನಮ್ಮ ರೈತರಿಗೆ ಕೊಡುವಂಥ ಬೆಂಬಲ ಏನಿದೆಯಲ್ಲ ಇದು ನಮಗೆ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಬೆಂಬಲ ಆಗಿದೆ. ನಮ್ಮ ರೈತರಿಗೆ ಮಾತ್ರನೇ ಅಲ್ಲ, ಇದು ವಾಣಿಜ್ಯ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ, ನಮ್ಮ ಜನತೆಗೆ ಸಂಬಂಧಪಟ್ಟಿದ್ದು. ಇಲ್ಲಿರುವಂಥ ಪಾವರ್ಟಿ, ಇಲ್ಲಿರುವಂಥ ಹಂಗರ್ಗೆ ಸಂಬಂಧಪಟ್ಟಿದ್ದು, ಇಲ್ಲಿ ನಮ್ಮ ಜನತೆಯ ಹಸಿವಿಗೆ ಸಂಬಂಧಪಟ್ಟಿದ್ದು ಆಗಿರೋದ್ರಿಂದ ಫುಡ್ ಸೆಕ್ಯೂರಿಟಿಗೆ ಎಕ್ಸಾಂಪಲ್ PDS ಅನ್ನೇ ನಾವು ತೆಗೆದುಕೊಂಡಿದ್ದೆ ಆದರೆ PDSಗೆ ಇಲ್ಲಿ ಆಹಾರ ಧಾನ್ಯಗಳನ್ನು ಒದಗಿಸಬೇಕು ಅಂತಂದರೆ ಗೌರ್ನಮೆಂಟ್ ಒಂದಷ್ಟು ಪ್ರೊಕ್ಯೂರ್ ಮಾಡ್ಕೊಳ್ಬೇಕಾಗಿದೆ, ಇಲ್ಲಿ ರೈತರಿಗೆ ಒಂದಷ್ಟು ಬೆಂಬಲವನ್ನು ಕೊಡಬೇಕಾಗಿದೆ. ಇದೆಲ್ಲವನ್ನು ನಾವು ಫುಡ್ ಸೆಕ್ಯೂರಿಟಿಗೋಸ್ಕರನೂ ಮಾಡ್ತಾ ಇದ್ದೀವಿ. ಕೇವಲ ವಾಣಿಜ್ಯ ವ್ಯಾಪಾರಕ್ಕೆ ಮಾತ್ರನೇ ಅಲ್ಲ, ರಫ್ತು ಆಮದುಗೆ ಮಾತ್ರನೇ ಅಲ್ಲ, ಫುಡ್ ಸೆಕ್ಯೂರಿಟಿಗೋಸ್ಕರನೂ ಮಾಡ್ತಾ ಇದ್ದೀವಿ. ಹಾಗಂತ ಇಂಡಿಯಾ ಹೇಳುತ್ತೆ ಮತ್ತು ಡಿಮ್ಯಾಂಡ್ ಮಾಡುತ್ತೆ, ತನ್ನ ಜನತೆಯ ಫುಡ್ ಸೆಕ್ಯೂರಿಟಿ ಇಲ್ಲಿ ಇರೋದ್ರಿಂದ ನಾವು 10%ಗೆ ಲಿಮಿಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. 10%ಗಿಂತ ಜಾಸ್ತಿ ನಾವೇನಾದರೂ ಸಬ್ಸಿಡಿ ಕೊಟ್ಟಿದ್ರೂ ಕೂಡ ನಮಗೆ ನೀವು ಪನಿಷ್ ಮಾಡುವ ಹಾಗೆ ಇಲ್ಲ ಅಂತ. ಆ ಒಂದು ಡಿಮ್ಯಾಂಡಿನ ಹಿನ್ನೆಲೆಯಲ್ಲಿ 2013ರಲ್ಲಿ WTOದ ಒಂದು ಕಾನ್ಫರೆನ್ಸ್ ಆಗುತ್ತೆ ಇಂಡೋನೇಷ್ಯಾದ ಬಾಲಿ ಅನ್ನುವಂಥ ಸ್ಥಳದಲ್ಲಿ. ಆ ಬಾಲಿ ಕಾನ್ಫರೆನ್ಸಿನ ಸಂದರ್ಭದಲ್ಲಿ ಒಂದು ಪೀಸ್ ಕ್ಲಾಸ್ ಅಂತ ಒಂದು ಅಡಿಷನಲ್ ಆಗಿ ಒಂದು ಕ್ಲಾಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಈ ಪೀಸ್ ಕ್ಲಾಸಿನ ಉದ್ದೇಶ ಏನು ಅಂತಂದರೆ, ಈಗ ಇಂಡಿಯಾ ಏನಾದರೂ 10%ಗಿಂತನೂ ಜಾಸ್ತಿ ಸಬ್ಸಿಡಿಯನ್ನು ಕೊಟ್ಟಿದ್ದೆ ಆದರೆ ಆಗ ಇಂಡಿಯಾವನ್ನು WTOದ ಹತ್ತಿರ ಕ್ವೆಶ್ಚನ್ ಮಾಡುವ ಹಾಗಿಲ್ಲ ಅಥವಾ WTOದ ಹತ್ತಿರ ಡಿಸ್ಪ್ಯೂಟ್ ರೆಸಲ್ಯೂಷನ್ಗೆ ಎಳೆದುಕೊಂಡು ಹೋಗುವ ಹಾಗೆ ಇಲ್ಲ. ಅಂತ ಒಂದು ರಕ್ಷಣೆಯನ್ನು ಕೊಡೋದೇ ಈ ಪೀಸ್ ಕ್ಲಾಸ್ ಆಗಿದೆ. ಪೀಸ್ ಕ್ಲಾಸ್ ಅನ್ನೋದು WTOದ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರಲ್ಲಿ ಯಾವುದೇ ಒಂದು ಕಂಟ್ರಿ ತನ್ನ ಸಬ್ಸಿಡಿಯನ್ನು ಜಾಸ್ತಿ ಕೊಟ್ಟಿದ್ದೆ ಆದರೆ, ಅದರಲ್ಲೂ ಫುಡ್ ಸೆಕ್ಯೂರಿಟಿಗೋಸ್ಕರ ಸಬ್ಸಿಡಿಯನ್ನು ಜಾಸ್ತಿ ಕೊಟ್ಟಿದ್ದೆ ಆದರೆ ಆ ಕಂಟ್ರಿಯನ್ನು ಡಿಸ್ಪ್ಯೂಟ್ ರೆಸಲ್ಯೂಷನ್ಗೆ ತರಬಾರದು, ಆ ಕಂಟ್ರಿಯನ್ನು ಯಾರೂ ಚಾಲೆಂಜ್ ಮಾಡಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಈ ಪೀಸ್ ಕ್ಲಾಸನ್ನು ತಂದಿತ್ತು. ಈಗ ಇಂಡಿಯಾ 2020-21ನೇ ಸಾಲಿನಲ್ಲಿ ಎಷ್ಟು ರೈಸ್ ಪ್ರೊಡಕ್ಷನ್, ಭತ್ತದ ಉತ್ಪಾದನೆ ಮಾಡಿದೆ ಅಂತಂದರೆ ಅದರ ಫೈನಲ್ ವ್ಯಾಲ್ಯೂ ಬಂದು $45.5 ಬಿಲಿಯನ್ ಅಷ್ಟಿದೆ. ಇದರ 10% ಅಷ್ಟು ನಾವು ಸಬ್ಸಿಡಿಯನ್ನು ಕೊಡಬಹುದು. ಇದರ 10% ಅಂದರೆ ಎಷ್ಟು? $4.5 ಬಿಲಿಯನ್ ಆಗುತ್ತೆ. ಆದರೆ ನಾವು ಕೊಟ್ಟಿರುವಂಥ ಸಬ್ಸಿಡಿ ಈ ಒಂದು ವರ್ಷದಲ್ಲಿ ಎಷ್ಟು ಅಂತಂದರೆ $6.9 ಬಿಲಿಯನ್. ಅಂದರೆ 10% ಅಲ್ಲ, 14% ಆಫ್ ದಿ ಪ್ರೊಡಕ್ಷನ್ ಅಷ್ಟು ನಾವು ಸಬ್ಸಿಡಿಯನ್ನು ಕೊಟ್ಟಿದ್ದೀವಿ. ಅಂದರೆ ನಮ್ಮ ಡಿ ಮಿನಿಮಸ್ ಲೆವೆಲ್ ಅಂತ ಏನಿತ್ತು 10%, ಈ ಡಿ ಮಿನಿಮಸ್ ಲೆವೆಲ್ ಅನ್ನು ನಾವೀಗ ಕ್ರಾಸ್ ಮಾಡಿದ್ದೀವಿ ಅಂತಂದರೆ ನಮ್ಮನ್ನು WTOದ ಅಡಿಯಲ್ಲಿರುವಂಥ ಡಿಸ್ಪ್ಯೂಟ್ ರೆಸಲ್ಯೂಷನ್ಗೆ ಯಾರಾದರೂ ಎಳೆದೊಯ್ಯಬಹುದು. ಆದ್ದರಿಂದ ಇಂಡಿಯಾ ಏನು ಹೇಳುತ್ತೆ ಅಂತಂದರೆ, ನಾವು ಈ ಒಂದು ಸಬ್ಸಿಡಿಯನ್ನು, ಎಕ್ಸ್ಟ್ರಾ ಸಬ್ಸಿಡಿಯನ್ನು ಕೊಟ್ಟಿರೋದು
ಫುಡ್ ಸೆಕ್ಯೂರಿಟಿಯ ಕಾರಣದಿಂದಾಗಿ. ಆದ್ದರಿಂದ ನಮ್ಮನ್ನು ಡಿಸ್ಪ್ಯೂಟ್ ರೆಸಲ್ಯೂಷನ್ಗೆ ತೆಗೆದುಕೊಂಡು ಹೋಗಬೇಡಿ, ಅದಕ್ಕೋಸ್ಕರ ನಾವು ಪೀಸ್ ಕ್ಲಾಸನ್ನು ಬಳಕೆ ಮಾಡ್ತೀವಿ ಹಾಗಂತ ಇಂಡಿಯಾ WTOಗೆ ಇನ್ಫಾರ್ಮ್ ಮಾಡಿದೆ. ಇದು ಮೊದಲೇನೂ ಅಲ್ಲ, 2018-19 ಸಾಲಿನಲ್ಲಿ ಕೂಡ ಇದೇ ರೀತಿಯಾಗಿ ಆಗಿತ್ತು. ನಮ್ಮ ಸಬ್ಸಿಡಿ 10% ಕ್ರಾಸ್ ಆಗಿತ್ತು. ಆಗಲೂ ಕೂಡ ನಾವು ಪೀಸ್ ಕ್ಲಾಸನ್ನು ಬಳಕೆ ಮಾಡ್ತೀವಿ. ಇನ್ಫ್ಯಾಕ್ಟ್ 2018-19 ಸಾಲಿನಲ್ಲಿ ಇಂಡಿಯಾ ಮೊದಲನೆಯ ದೇಶ ಆಗುತ್ತೆ ಪೀಸ್ ಕ್ಲಾಸನ್ನು ಬಳಕೆ ಮಾಡಿದ್ದು. ಇಂಡಿಯಾ ಮೊದಲನೆಯ ಬಾರಿಗೆ WTOದ ಈ ಪೀಸ್ ಕ್ಲಾಸನ್ನು ಬಳಕೆ ಮಾಡಿದ್ದು ಕೂಡ 2018-19 ಸಾಲಿನೇ ಆಗುತ್ತೆ. ಈಗ 2018-19 ಸಾಲಿನಲ್ಲಿ ಮೊದಲನೆಯ ಬಾರಿಗೆ ಪೀಸ್ ಕ್ಲಾಸನ್ನು ನಾವು ಬಳಕೆ ಮಾಡ್ತೀವಿ. ನಂತರ 2019-20ರಲ್ಲೂ ಬಳಕೆ ಮಾಡ್ತೀವಿ. ಯಾಕೆ ಅಂತಂದರೆ ಆಗಲೂ ಕೂಡ ನಾವು 10% ಕ್ರಾಸ್ ಮಾಡಿರ್ತೀವಿ. ಈಗ ಮೂರನೇ ಬಾರಿಗೆ 2020-21 ಸಾಲಿನಲ್ಲಿ ಕೂಡ ನಾವು ಸಬ್ಸಿಡಿಯನ್ನು ಕ್ರಾಸ್ ಮಾಡಿದ್ದೀವಿ, ಪೀಸ್ ಕ್ಲಾಸನ್ನು ಬಳಕೆ ಮಾಡಿದ್ದೀವಿ. ಅದನ್ನೇ ಈ ಆರ್ಟಿಕಲ್ ಕೂಡ ಹೇಳ್ತಾ ಇರೋದು. ನಂತರ ಕೊನೆಯದಾಗಿ GS ಪೇಪರ್ 3 ಸೆಕ್ಯೂರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗೋದಾದ್ರೆ, ಇದೇ ವಾರ PIBಯಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ, ಇಂಡಿಯಾ ಮತ್ತು ಫ್ರಾನ್ಸಿನ ನಡುವೆ ಒಂದು ನ್ಯಾವಲ್ ಎಕ್ಸಸೈಸ್ ನಡೆದಿದೆ. ಅದರ ಹೆಸರು ವರುಣ ಅಂತ. ಸೊ ಎಕ್ಸಸೈಸ್ ವರುಣವನ್ನು ಆಲ್ಮೋಸ್ಟ್ ಪ್ರತಿ ವರ್ಷ ನಾವು ಇಂಡಿಯಾ ಮತ್ತು ಫ್ರಾನ್ಸಿನ ನೇವೀಸ್ನ ನಡುವೆ ನಡೆಸ್ಕೊಳ್ತಾನೆ ಬಂದಿದ್ದೀವಿ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೇ ಪಾಯಿಂಟ್, ಎಕ್ಸಸೈಸ್ ವರುಣ ಅನ್ನೋದು ಯಾವ ಎರಡು ದೇಶಗಳ ನಡುವೆ ನಡೆಯುವಂಥ ಒಂದು ಎಕ್ಸಸೈಸ್ ಆಗಿದೆ. ಇಂಡಿಯಾ ಮತ್ತು ಫ್ರಾನ್ಸಿನ ನಡುವೆ ನಡೆಯುವಂಥ ಒಂದು ಎಕ್ಸಸೈಸ್. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮತ್ತು ಇವತ್ತಿನ ಈ ಸಂಚಿಕೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.